ಕಂಗ್ರಾಚುಲೇಷನ್ಸ್, ನಿಂಗಳಿಗೆ ಹೆಣ್ಮಗು ಆಯಿ. ದೇವ್ರ ದೊಡ್ಡವನು, ಮನೆಗೆ ಲಕ್ಷ್ಮಿ ಕಳಿಸ್ಬಿಟ್ಟ. ಅಯ್ಯ, ನಿಮ್ಗೆ ಖುಷಿ ಆಯೋ? ಹೌದು, ನಾನು ಅರ್ಕೆ ಹೊತ್ಕೊಂಡಿದ್ದೆ ಹೆಣ್ಮಗು ಆಗ್ಬೇಕು ಅಂತ. ಗುರುವಾಯೂರಪ್ಪ, ನಾನ್ ನಿಮ್ಗೆ ಚಮಕ್ ಕೊಟ್ಟಿದ್ದು. ಆಕ್ಚುಲಿ ನಿಮ್ಗೆ ಗಂಡ್ಮಗು ಆಗಿದೆ. ಈ ರೀತಿ ಖುಷಿಯಾಗಿ ಹುಟ್ಟಿದ್ದಕ್ಕೆ ಇವನಿಗೆ ಖುಷ್ ಅಂತ ಹೆಸರು. ಅಪ್ಪ ಅರ್ಲಿ ಮಾರ್ನಿಂಗು ಇವನ ಅಂಡನ್ನ ತೊಳಿತಾ ಇದ್ರು. ಆಮೇಲೆ ಹಸು ಅಂಡನ್ನ ತೊಳಿಯಕ್ಕೆ ಹೋಗ್ತಾ ಇದ್ರು. ನಂದು ಓಕೆ, ಹಸುದ್ ಯಾಕೆ ಅಂತ ಅಮ್ಮನಿಗೆ ಕ್ವಶನ್ ಮಾಡ್ತಾನೆ ಇದ್ದ. ಇವನಿಗೆ ಬುದ್ಧಿ ಬಂದ ಮೇಲೆ ಗೊತ್ತಾಗಿದ್ದು ಅಪ್ಪ ವೆಟನರಿ ಡಾಕ್ಟ್ರು ಅಂತ. ಹಸು ಕರು ಹೆಂಗಾಕುತ್ತೆ, ಕೋಳಿ ಮೊಟ್ಟೆನ ಹೆಂಗಿಡುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದ್ರಿಂದನೂ ಆಸಕ್ತಿ ಜಾಸ್ತಿ ಪಾಪಿಗೆ. ಒಂದಿನ ಇವರಪ್ಪ ನನಗೆ ನಾಳೆ ಪ್ರಮೋಷನ್ ಸಿಗುತ್ತೆ, ಇದೇ ನಾನು ಮಾಡಿಸೋ ಕೊನೆ ಡೆಲಿವರಿ ಅಂತ ಹಸುಗೆ ಹೆರಿಗೆ ಮಾಡಿಸ್ತಾ ಇದ್ರು. ಆ ಹಸು ತಿರುಗಿಸು ಒದಿತು ನೋಡಿ, ಒಂದೇ ಸಲ ಡಬಲ್ ಪ್ರಮೋಷನ್ ಸಿಗ್ಬಿಡ್ತು. ಇವರಪ್ಪ ಸ್ಮೋಕ್ ಹಾಕ್ಸ್ಕೊಂಡ್ಮೇಲೆ ಇವನ್ ತುಂಟಾಟ ಜಾಸ್ತಿ ಆಗೋಯ್ತು. ಇವನಿಗೆ ಮೊಟ್ಟೆ ಮರಿ ಮೇಲಿನ ಆಸಕ್ತಿ ಸ್ವಲ್ಪನೂ ಕಮ್ಮಿನೇ ಆಗಲಿಲ್ಲ ಸ್ವಾಮಿ. ದೊಡ್ಡವನಾಗ್ತಾ ಆಗ್ತಾ ಪಾರ್ಟಿ ಜಾಸ್ತಿ ಆದರೂ ಹೆರಿಗೆ ಡಾಕ್ಟರ್ ಆಗೋ ಆಸಕ್ತಿ ಮಾತ್ರ ಯಾಕೋ ಇವನು ಕಮ್ಮಿನೇ ಆಗಲಿಲ್ಲ. ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ, ಸದ್ಯ ಬೆಂಗಳೂರಲ್ಲಿ ಟಾಪ್ 10 ಗೈನಕಾಲಜಿಸ್ಟ್ಗಳಲ್ಲಿ ಈ ಬಡ್ಡಿ ಮಗನೂ ಒಬ್ಬ. ಸಿಟಿಲಿರೋ ಹುಡುಗಿರೆಲ್ಲ ಇವನಿಂದಾನೇ ನನ್ನ ಮದರ್ ಆಗಿರೋದು ಅಂತ ಹೇಳ್ತಾನೆ ಇರ್ತಾರೆ. ಇದೊಂಥರ ಕರೆಕ್ಟೇ, ಬಟ್ ಇವನು ಅವ್ರಿಗೆಲ್ಲ ಹೆರಿಗೆ ಮಾಡಿಸಿರೋ ಡಾಕ್ಟ್ರು ಅಷ್ಟೇ, ಮಿಕ್ಕಿದ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಕುಡಿದ್ರೆ ಎಲ್ರಿಗೂ ಒಂಥರ ವೀಕ್ನೆಸ್ ಇರುತ್ತೆ, ಆದರೆ ಇವನಿಗೆ ಒಂಥರ ಗ್ರೇಟ್ನೆಸ್ ಇದೆ. ಅದೇನಪ್ಪ ಅಂದರೆ ಇವನು ಕುಡಿದ್ರೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾನೆ. ಹೇ, ಮದುವೆ ಆಗುವಂತ ಮನೆಯಲ್ಲಿ ಹುಡುಗಿರನ್ನ ತೋರಿಸ್ತಾ ಇರ್ತಾರೆ, ಆದರೆ ಈ ಪಾರ್ಟಿ ತೋರಿಸಿರೋ ಹುಡುಗಿರ ಜೊತೆ ಎಲ್ಲ ಪಾರ್ಟಿ ಮಾಡ್ತಾನೆ, ಮದುವೆ ಮಾತ್ರ ಆಗಲ್ಲ. ರೀಸನ್ ಬಿಹೈಂಡ್ ದಿಸ್ ಸ್ಕೀಮ್ ಈಸ್ ಬ್ಯಾಚುಲರ್ ಲೈಫು ಎಲ್ಲಿ ಬರಗೆಟ್ಟೋಗುತ್ತೋ ಅಂತ. ಅಂದಾಗೆ ನಿಮ್ಮ ಕಡೆ ಯಾವ್ದಾದ್ರು ಹುಡುಗಿ ಇದ್ರೆ ತೋರಿಸಿ ಪಾರ್ಟಿಗೆ, ಐ ಆಮ್ ಸಾರಿ ಮದುವೆಗೆ. ಫಾರಿನ್ ಟ್ರಿಪ್ ಅಂದರೆ ಸಾಯೋವರೆಗೂ ಒಂಥರ, ಹೋಗಿ ಬಂದರೆ ಅಲ್ವೇ ಸಂಬಂಧ. ನಿಮಗೆ ಇವನ್ನ ತೋರಿಸೋಣ ಅಂದರೆ ಫಾರಿನಲ್ಲಿ ಬೇರೆ ಅವನೇ, ಬನ್ನಿ ಫಾರಿನ್ಗೆ ಹೋಗ್ರು. ಎಲ್ಲ ಕರೆಕ್ಟ್ ಆಗಿದೆ, ನಥಿಂಗ್ ಟು ವರಿ. ಆ್ಯಂಡ್ ತಾಯಿ ಆರೋಗ್ಯ ಕರೆಕ್ಟ್ ಆಗಿದೆ. ಸರ್, ನೀವು ಹಿಡ್ಕೊಂಡಿರೋದು ತಾಯಿ ಕೈಯಲ್ಲ, ತಂಗಿ ಕೈ. ಓಹ್ ಸಾರಿ, ಎಲ್ಲರೂ ಒಂದಲ್ಲ ಒಂದಿನ ತಾಯಿ ಆಗೋದೇ ಅಲ್ವಾ? ಸರ್, ಇನ್ನು ಎಷ್ಟು ದಿನ ಅಂತ ಈ ಗೌರ್ಮೆಂಟ್ ಆಸ್ಪತ್ರೆ ಕಡೆ ಬರೋದು ಸರ್? ನಾವು ಮಾಡಿರೋ ಪಾಪನ ತೊಳ್ಕೊಳ್ಳೋಕ್ಕೆ ಗಂಗೆಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಸೇವೆ ಮಾಡಿ ಹೋಗ್ಬೇಕಾದ್ರೆ ವಾಶ್ ಬೇಷನಲ್ಲಿ ಕೈ ಮುಖ ತೊಳ್ಕೊಂಡು ಹೋಗೋದು. ಹೋಗೋ ಪೇಷಂಟ್ ಕಳ್ಸಿ. ಸರಿ ಸರ್. ಕೂರು. ಏನು ಸಮಸ್ಯೆ? ಮದ್ವೆಗೆ 5 ವರ್ಷ ಆಯ್ತು ರೀ, ಇನ್ನೂ ಮಕ್ಕಳಾಗಿಲ್ಲ. ನಾವು ಹೋಗ್ಲಾರ್ದು ದೇವಸ್ಥಾನ ಇಲ್ರಿ, ತೀರ್ಸ್ಲಾರ್ದು ಹರಕೆ ಇಲ್ರಿ. ಹರಕೆಲ್ಲ ಹೋದ್ರೆ ಮಕ್ಕಳಾಗೋ ಥರ ಇದ್ರೆ ನಾವೆಲ್ಲ ಹಾಕಬೇಕು ಅಲ್ಲ? ಪ್ರೀತಿಯಿಂದ ಅಮ್ಮ ಸ್ವಲ್ಪ ಆಚೆ ಇರ್ತೀರಮ್ಮ, 1 ನಿಮಿಷ ಹೊರಗಿಲ್ಲ. ಪ್ರೀತಿಯಿಂದ ಏನು ಮಾಡ್ತೀಯಪ್ಪ? ವರ್ಷ ಹಾಕಿನ ಊಟದ ಬುಕ್ಕ ಒಂದು ಚಲೋ ಇಲ್ಕಲ್ ಸೀರಿ, ಶೇಂಗಾ ಹೋಳಿಗೆ, ಒಂದು ಮಳೆ ಹೂವು ತಂದು ಕೊಡ್ತೀನಿ ರೀ. ಅಲ್ಲ, ಮುತ್ತು ಗಿತ್ತು ಅಂತ ಕೇಳಿದ್ ನಾನು. ನಾಚ್ಕೋತಾ ಇದೆಯಾ? ಅವಾಗೊಂದು ಇವಾಗೊಂದು ಕೊಟ್ಟೀನಿ ರೀ. ಮುತ್ತನ ಅಮಾವಾಸ್ಯೆಗೊಂದು ಪೌರ್ಣಮಿಗೊಂದು ಕೊಟ್ಟರೆ ಗ್ರಹಣನೇ ಹಿಡಿಯೋದು. ಆಚೆ ಪ್ರೋಟೀನ್ ಅಂತ ನಮ್ಮ ಹುಡುಗ ಇರ್ತಾನೆ, ಅವನು ಗ್ರಹಣ ಬಿಡಿಸ್ತಾನೆ. ಆ ಮೆಡಿಸಿನ್ನು ಬಾಯಿಗಲ್ಲ, ಕಣಿಗೆ. ಖರೆ ಸರ್, ಬರ್ತೀನಿ, ನಮಸ್ಕಾರ. ಈ 3 ಜನದಲ್ಲಿ ನೀವು ಯಾರಿಗೆ ಗಂಡ? ಇವರು 3ಗೆ ನಾನೇ ಗಂಡ. ಯಾಲ್ಲ, ನೀವು ಹೋಗಿ. ಡಾಕ್ಟ್ರು ಬರ್ಕೊಟ್ಟಿದ್ದ ಚೀಟಿಯಲ್ಲಿ ಸರ್ ಬಾಯಿಗೆ ಮೆಡಿಸಿನ್ ಬೇಡ, ಕಣ್ಣಿಗೆ ಮೆಡಿಸಿನ್ ಕೊಡ್ತೀನಿ ಅಂದರು. ಕಣ್ಣಿಗ? ಹಾಂ, ಬನ್ನಿ. ಕಣ್ಣಿಗೆ ತಾನೇ? ಬನ್ನಿ. ಡಾಕ್ಟರ್ ನಮಸ್ಕಾರ. ಇದು ಮಕ್ಕಳಾಗಬಾರ್ದಂದ್ರೆ ಏನು ಮಾಡಬೇಕು? ಏನು ಮಾಡಬೇಡ, ಸುಮ್ಮನೆ ಇದ್ಬಿಡು. ಡಾಕ್ಟ್ರೇ, ಆಲ್ರೆಡಿ ಹೆಚ್ಚು ಕಮ್ಮಿ ಆಗಿದೆ, ಇವಾಗ ಏನು ಮಾಡೋದು? ಓ ಹಾಗಾ? ಇದು ಆಲ್ರೆಡಿ ಆಚೆ ಪ್ರೋಟೀನ್ ಅಂತ ನಮ್ಮ ಅಸ್ಟೆಂಟ್ ಇರ್ತಾನೆ, ಅವ್ನು ಕೊಡ್ತಾನೆ. ಅವ್ನು ನೋಡ್ಕೊಂಬಿಡಿ. ಓಕೆ ಸರಿ ಡಾಕ್ಟ್ರೆ. ಅಬ್ಬಾ, ನೀವು ಹೋಗಿ. ಹಾಂ, ಚಲೋ. ಇದು ಊಟಕ್ಕೆ ಮುಂಚೆ ತಗೊಬೇಕಾ, ಊಟ ಆದ್ಮೇಲೆ ತಗೊಬೇಕಾ? ಆಟ ಆದ್ಮೇಲೆ ತಗೋಬೇಕು. ಹಲೋ, ನಾವು ಇವಾಗ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದೀವಿ. ನೀನ್ ಬೇಕಾದ್ರೆ ನಮ್ ಜೊತೆ ಜಾಯಿನ್ ಆಗಬಹುದು, ಇಲ್ಲ ಡೈರೆಕ್ಟ್ ಆಗಿ ಮದುವೆ ಮಂಟಪದಲ್ಲೇ ನೋಡಬಹುದು. ಬಂದೆ. ಬೇಗ ಬಾ. ಕೆಡಿಸ್ಬೇಕಲ್ಲ. ವೆಲ್ಕಮ್ ಟು ಫೇಸ್ಬುಕ್ ಫ್ಯಾಮಿಲಿ.
ವಿಚಿತ್ರವಾಗಿದೆಯಲ್ಲ, ಜನ ಹೇಗಿರ್ತಾರೆ ಒಳಗೆ. ಲಾಗಿನ್ ಆಗಿ ಆ ಲಾಗಿನ್ ಒಳಗೆ ಬನ್ನಿ ಅಂದೆ. ಓ ಬನ್ನಿ ಬನ್ನಿ, ನಿಮ್ಮ ಅಕೌಂಟೆ ಅನ್ಕೊಳ್ಳಿ. ಓಹೋ, ಐ ರೈಟ್ ಸಮಥಿಂಗ್ ಆನ್ ದ ವಾಲ್. ಇದು ರೈಟ್ ಸಮಥಿಂಗ್ ಆನ್ ದ ವಾಲ್ ಅಂತಿದೆ ಇದು ಅಂಕಲ್. ಇದೇನು ಟ್ಯಾಗ್ ಬೇರೆ ಹಾಕೊಂಡಿದ್ದೀರಾ? ಅದು ನಾವೆಲ್ಲ ತುಂಬಾ ಫ್ರೆಂಡ್ಲಿ ಜನ, ಸೋಷಲ್ ಆಗಿರಕ್ ಇಷ್ಟಪಡ್ತೀವಿ. ಎಲ್ಲೇ ಹೋದ್ರು ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋತೀವಿ. ಅವ್ರಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಹುಡುಕಕ್ ಕಷ್ಟ ಆಗ್ಬಾರ್ದಲ್ಲ, ಅದಕ್ಕೆ ನಮ್ ಯೂಸರ್ ನೇಮ್ ಅನ್ನ ಬ್ಯಾಚ್ ತರ ಯೂಸ್ ಮಾಡ್ಕೋತೀವಿ. ನಿಮ್ ಯೂಸರ್ ನೇಮ್ ಹೇಳಿ, ಆಡ್ ಮಾಡ್ಬಿಡ್ತೀನಿ. ಇಲ್ಲ, ನಾನು ಫೇಸ್ಬುಕ್ ಅಲ್ಲಿ ಇಲ್ಲ. ಫೇಸ್ಬುಕ್ ಅಕೌಂಟ್ ಇಲ್ವಾ? ನೋಡಿ, ಬ್ಯಾಂಕ್ ಅಕೌಂಟ್ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಮನೆ ಅಳಿಯಂದ್ರಾಗ ಬರ್ಬೇಕಿದ್ರೆ ಫೇಸ್ಬುಕ್ ಅಕೌಂಟ್ ಅಂತೂ ಇರ್ಲೇಬೇಕು. ಪರವಾಗಿಲ್ಲ, ಕ್ರಿಯೇಟ್ ಮಾಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ವೈಫೈ ಪಾಸ್ವರ್ಡ್ ಏನಾದ್ರು ತಗೋತೀರಾ? ಇಲ್ಲ, ನನ್ನ ಹತ್ರ ಜಿಯೋ ಇದೆ. ನಮಸ್ಕಾರ. ಅಂಕಲ್, ಇವ್ರು ಯಾರು? ಅವಳು ನನ್ನ ದೊಡ್ಡ ಮಗಳು, ಪ್ರಿನ್ಸೆಸ್ ಏಂಜಲ್ ಪ್ರಿಯಾ ಅಂತ. ಅವಳು ಗಂಡ ಯಾವಾಗ್ಲೂ ಬೇರೆ ಹುಡುಗಿಯರ ಫೋಟೋನ ಲೈಕ್ ಮಾಡ್ತಾನೆ ಅಂತ ಇಬ್ರಿಗೂ ಜಗಳ, ಅದಕ್ಕೆ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲೇನ್ ನಡೀತಾ ಇದೆಯೋ ನನ್ಗೆ ಏನು ಅರ್ಥ ಆಗ್ತಿಲ್ಲ. ಅಮ್ಮ, ಇದೆಲ್ಲ ಇವತ್ತಿನ ಜನರೇಷನ್ ಮಾತುಗಳು, ನಿನ್ಗೇನು ಗೊತ್ತಾಗಲ್ಲ. ಅವ್ರು ಫುಲ್ ಅಪ್ಡೇಟ್ ಆಗಿದ್ದಾರೆ, ನೀನಿನ್ನೂ ಅಪ್ಡೇಟ್ ಆಗಿಲ್ಲ, ಸುಮ್ಮನಿರು. ಖುಷ್, ಒಳ್ಳೆ ಗುಡ್ ಪಾರ್ಟಿ, ಹೆಂಗಾದ್ರೂ ಓಕೆ ಮಾಡ್ಬಿಡು. ನಿನಗೆ ಒಂದು ಹಾಸ್ಪಿಟ್ಲು, ನನಗೆ ಒಂದು ಯೋಗ ಸೆಂಟ್ರು ಫಿಕ್ಸು. ಒಪ್ಕೊಂಬಿಡೋ ಪ್ಲೀಸ್. ಇವ್ರು ಯಾರು? ಅವರು ನಮ್ಮಮ್ಮ. ಯಾಕೆ ಯಾವಾಗಲೂ ನಗ್ತಾ ಇರ್ತಾರೆ? ಶಿ ಇಸ್ ಫೀಲಿಂಗ್ ಹ್ಯಾಪಿ, ಯು ಸಿ. ಅದು ನಮ್ಮ ಅಪ್ಪ ಒಂದು ವರ್ಷದ ಹಿಂದೆ ಅವ್ರ ಅಕೌಂಟನ್ನ ಪರ್ಮನೆಂಟ್ ಆಗಿ ಡಿಆಕ್ಟಿವೇಟ್ ಮಾಡ್ಕೊಂಡು ಶಿವನ್ ಪಾದ ಸೇರಿದ್ರು. ನಮ್ಮ ಅಪ್ಪಂಗೂ ಅಮ್ಮಂಗೂ ಆಗಾಗ ಜಗಳ. ಅಪ್ಪ ಅವ್ರ ಅಕೌಂಟನ್ನ ಪರ್ಮನೆಂಟ್ ಆಗಿ ಡಿಆಕ್ಟಿವೇಟ್ ಮಾಡಿದ್ಮೇಲೆ ನಮ್ಮ ಅಮ್ಮ ಅವ್ರ ಅಕೌಂಟನ್ನ ಆಕ್ಟಿವೇಟ್ ಮಾಡ್ಕೊಂಡು ಅವ್ರ ಮುಖದ ಮೇಲೆ ಪರ್ಮನೆಂಟ್ ಆಗಿ ಒಂದು ಸ್ಮೈಲಿ ಇಟ್ಕೊಂಡಿದ್ದಾರೆ. ಹುಡುಗಿನ ಕರೀರಿ. ಹಾ, ತಾಯಮ್ಮ. ಇಲ್ಲ, ಕಾಫಿ ಟೀ ಏನ್ ಬೇಡ. ಆಯಮ್ಮ ಅಲ್ಲ, ನನ್ನ ಎರಡನೇ ಮಗಳು ತಾಯಮ್ಮ. ಇವಾಗ ತಾನೇ 10 ನಿಮಿಷ ಮುಂಚೆ ಲೈವ್ ಬಂದಿದ್ದೆ, ಆದ್ರೂ ಮತ್ತೆ ಬಂದಿದ್ದೀನಿ. ಹಾಯ್. ನೋಡಿ, ನಮ್ಮ ಅಕ್ಕ ಒಂದು ಫೇಸ್ಬುಕ್ ಕಪ್ಪು ಮತ್ತೆ ಟ್ವಿಟರ್ ಕಪ್ ಇಟ್ಕೊ ಬರ್ತಿದ್ದಾರೆ. ಇವತ್ತು ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇದೆ, ತುಂಬಾ ಖುಷಿ ಆಗ್ತಿದೆ. ಬ್ಯಾಕ್ ಕ್ಯಾಮ್ರಾ. ಇವ್ರಿಗೆ ಸ್ಮೈಲ್ ಮಾಡಿ ಅನ್ನಂಗೆ ಇಲ್ಲ, ಇವ್ರಿಗೆ ಸ್ಮೈಲ್ ಮಾಡು ಅಂದ್ರೂ ಮಾಡಲ್ಲ. ಹಾಯ್ ಆಂಟಿ. ಆಂಟಿನಾ? ಹೋಗೋ. ಇವರಿಬ್ರು ಬೇಡ. ಸುರೇಶ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಮದ್ವೆ ಗಂಡು ಯಾರು? ಓ ಸುರೇಶ್ ಅವರೇ, ಇವರೇ ನಮ್ಮ ಮದ್ವೆ ಗಂಡು, ನೋಡಿ ನೋಡಿ. ಹಾಯ್, ಇವರು ನಮ್ಮಪ್ಪ ಅಂತೆ. ಏಯ್, ಅಂತ ಏನೋ ರಿಕ್ವೆಸ್ಟ್ ನಾನೇ ಕಳಿಸಿದ್ದು. ಇವನು ಅಂತಮ್ಮ, ತಾಯಮ್ಮನ್ ತಮ್ಮ, ನನ್ನ 3ನೇ ಮಗ. ಅವನಿಗಿನ್ನೂ 13 ವರ್ಷ ಆಗಿಲ್ಲ, ಹಾಗಾಗಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ. ಮನೇಲಿ ನಡೆಯೋ ಎಲ್ಲಾ ವಿಚಾರಗಳನ್ನು ಲೈವ್ ಅಲ್ಲಿ ಹಾಕ್ತಾನೆ. ಬಹಳ ಸ್ಮಾರ್ಟ್. ಎಲ್ಲ ಎಲ್ಲ. ನೀವು ಪ್ರೈವೇಟ್ ಚಾಟ್ ಮಾಡಬೇಕಾದ್ರೆ ಮೇಲ್ಗಡೆ ಮೆಸೆಂಜರ್ ಲಾಂಚ್ ಇದೆ, ಅಲ್ಲಿ ಹೋಗಿ ಪ್ರೈವೇಟ್ ಚಾಟ್ ಮಾಡ್ಬೋದು. ಹೋಗಪ್ಪ, ಹೋಗಿ ಮಾತಾಡು. ಹಾ, ಹೋಗು. ಧೈರ್ಯವಾಗಿ ಹೋಗಪ್ಪ. ಹಾಯ್. ಏನ್ ನಿಮ್ಮ ಮನೇಲಿ ಎಲ್ಲ ಫೇಸ್ಬುಕ್ಗೆ ಹುಡ್ದಂಗೆ ಆಡ್ತಿದ್ದಾರೆ. ನೀವು ಹಾಗಲ್ಲ ಅಲ್ಲ? ನೋ, ಐ ಹೇಟ್ ದ್ಯಾಟ್. ಅದೇ ಫೇಕ್ನೆಸ್ಸು, ಅದೇ ವರ್ಚುವಲ್ ಲೈಫು. ಐ ಗಾಟ್ ಬೋರ್ಡ್ ವಿತ್ ದ್ಯಾಟ್. ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಅ ಚೇಂಜ್ ಆ್ಯಂಡ್ ಇನ್ಸ್ಟಾ ಕೇಮ್ ಇನ್ ಮೈ ವೇ. ಬೈ ದಿ ವೇ, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಇಲ್ಲ. ಟ್ವಿಟರ್? ನೋ. ಯು ಡೋಂಟ್ ಸೇ ಲೈಕ್ ದ್ಯಾಟ್. ಯಾ, ಯು ಆರ್ ನಾಟ್ ಇನ್ FB ಆಲ್ಸೋ. ಇಲ್ಲ, ನಾನು ಅಲ್ಲ. ಐ ಯೂಸ್ ಟ್ವಿನ್ಸ್ಟಾ ಬುಕ್. ಟ್ವಿನ್ಸ್ಟಾ ಬುಕ್ಕಾ? ಇದೇ ಹೊಸ ಆ್ಯಪು, ನನಗೆ ಗೊತ್ತಿಲ್ವಲ್ಲ. ಟ್ವಿನ್ಸ್ಟಾ ಬುಕ್ ಅಂತ ಹೊಸ ಆ್ಯಪ್, ಅದು 7G ಮೊಬೈಲ್ಗೆ ಮಾತ್ರ ಆಗೋದು. ಓಕೆ, ಡುಬಾಕ್ ಟೆಕ್ನಾಲಜಿ ಕಂಪ್ನಿಯವ್ರು ಮಾಡಿರೋದು. ಈಗ ಫೇಸ್ಬುಕ್ಕಲ್ಲಿ 2 years ಬ್ಯಾಕ್ ಮೆಮೊರಿನ ಹೇಗೆ ತೋರಿಸುತ್ತೋ, ಈ ಟ್ವಿನ್ಸ್ಟಾ ಬುಕ್ ಆ್ಯಪಲ್ಲಿ 2 years ಫ್ಯೂಚರ್ನ ತೋರಿಸುತ್ತೆ. ಆ ಥರ. ಹೌದಾ? ಹಂಗಂದ್ರೆ ನೀವು ಇಲ್ಲಿ ಬರ್ತೀರಾ ಅಂತ 2 years ಹಿಂದೆನೇ ಗೊತ್ತಿತ್ತಾ? ಗೊತ್ತಿದ್ರೆ ಯಾವ ನನ್ನ ಮಗ ಬರ್ತಿದ್ದ ಇಲ್ಲಿಗೆ. ಏನಂದ್ರಿ? ಇಲ್ಲ, ನೀವು
ಮುಂದೆ 2 ವರ್ಷ ಹೇಗಿರ್ತೀರಾ ಅಂತ ಮಾತ್ರ ಗೊತ್ತಾಗುತ್ತೆ. ವೆರಿ ನ್ಯೂ ಆ್ಯಪ್ ಅಲ್ಲ, ಅದಕ್ಕೆ ಗೊತ್ತಾಗಲ್ಲ. ಇನ್ನೇನಿದೆ ಅದರಲ್ಲಿ? ಇನ್ನೂ ಎಲ್ಲ ಇದೆ ಅದರಲ್ಲಿ. ಇವನು ಕುಕ್ಕಿಂಗಿಂದ ಹಿಡಿದು ಶಾಪಿಂಗ್ವರೆಗೂ ಎಲ್ಲ ಮಾಡ್ಬೋದು ಅದರಲ್ಲಿ. ಯೂಶಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಾಗ ನಾವು ಅವರು ಬಟ್ಟೆ ಮನೆಗೆ ಬಂದು ಕೊಡ್ತಾರೆ, ಫಿಟ್ಟಿಂಗ್ ಸರಿ ಇಲ್ಲ ವಾಪಸ್ ಕೊಡೋಕ್ಕಾಗಲ್ಲ. ಬಟ್ ಇದ್ರಲ್ಲಿ ಹಂಗಲ್ಲ, ಅಲ್ಲೇ ನೋಡ್ಬೋದು, ಅಲ್ಲೇ ಒತ್ಬಿಟ್ಟು ನಾವು ಬುಕ್ ಮಾಡ್ಬೋದು. ಆ್ಯಂಡ್ ಆ ಮೊಬೈಲ್ ಒಳಗೆ ಕೈ ಹಾಕಿ ಬಟ್ಟೆ ಹಾಕೊಂಡ್ಬಿಡ್ಬೋದು. ಫಿಟ್ ಆಗಲಿ ಅಂದ್ರೆ ವಾಪಸ್ ಇಟ್ಬಿಡ್ಬೋದು. ಫುಡ್ಡು ಅಷ್ಟೇ, ಅಲ್ಲೇ ಆರ್ಡ್ರ್ ಮಾಡಿ ಅಲ್ಲೇ ತಟ್ಟೆ ತೊಗೊಂಡು ಅಲ್ಲೇ ಅನ್ನ ಹಾಕಿ ಟೇಸ್ಟ್ ನೋಡಿ ಇಷ್ಟ ಆಗಲಿ ವಾಪಸ್ ಇಟ್ಬಿಟ್ಟು ಮೊಬೈಲ್ ಒಳಗೆ ಕೈ ತೊಳ್ಕೊಂಬಿಡೋದು. ಅಷ್ಟು ಒಳ್ಳೆ ಆ್ಯಪ್ ಅದು. ಇದೇನು ಫೇಕ್ ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿ ಏನು ಒರಿಜಿನಲ್ ಎಲ್ಲ ನಮ್ಮಪ್ಪನಿಗೆ ಹೇಳ್ತೀನಿ. ಹೇಳೋಗೆ ತಾಯಮ್ಮ, ಈ ವಿಷಯ ಫೇಕ್ ಅಲ್ಲ, ಒರಿಜಿನಲ್. ಇಲ್ಲ ಇದು ಫೇಕೆ. ನೀವ್ ಹೀಗೆ ಹೇಳ್ತಾ ಇದ್ರೆ ನಾನು ವಿಷ ತಗೊಳ್ತೀನಿ. ಅಮ್ಮ, ನೀವು ಸೀರಿಯಲ್ ಹುಚ್ಚು ಕಡಿಮೆ ಮಾಡಿ ನಿಮ್ಮ ಮಗನ ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಅಲ್ಲ, ಬೆಳಗ್ಗೆ ಆ ಹುಡುಗಿ ಹತ್ರ ಅದೇನು ಮಾತಾಡ್ನೋ ಏನೋ. ಆ ಹುಡುಗಿ ಮನೆಯವರು ನಮ್ಮ ಅಮ್ಮನ ಪೋಸ್ಗೆ ಲೈಕೆ ಮಾಡ್ತಿಲ್ವಂತೆ. ಮಗ, ನಿನ್ ಫ್ಯೂಚರ್ ಬಗ್ಗೆ ಏನೋ ಯೋಚನೆ ಮಾಡಿದ್ಯಾ? ಅಮ್ಮ ನಾನು ಗಡ್ಡಪ್ಪ ಆಗ್ತೀನಿ, ಗಡ್ಡಪ್ಪ ತಿಥಿ ಮಾಡ್ಬಿಡ್ತೀನಿ. ಹಾ, ಅದಕ್ಕೆ ಏನ್ ನಿಮ್ ಪ್ರಾಬ್ಲಮ್? ಯಾವಾಗ್ಲೂ ನಾನು ಮದುವೆನೇ ಹಿಡ್ಕೊಂಡು ಕೂತಿರ್ತೀರಲ್ಲ. ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ತೀರಾ? ಹೇಳಲ್ಲ. ನಾಳೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ತೀರಾ ಅಂತಾನೆ ನೀವು ಹೇಳ್ತಿಲ್ಲ. ಆದ್ರೆ ನಾನು ನನ್ನ ಫ್ಯೂಚರ್ ಬಗ್ಗೆ ನಿಮ್ಗೆ ಹೇಳಬೇಕಾ? ನಾನು ಹೇಳಲ್ಲ. ಪುಳಿಯೋಗರೆ ಮಾಡ್ತಿದ್ದೀನೋ? ಹಾಗಾದ್ರೆ ಬೆಳಿಗ್ಗೆ ಬಂದು ತಿನ್ಕೊಂಡು ಹೋಗ್ತೀನಿ ಬಿಡಿ. ನಾನು ಡಾಕ್ಟ್ರು, ತುಂಬ ಡೀಸೆಂಟು. ಮದುವೆ ಆದಮೇಲೆ ಹೀಗೆ ಇರ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನಾನು ಲೇಟ್ ನೈಟ್ ಪಾರ್ಟೀಸ್ ಮಾಡ್ತೀನಿ, ತುಂಬ ಲೇಟ್ ನೈಟ್ ಹೊರಗಿರ್ತೀನಿ, ತುಂಬ ಗುಡ್ ಹ್ಯಾಬಿಟ್ಸ್ ಇದೆ, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇದೆಲ್ಲ ಮದುವೆ ಆದಮೇಲೂ ಕಂಟಿನ್ಯೂ ಆಗುತ್ತೆ. ಇದು ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಹಾಗಾದ್ರೆ ನನಗೆ ಓಕೆ, ನಿಮ್ಗೆ ಓಕೆನಾ? ಓಕೆ, ನನಗೂ ಅಷ್ಟೇ. ನನಗೂ ಬಾಯ್ ಫ್ರೆಂಡ್ಸ್ ಇದ್ದಾರೆ. ನಾನು ಲೇಟ್ ನೈಟ್ ಪಾರ್ಟೀಸ್ಗೆಲ್ಲ ಹೋಗ್ತೀನಿ. ನಿಮ್ಗೆ ಓಕೆನಾ? ಎಣ್ಣೆ ಏನಾದರೂ ಹಾಕ್ತೀರಾ? ಏನ್ ಬಾಸ್, ಇವತ್ತು ಕುಡಿಯಲ್ಲ ಅನ್ಸತ್ತೆ? ಯಾಕ? ಆಲ್ರೆಡಿ ನಿಮ್ಮ ಮುಖ ಹಳ್ಳೆಣ್ಣೆ ಕುಡ್ದಂಗಿದೆ. ನಿನ್ನ ಏನ್? ಸಾರಿ ಬಾಸ್, ನಿಮ್ಮ ರೆಗ್ಯುಲರ್ ಬ್ರ್ಯಾಂಡೇ ತರ್ತೀನಿ. ಏನಾಯ್ತು? ಏನು? ಅಲ್ಲ ಖುಷೋ, ಯಾಕೆ ಬೇಜಾರಾಗಿ ಕೂತಿದ್ಯಾ? ಅಲ್ಲ, ಬೆಳಗ್ಗೆ ಬೆಳಿಗ್ಗೆ ಬಾರಿಗೆ ಬರೋಂಥದ್ದು ಏನಾಯ್ತಪ್ಪ ನಿಂಗೆ? ಹಾ, ಇನ್ನೇನಿರುತ್ತಾ, ಮನೇಲಿ ಮದುವೆ ಆಗುವಂತ ಬಲವಂತ ಮಾಡ್ತಾವ್ರ. ಅದ್ರಲ್ಲೇನೋ ಇದೆ, ಹುಟ್ಟಿದ್ಮೇಲೆ ಹುಟ್ಟಿಸ್ಬೇಕು, ಮದುವೆ ಆಗು. ನನಗೇನು ಮದುವೆ ಆಗಬಾರ್ದು ಅಂತ ಏನಿಲ್ಲ. ಆದರೆ ಮತ್ತೇನೋ ನಿನ್ನ ಪ್ರಾಬ್ಲಮ್ಮು? ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕಾ? ಯಾರು, ಏನು, ಯಾಕೆ, ಅವಳ ಜೊತೆ ಯಾಕೆ ಮಾತಾಡ್ತಿದ್ಯಾ, ಎಲ್ಲೋಗಿದ್ದೆ, ಅವಳ ಜೊತೆ ಯಾಕೆ ಬಂದೆ, ನಾನು ಬೋರ್ ಆಗ್ಬಿಟ್ನಾ, ಈ ಮೊಬೈಲ್ ಪ್ಯಾಟರ್ನ್ ಯಾಕೆ ಚೇಂಜ್ ಮಾಡಿದೆ, ಪಾಸ್ವರ್ಡ್ ಯಾಕೆ ಚೇಂಜ್ ಮಾಡಿದೆ, ಕೊಡು, ಮೆಸೇಜ್ ಡಿಲೀಟ್ ಮಾಡಿದ್ಯಾ ಅಲ್ವಾ, ಅವಳು ನಿನ್ನೋಡ್ ನಗ್ತಾ ಇದ್ರೆ ನಿನ್ನ ನಗ್ಬಿಡದ? ಅವಳು ಹಾಗಲ್ಲ ಕಣೆ ಅಂತ ನಾವು ಹೇಳಿದ್ರೆ ಯಾಕೆ? ಅವಳು ಹುಡುಗಿ ಅಲ್ವಾ? ಏನು ಡ್ರಾಪ್ ಮಾಡೋದು? ಅವಳಿಗೆ ಕಾಲಿಲ್ವಾ, ಅವಳಿಗೆ ಫೋನ್ ಇಲ್ವಾ, ಅವಳು ಕ್ಯಾಬ್ನ ಬುಕ್ ಮಾಡೋಕ್ಕಾಗಲ್ವಾ? ನೀನೇ ಹೋಗ್ಬೇಕಾ ಡ್ರಾಪ್ ಮಾಡೋಕ್ಕೆ? ನಿಮಗೆಲ್ಲ ಯಾಕೆ ಬೇಕು ಹೆಂಡತಿ ಮಕ್ಕಳು? ಅಯ್ಯೋ, ನಮ್ಮ ಜೀವನ ಹಾಳು ಮಾಡ್ಬಿಟ್ಟೆ, ನಮ್ಮಪ್ಪ ಒಳ್ಳೆ ಕಡೆ ಗಂಡು ನೋಡಿದ್ರು, ನಿನ್ನನ್ನು ಕಟ್ಕೊಂಡ್ಬಿಟ್ಟು ಅಯ್ಯೋ ಜೀವನ ಹಾಳಾಗೋಯ್ತು, ಇದೆಲ್ಲ ಹೇಳ್ತಾರೆ ಕಣೋ. ಇದೆಲ್ಲ ಕೇಳ್ಬೇಕೇನ್ರ? ಅದಕ್ಕೆ ಮದುವೆ ಆಗಕ್ಕೆ ಭಯ ಆಗುತ್ತೆ. ಯಾರೋ ಅದು ಬಾರಲ್ಲಿ ಕೂತ್ಕೊಂಡು ಭಯ ಪಡ್ತಿರೋದು? ಬಾಸ್ ಮಗ ಇವನು ಪೆಟ್ಟಿ ಅಂಗಡಿ ಗಿರಾಕಿ. ಏ ಬಾಸ್, ಏನು ಇಷ್ಟು ಬೇಗ ಇಲ್ಲಿ? ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೆ. ಇಲ್ಲೆಲ್ಲ ಐಟಮ್ಗಳು ಕಾಸ್ಟ್ಲಿ, ಅದಕ್ಕೆ ಪಕ್ಕದ ಪೆಟ್ಟಿಗೆ ಅಂಗಡಿಯಿಂದ ಪಲಾವ್ ಕಟ್ಸ್ಕೊಂಡ್ಬಂದಿದ್ದೀನಿ. ಬಸ್ ಏನು ಬಸ್ ಪ್ರಾಬ್ಲಮ್ಮು? ಯಾವ ಥರ ಹುಡುಗಿನ ಮದುವೆ ಆದರೆ ನಮ್ಮ ಜೀವನ ಶೈಲಿ ಹೀಗಿರುತ್ತೆ ಅಂತ ಮಾತುಕತೆ. ಯಾವುದೇ ಥರದ ಹುಡುಗಿರ ಮದುವೆ ಆದರೆ ನಮ್ಮ ಜೀವನದ ಶೈಲಿ ಹಿಂಗೇ ಇರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್. Dear students,
ಬಾಸು ಪಾರ್ಟಿ ಪ್ರಾಣಿ ಆಗಿದ್ದು ಹೆಂಡತಿನೂ ಪಾರ್ಟಿ ಪ್ರಾಣಿ ಆಗಿದ್ರೆ ನೋ, ನಾಯಿ ನರಿ ತರ ಕಿತ್ತಾಡ್ಬಿಡ್ತಾರೆ. ಇದು ವರ್ಕೌಟ್ ಆಗಲ್ಲ, ಕ್ಯಾನ್ಸಲ್. ಬಾಸು ಅಮಾಯಕ ಪ್ರಾಣಿ ಆಗಿದ್ದು ಹೆಂಡತಿ ಪಾರ್ಟಿ ಪ್ರಾಣಿ ಆಗಿದ್ರೆ ಓ ಮೈ ಗಾಡ್ ಹಾಕೊಂಡ್ರು ಬಿಡ್ತಾಳೆ. ಇದು ವರ್ಕೌಟ್ ಆಗಲ್ಲ, ಕ್ಯಾನ್ಸಲ್. ಬಾಸು ಪಾರ್ಟಿ ಪ್ರಾಣಿ ಆಗಿದ್ದು ಹೆಂಡತಿ ಅಮಾಯಕ ಪ್ರಾಣಿ ಆದ್ರೆ ಡಿಯರ್ ಸ್ಟೂಡೆಂಟ್ಸ್, ಈ ಪವಿತ್ರ ಭಾರತದಲ್ಲಿ ಯಾವುದೇ ನಾರಿ ಇದಕ್ಕೆ ಒಪ್ಕೊಳ್ಳಲ್ಲ. ಸೊ ಇದು ವರ್ಕೌಟ್ ಆಗಲ್ಲ. ಬಾಸು ಅಮಾಯಕ ಪ್ರಾಣಿ, ಹೆಂಡತಿನೂ ಅಮಾಯಕ ಪ್ರಾಣಿ. ಬಾಸು ಅಮಾಯಕ ಪ್ರಾಣಿ, ಹೆಂಡತಿನೂ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಇದು ವರ್ಕೌಟ್ ಆಗತ್ತೆ. 100ಕ್ಕೆ 99.9. ಅಮಾಯಕ ನಮ್ಮ ಹುಡುಗ ಮಾಡೋ ಕಾಯಕ, ಅಲ್ಲಿ ಬರ್ದಿರೋ ಅಮಾಯಕ ಸಿಂಕ್ ಆಗ್ತಿಲ್ವಲ್ಲ ಬಾಸ್, ಅದಕ್ಕೆ ಬೇರೆ ಏನು ಮಾಡ್ಬೇಕು ಇವಾಗ? ಆಕ್ಟಿಂಗ್ ಬಾಸ್, ಆಕ್ಟಿಂಗ್. ಹಾವು ಎಳೆಯತ್ತದು ಕಚ್ಚಬೇಕು ಅಂತಲ್ಲ, ಕಚ್ಬಿಡ್ತೀನಿ ಅಂತ ಆಕ್ಟ್ ಮಾಡ್ತಿರತ್ತೆ. ಹಂಗೆ ನಾವು ಆಕ್ಟ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ ಮದುವೆನೂ ಆಗಲ್ಲ, ಮನೇಲಿ ಹಿಂಸೆನೂ ತಪ್ಪಲ್ಲ. ನಂದೊಂದು ಪ್ರಶ್ನೆ. ಹೇಳಿ ಬಾಸ್. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಬಾಸ್, ಎಣ್ಣೆ ಒಗರಾಗಿದೆ ಅಂತ ಬಿಸಾಕ್ಬಿಡ್ತೇವಾ? ಅಯ್ಯೋ 7 ಕೋಕೋ ಕೋಲಾನೋ ಪೆಪ್ಸಿನೋ ಮಿಕ್ಸರ್ ಏನು ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡ್ಬಿಡಲ್ವಾ? ಕುಡಿದ್ಮೇಲೆ ಮೇಂಟೈನ್ ಮಾಡಲ್ವಾ? ಅಷ್ಟೇ ಬಾಸ್, ಅಷ್ಟೇ. ನಂದು 2ನೇ ಪ್ರಶ್ನೆ. ಕೇಳಿ ಬಾಸ್. ಮುಂದೆ ಅವಳು ಗೊತ್ತಾಗ್ಬಿಟ್ರೆ ನೀನಿಂದ ನನ್ನ ಸೋಷಿಯಲ್ ಲೈಫ್ ಹಾಳಾಯ್ತು, ಎಂಟರ್ಟೈನ್ಮೆಂಟೇ ಇಲ್ದಿರ ನಾನು ಕುಡಿಯೋಕೆ ಶುರು ಮಾಡ್ಬಿಟ್ಟೆ ಅಂತ ಉಸ್ಕೆ ರೂಪ ಲಗಟಲ್ಲತ್ತೋ ಆಮೇಲೆ ಲೈಫ್ ಜಿಂಗಲಲ್ಲ. ನಂದು ಕೊನೆ ಪ್ರಶ್ನೆ. ಕೇಳಿ ಬಾಸ್. ನಿನಗೆ ಯಾವ ನನ್ನ ಮಗನೋ ಕನ್ನಡ ಬರೆಯೋದು ಹೇಳ್ಕೊಟ್ಟಿದ್ದು? ಯಾಕೆ ಬಾಸ್, ಸರಿ ಇದೆಯಲ್ಲ, ತಪ್ಪಾಗಿದೆಯಾ? ಸರ್ ಬಿಲ್ಲು. ಪರವಾಗಿಲ್ಲ, ನಾವು ಇದನ್ನ ಆರ್ಡರ್ ಮಾಡಿಲ್ಲ. ಬಿಲ್ ಇದನ್ನ 2 ರಸೀದಿ ಕೊಟ್ಟಿದೀಯಾ? ಸರ್ ಅಲ್ಲಿ ಕಪ್ಪಗೆ ದಪ್ಪಗಿದ್ರಲ್ಲ ಸರ್, ಅವ್ರದ್ದು ಸರ್. ಹೋದ್ನಲ್ಲ ಅವನು? ಸರ್ ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಮಲಗಿದ್ದಾರೆ. ಮಗ ಅರ್ಜೆಂಟಲ್ಲಿ ಗಾಡಿ ತರೋದು ಮರ್ತ್ಬಿಟ್ಟಿದ್ದೀನ, ಮನೆ ತನಕ ಡ್ರಾಪ್ ಹಾಕ್ಬಿಡು. ನಂಗೆ ಖುಷು. ಲಲ್ಲ ಇಬ್ರು ಹೆಲ್ಮೆಟ್ ಹಾಕಿಲ್ಲ, ಹೆಂಗಿದ್ರು ಫೈನ್ ಕಟ್ತೀರಾ? ಟ್ರಿಬಲ್ ರೈಡಿಂಗ್ಗೆ ಹೋಗೋಣ. ಅಬ್ಬಾ ಮಗ, ಟ್ರಿಬಲ್ ಆದ್ರೆ ಫೈನು, 4 ಜನನೂ ಹೋಗೋಣ. 4 ಜನ ಹೆಂಗೋ ಹೋಗೋದು? ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಬನ್ನಿ ಏಯ್ ಇಳಿರ ಆಕಳಿ. ಸರ್ ನೀವೇನ್ ಸರ್ ದೊಣ್ಣೆ ಹಿಡ್ಕೊಂಡು ನಿಂತಿದ್ದೀರಾ? ನಿಮ್ಮಂತ ಗೊನ್ನೆ ಸುರುಕರು ಎಣ್ಣೆ ಹೊಡ್ಕೊಂಡ್ ಬರ್ತೀರಾ ಅಂತಾನೆ ದೊಣ್ಣೆ ಹಿಡ್ಕೊಂಡು ನಿಂತಿದ್ದೀನಿ. ಇದರಲ್ಲಿ ಕೆಲಸ ಮಾಡ್ಕೊಂಡಿರೋದು ಯಾರು? ದುಡಿಯಗಂಡು ಖುಷಿಗೆ ಸುಮ್ನಿರೋ. ತಾವೇನ್ ಮಾಡ್ಕೊಂಡಿದ್ದೀರೋ? ಸ್ಥಿತರಿ ರೋಗ ತಜ್ಞ. ಅದೇನೋ ತಾತ ಕನ್ನಡದಲ್ಲಿ ಹೇಳಲೇ. ಸರ್ ಇವ್ನು ಕುಡ್ದಾಗ ಮಾತ್ರ ಅಚ್ಚ ಕನ್ನಡದಲ್ಲೇ ಮಾತಾಡ್ತಾನೆ ಸರ್. ಗೈನಕಾಲಜಿಸ್ಟ್ ಅಂತ ಹೇಳ್ದ ಸರ್. ಈ ಕಾಲದಲ್ಲೂ ಸ್ವಚ್ಛ ಕನ್ನಡದಲ್ಲಿ ಮಾತಾಡೋರು ಇದ್ದೀರಲ್ಲ, ದಯವಿಟ್ಟು ಬಂದು ಫೈನ್ ಕಟ್ಟಿ. ಏನ್ರೋ ಆರಕ್ಷಕರೇ, ಆರ್ಥಿಕ ಪರಿಸ್ಥಿತಿ ಸರಿ ಇದ್ದಿದ್ರೆ ಮಧು ಶಾಲೆಯಲ್ಲೇ ಇರ್ತಿದ್ವಿ, ಇಲ್ಲಿ ಯಾಕೆ ಬರ್ತಿದ್ವಿ? ಸರ್ ದುಡ್ಡಿಲ್ಲ ಅಂತಾರೆ. ಆ ಜರ್ಮನಿ ವನಿತಲ್ಲ 25,000 ರೂಪಾಯಿದು, ಒಂದು 5,000 ರೂಪಾಯಿಗೆ ಹಾಕ್ಬಿಡೋಣ ಅನ್ಕೊಂಡಿದ್ದೆ. ದುಡ್ಡಿಲ್ಲ ಅಂತಾರೆ, ಕಳಿಸ್ಬಿಡಿ ಸರ್. ಏಯ್ ಸುಮ್ನಿರೋ, ಹುಡುಗರ ಹತ್ರ ಕಾಸು ಇದ್ದೇ ಇರುತ್ತೆ. ಎಲ್ಲ ನಮ್ಮ ಮೂಲೆಯಲ್ಲಿ 5,000 ಇಟ್ಟಿರ್ತಾರೆ, ಕೊಡ್ತಾರೆ, ಸುಮ್ನಿರೋ. ಆಯ್ತು ಸರ್. ಅಯ್ಯೋ ಸರ್, ಜರ್ಮನಿ ಮನಿಗೆ ಬರೀ 5,000 ರೂಪಾಯಿನಾ ಸರ್? ಅಯ್ಯೋ 10,000 ರೂಪಾಯಿನೇ ಕೊಡ್ತೀನಿ, ತಗೊಳ್ಳಿ ತಗೊಳ್ಳಿ. ಫೈನ್ಗೆ ದುಡ್ಡಿಲ್ಲ, ವೈನ್ಗೆ ದುಡ್ಡಿದ್ಯಾ? ಹಾಕಿ ಸರ್. ತಗೊಳ್ಳಲೇ, ಫೈನ್ಗೆ ಸರ್ವಾಯ್ತು. ಕುಡಿಯೋ ಗಂಡು ಖುಷಿಗೆ. ನಿಮ್ಮ ಜೊತೆ ಇದ್ರೆ ಹಾಳಾಗ್ಬಿಡ್ತೀನಿ. ಸಂಸಾರಸ್ಥ ಆಗ್ಬೇಕು ಬೇಗ. ಹೆಣ್ಣೋಡಕ್ಕೆ ಹೋಗ್ತಾ ಇದ್ದೀನಿ. ನಾಳೆಯಿಂದ ವರ್ಣಾಲಂಕಾರ, ವಸ್ತ್ರಾಲಂಕಾರ ಎಲ್ಲ ಬದಲಾವಣೆ.
ಓ ಸೇಲ್ಸ್ಮನ್ ನಮ್ಮ ಮನೇಲಿ ಫಂಕ್ಷನ್ ಇದೆ, ಆಮೇಲೆ ಬಂದ್ಬಿಡಪ್ಪ. ಸರ್ ನಾನು ಸೇಲ್ಸ್ ಮ್ಯಾನ್ ಅಲ್ಲ ಸರ್, ಡಾಕ್ಟರ್ ಖುಷ್. ಓ ಸಾರಿ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಇದೆಲ್ಲ ಯಾಕೆ? ನನ್ನ ಮಗನ ಇವನು. ಇಷ್ಟೊಂದು ಫಾರ್ಮಾಲಿಟೀಸ್ನೆಲ್ಲ ಫಾಲೋ ಮಾಡ್ಬೇಕಾ? ದೊಡ್ಡವ್ರು ಯಾರೇ ಸಿಕ್ಕರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು. ನಾನು ಹೇಳ್ಕೊಟ್ಟಿದ್ದೇ ಮಾಡಿಲ್ಲ, ಇದು ಯಾವಾಗ ಕಲ್ತನೋ ಏನೋ. ಅಮ್ಮ ಏನೋ ದೊಡ್ಡ ಪ್ಲಾನ್ ಇರೋ ಹಾಗಿದೆ, ಎಸ್ಕೇಪ್ ಆಗೋದಕ್ಕೆ ಎಲ್ಲರೂ ರೆಡಿ ಇರಿ. ಅಣ್ಣ ಈ ಕಡೆ ಬರಂಗ್ ಭಯ ಆಗ್ತಿದೆ, ನನ್ನ ಅಮ್ಮನ ಪಕ್ಕದಲ್ಲಿ ನಮಗೆ ಭಯ ಆಗ್ತಿದೆಯಲ್ಲಪ್ಪ. ಭಯ. ಹಾಂ ಹಾಂ, ಎಲ್ರು ಬಂದಂಗಾಯ್ತಲ್ಲ, ಹುಡುಗಿನ ಕರೆಯೋಣವಾ? ಹಾಂ ಖುಷಿ. ಅಯ್ಯಯ್ಯೋ, ಒಂಟಿ ಸೀನು ನಮ್ಮ ಕಡೆ ಒಂಟಿ ಸೀನ್ ಅದೃಷ್ಟದ ಸಂಕೇತ. ನಿಮ್ಮಪ್ಪ ನನ್ನನ್ನು ನೋಡಕ್ ಬಂದಾಗ್ಲೂ ಒಂಟಿ ಸೀನಿದ್ರು. ಕೊಡಮ್ಮ ಕೊಡಮ್ಮ. ನಿಮ್ಮ ಹುಡುಗ ಖುಷು ನಮ್ಮ ಹುಡುಗಿನ ನೋಡ್ತಾ ಇಲ್ಲ. ಮಗ ಒಂದ್ಸಲ ಹುಡುಗಿನ ನೋಡಪ್ಪ. ನೀವು ನೋಡಿದ್ರಮ್ಮ? ನಾನ್ ನೋಡ್ದೆ. ನಿಮ್ಗೆ ಹೇಗೆ ಅನ್ಸ್ತಮ್ಮ? ನನಗಿಷ್ಟ ಆಯ್ತು. ನಿಮ್ಗಿಷ್ಟ ಆದ್ರೆ ನನಗಿಷ್ಟ ಆದಂಗೆ. ಅಯ್ಯೋ ನನ್ ಕಂದ, ಈ ಅಮ್ಮನ ಮೇಲೆ ಎಷ್ಟೊಂದು ಪ್ರೀತಿನೋ ನಿನಗೆ. ಹುಡುಗಿನ ಒಂದ್ಸಲ ನೋಡ್ಬಿಡು, ಜಾಸ್ತಿ ನೋಡಿಬಿಡ. ಓಕೆ, ಒಪ್ಪಿಗೆ ಆಯ್ತಂತೆ. ಹಾಗಿದ್ರೆ ನಿಮ್ ಖುಷ್ ನಮ್ಮ ಹುಡುಗಿ ಜೊತೆ ಮಾತಾಡ್ಬಿಡಿ. ಅಯ್ಯೋ ಬೇಡ ಬೇಡ, ಈಗ ನೋಡಿದನಲ್ಲ ಸಾಕು, ಅಷ್ಟು ಸಾಕು. ಬೇಡ 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 ಬೇಡ, ಅಮ್ಮ ಬೇಡ ಅಂದ್ರೆ ಬೇಡ ಬೇಡ. ಹಾಗಂದ್ರೆ ಹೇಗೆ? ಈ ಕಾಲದ ಹುಡುಗರು ಹುಡುಗಿ ಜೊತೆ ಮಾತಾಡ್ಬಿಡ್ಲಿ. ಅಮ್ಮ ದೊಡ್ಡವ್ರು ಹೇಳಿದ ಮಾತನ್ನ ತೆಗ್ದಾಕ್ಬಾರ್ದಲ್ವಾ ಅಮ್ಮ? ಸ್ವಲ್ಪ ಮಾತಾಡ್ಬಿಡ್ತೀನಿ. ನಿಮ್ಮ ಹೆಸರು ಕೇಳೋದು ಮರ್ತ್ಬಿಟ್ಟೆ. ಖುಷಿ. ನನ್ನ ಹೆಸರು ಖುಷ್. ಗೊತ್ತು, ಅಜ್ಜಿ ಹೇಳಿದ್ರು. ಏನು ಓದಿದ್ದೀರಾ? MBA ಮುಗಿಸಿ ಮನೇಲೇ ಇದ್ದೀನಿ. MBA. ಎಮ್ ಅಂದರೆ ಮನೆ, ಬಿ ಅಂದರೆ ಬಿಟ್ಟು, ಎ ಅಂದರೆ ಆಚೆ ಹೋಗಲ್ಲ. ಏನಂದ್ರಿ? ಅಲ್ಲ, ನೀವು ಮನೆ ಬಿಟ್ಟು ಆಚೆನೇ ಹೋಗಿಲ್ವಾ? ಇಲ್ಲ, ನಾನು ಓದಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ. ಮದುವೆ ಆದ್ಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಇದ್ದೀನಿ. ಸೊ ಅಲ್ಲಿವರೆಗೂ ಮನೇಲೇ ಇದ್ಬಿಡೋಣ ಅಂತ. ನಿಮಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಅಲ್ವಾ? ಬ್ಯಾಡ್ ಹ್ಯಾಬಿಟ್ಸು, ಉಗುರು ಕಚ್ತೀನಿ, ಟೈಮ್ ಸರಿಯಾಗಿ ಊಟ ಮಾಡಲ್ಲ, ನೈಟ್ ಶಿಫ್ಟ್ ಇರುತ್ತಲ್ಲ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಲ್ಲ. ನಿಮಗೆ ಬಾಯ್ ಫ್ರೆಂಡ್ಸ್ ಇದ್ದಾರಾ? ನೋ ಇಲ್ಲ. ಮದುವೆಗಿಂತ ಮುಂಚೆ ಎಲ್ಲಿಗಾದ್ರೂ ಆಚೆ ಹೋಗೋಣವಾ? ಪರ್ಸ್ನಲ್ ಟೈಮ್ ಸಿಗುತ್ತೆ, ಅರ್ಥ ಮಾಡ್ಕೋಬೋದು. ಅಯ್ಯೋ ಬೇಡ, ಹೆಂಗಿದ್ರು ಮದುವೆ ಆದಮೇಲೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು, ಆನೆಗುಡ್ಡಗೆಲ್ಲ ಹೋಗ್ತೀವಲ್ಲ, ಆವಾಗ ಮಾತಾಡ್ಬೋದು. ಸರಿ. ನಮ್ಮಂಥವ್ರು ಚಮಕ್ ಕೊಡಕ್ಕೆ ಕೊಟ್ಟಿರ್ತೀವಿ, ಇವ್ರಂಥವ್ರು ಚಮಕ್ ತಗೊಳಕ್ಕೆ ಕೊಟ್ಟಿರ್ತಾರೆ. ಇವ್ರಂಥವ್ರಿಂದನೇ ಮಳೆ ಬೆಳೆ. ನಿಮ್ಮ ಮನೇಲಿ ಇಷ್ಟೇ ಜನನ ಇರೋದು? ಇಲ್ಲ, ನನಗೊಬ್ರು ಮಾವ ಇದ್ದಾರೆ. ಓ ಹೌದಾ? ಏನು ಕೆಲಸ ಮಾಡ್ತಿದ್ದಾರೆ ಅವರು? BCom ಮುಗಿಸಿ IAS ಮಾಡ್ತೀನಿ ಅಂತ 1 ವರ್ಷ ತಗೊಂಡ. ಆ 1 ವರ್ಷ ಈಗ 10 ವರ್ಷ ಆಗಿದೆ. 10 ವರ್ಷ ಆದ್ಮೇಲೆ ಗೊತ್ತಾಯ್ತು ಅವನು BCom ಪಾಸ್ ಮಾಡಿಲ್ಲ ಅಂತ. ಈಗೇನು ಮಾಡ್ತಿದ್ದಾರೆ? ಅಣ್ಣ ಇಷ್ಟೊಂದು ಸಿಗರೇಟ್ ಸೇತಾ ಇದ್ರಲ್ಲ ಅಣ್ಣ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಣ್ಣ. ಲೇ, ನಾನ್ ಸೇದೆ ಹೋದ್ರೆ ಮೀಸೆ ಬರೋದ್ರ ಚಿಗುರಿ ಮೀಸೆ ಹುಡುಗರೆಲ್ಲ ಸಿಗರೆಟ್ನ ಸೇದಿ 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 ಆರೋಗ್ಯನ ಕೆಡಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಸಿಗರೆಟ್ನ ನಾನೇ ಸೇದ್ಕೊಂಡ್ಬಿಡ್ತಾ ಇದ್ದೀನಿ. ಅಣ್ಣ ತುಂಬಾ ದೊಡ್ಡವರಣ್ಣ ನೀವು. ಅಣ್ಣ ಇದರಿಂದ ನಿಮ್ಮ ಬಾಡಿಗೆ ಏನಾಗಲ್ವಾ? ನನ್ನ ಬಾಡಿಗೆ ಏನಾದರೂ ನನಗೆ ಚಿಂತೆ ಇಲ್ಲ, ಆದರೆ ಜನ ರೋಡಲ್ಲಿ ನಡೆಯೋಕ್ಕೆ ಅನುಕೂಲ ಆದರೆ ಸಾಕು. ಅಣ್ಣ ನೀವು ಸೇದೋದಕ್ಕೂ ಜನ ಓಡಾಡೋದಕ್ಕೂ ಏನಣ್ಣ ಸಂಬಂಧ? ಸ್ಪಾಂಜಿನಂತಿರುವ ನಮ್ಮ ದೇಹದ ಶ್ವಾಸಕೋಶ ಕೇವಲ ಗಾಳಿಯನ್ನು ಹೀರಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಕೆಲವು ಧೂಮಪಾನ ಮಾಡುವವರ ಶ್ವಾಸಕೋಶವನ್ನು ಹಿಂಡಿದಾಗ ಇಷ್ಟೊಂದು ಟಾರ್ ಎಂದರೆ ಎಷ್ಟೊಂದು ರೋಡ್ ರೆಡಿ ಆಯ್ತು. ಅಷ್ಟು ರೋಡ್ ರೆಡಿ ಆದ್ರೆ ಎಷ್ಟು ಜನ ನಡೆಯೋದಕ್ಕೆ ಅನುಕೂಲ ಆಯ್ತು. ಅಣ್ಣ ಅಲ್ಲಿ ನೋಡೋಣ, ಕಣ್ಣಿಲ್ದವ್ರು ಯಾರೋ ರೋಡ್ ದಾಟಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅಯ್ಯೋ ಪಾಪ. ಓ ಬ್ಲೈಂಡ್ ಲೇಡಿ, ಐ ಹ್ಯಾವ್ ಟು ಸೇವ್ ಹರ್. ಅಮ್ಮ ನೀನ್ ಯಾಕಮ್ಮ ಒಬ್ಳೆ ರೋಡಲ್ಲಿ ಬರಕೋದೆ? ಬಾಬಾ ಸ್ಟಾಪ್.
ಕಾಣಲ್ವನ ಪಾಪ ಹೆಂಗ್ಸು ಲೋಫರ್ ಬಾಮ ನೋಡು ಫುಟ್ಪಾತ್ ಇದೆ ಆರಾಮಾಗಿ ರೆಸ್ಟ್ ತಗೋ. ಅಲ್ಲ ನಿನ್ನ ಕಣ್ಣು ಬೇರೆ ಕಾಣಲ್ಲ, ನೀನು ಯಾರಾದ್ರೂ ಈ ಪಬ್ಲಿಕ್ ಹೆಲ್ಪ್ ತಗೊಂತಾನೆ ಬರ್ಬೇಕು, ಹಂಗೆಲ್ಲ ಒಬ್ಬೊಬ್ಬೇ ರೋಡಲ್ಲಿ ಬರಬಾರ್ದು. ಹೋಗು 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 ಪಾಪ. ನಿಮ್ ಕೆನ್ನೆ ಎಲ್ಲಿದೆ ಸರ್? ಕೆನ್ನೆ ಅಯ್ಯೋ ಪಬ್ಲಿಕ್ ಪ್ಲೇಸ್ ಹಂಗೆಲ್ಲ ಕಿಸ್ ಎಲ್ಲ ಕೊಡಬಾರ್ದು. ನೀನ್ ಮನೆ ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿ ಬಂದ್ಬಿಡ್ತೀನಿ. ಹೊರಡು 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 ಹೊರಡು. ಇದನ್ ಸ್ವಲ್ಪ ಹಿಡ್ಕೋತೀರಾ? ಯಾಕೆಮ್ಮ? ಅಯ್ಯೋ ಹಿಡ್ಕೊಳ್ಳಿ. ಕೆನ್ನೆ ಹುಡುಕ್ಬಿಟ್ಟ ಕಳ್ಳಿ ಆಯಿ. ಕೊಡು ಕೊಡು ಈಗ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಬೇಗ ಎಷ್ಟು ಜನ ಬಂದ್ಬಿಟ್ರಪ್ಪ? ನಾನು ಓಟ್ ಕೇಳಕ್ ಹೋದಾಗ 2 ನಾಯಿನೂ ಬಂದಿರ್ಲಿಲ್ಲ. ಏನಾಯ್ತಮ್ಮ? ಅಲ್ಲ ಸರ್, ಕಷ್ಟಪಟ್ಟು ಅರ್ಧ ದಾರಿ ಕ್ರಾಸ್ ಮಾಡಿದೀನಿ. ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಮತ್ತೆ ಕರ್ಕೊಂಡ್ ಬಂದ್ ಅಲ್ಲೇ ಬಿಟ್ಟಿದ್ದಾನೆ. ಇವ್ ಚಪ್ಲಕ್ಕೆ ಕೈ ಮೈ ಎಲ್ಲ ಮುಟ್ಟಿ ಮಾತಾಡ್ತಾನೆ. ನೀವೇ ಕೇಳಿ ಸರ್. ಅಯ್ಯಯ್ಯೋ ಒಬ್ಬ ಸಮಾಜ ಸೇವಕನ್ನ ಎಷ್ಟು ಅವಮಾನ ಮಾಡ್ತಾ ಇದ್ದಾಳೆ ಈ ಅಮ್ಮ. ನಿನ್ನ ಮೈ ಮುಟ್ಟಕ್ ಬಂದಿದ್ದೇನಮ್ಮ ನಾನು? ಏನಮ್ಮ ಹಂಗ ಮಾತಾಡ್ತಾ ಇದ್ಯಾ? ಹಂಗ ಮುಟ್ಟೋದಾದ್ರೆ ನೋಡಿ ಯಮ್ಮನ್ನ ಹೇಳ್ಕೊಂಡಂಗೆ ಗಟ್ಟಿ ತಪ್ಕೋತೀನಿ. ನಿನ್ನ ತಪ್ಕೋಬೇಕಾ? ನೋಡಿ ಎಷ್ಟು ಸುಂದರವಾಗಿದ್ದಾಳೆ. ಇವ್ರ ಜೊತೆ ನಾನು ಡುಯೆಟ್ ಆಡ್ತೀನಿ. ನಿನ್ನೆ ಮುಟ್ಬೇಕಾ? ಏನ್ ನಾನ್ ಸಂಸಾರ ಮಾತಾಡ್ತಾ ಇದ್ಯಾ? ಏನ್ರಿ ನಿಮ್ ಮುಂದೆನೆ ನನ್ ಕೈ ಹಿಡ್ದು ಎಳಿತಾ ಇದಾರೆ, ಸುಮ್ಮನೆ ನೋಡ್ತಾ ನಿಂತಿದ್ರಲ್ಲ. ಬರ್ತೀವಮ್ಮ ಸರ್, ಹೋಗಿ ಬರ್ತೀವಿ. ದಾರಿ ದೂರ, ಸ್ವಲ್ಪ ಹುಷಾರಮ್ಮ. ಅಯ್ಯೋ ಸರ್, ಮೈಸೂರಿಂದ ಬೆಂಗಳೂರು ಯಾವ ಲೆಕ್ಕ? ಒಂದು ದೀರ್ಘಾಸನ ಅಂತ ತಗೊಂಡ್ ಬಿಡೋದ್ರೊಳಗಡೆ ನಮ್ಮೂರಲ್ಲಿ ಇರ್ತೀವಿ. ಏನಾಯ್ತು? ಏನಿಲ್ಲಮ್ಮ, ಸಣ್ಣ ಜಗಳ ಅಷ್ಟೇ. ಯಾವನೊಬ್ಬ ಹುಡುಗಿನ ಚುಡಾಯಿಸ್ತಾ ಇದ್ದ, ಯಾಗರಿಸಿ ಓದ್ಬಿಟ್ಟೆ. ಗ್ಯಾಂಗ್ ಬಂದ್ಬಿಟ್ರು, ಮಾಸ್ ಬೈಟು. ನನ್ನ ಮಗಂದು ಏಟ್ ಬಿದ್ದವ್ರನ್ನೆಲ್ಲ ಎಮರ್ಜೆನ್ಸಿ ಕಳಿಸ್ದೆ, ಸತ್ತವ್ರನ್ನೆಲ್ಲ ಮಾರ್ಚರಿ ಕಳಿಸ್ದೆ ಅಷ್ಟೇ. ಯಾರಿವರು? ಯು ಡೋಂಟ್ ವರಿ, ನನ್ಗೇನಾಗಿಲ್ಲ. ನನ್ನ ಹೆಂಡತಿ ತಮ್ಮ ಬರ್ಬೇಕಾದ್ರೆ ಜೊತೆಲಿ ಕರ್ಕೊಂಬಂದಿದ್ಲು, ಹೋಗ್ಬೇಕಾದ್ರೆ ಇವನೊಬ್ಬನ್ ಬಿಟ್ಟು ಹೋದ್ಲು. ಇವನು ಯಾವಾಗ ಹೋಗ್ತಾನೋ ಏನೋ. ಫೈಟ್ ನೋಡಿ ಖುಷಿಯಾಗಿ ಆ ಹೆಂಗ್ಸು ನನ್ನ ಕಚ್ಬಿಟ್ಲು. ಸರ್, ಹೊಡೆದಿರೋ ನಿಮಗೆ ಈ ರೇಂಜ್ ಓದೆ ಬಿದ್ದಿದೆ ಅಂದ್ರೆ ಹೊಡ್ಸ್ಕೊಂಡಿರೋ ಅವ್ರಿಗೆ ಯಾವ ರೇಂಜ್ ಓದೆ ಬಿದ್ದಿರಲ್ಲ ಸರ್. ಯಾರೋ ನೀನು? ಸರ್, ನಾನು ಖುಷಿ ನೋಡಕ್ ಬಂದಿದ್ದೀನಿ ಸರ್. ಖುಷಿ? ನನ್ನ ಕಣ್ಮುಂದೆ ಖುಷಿ ನೋಡಕ್ ಬಂದೆ ಅಂತ ಹೇಳ್ತೀಯ ನೀನು? ನನ್ನ ಮಗಂದು ಈಗಾಗಲೇ ಟೈಗರ್ ಪ್ರಭಾಕರ್ ರೇಂಜ್ಗೆ ಮಾಸ್ ಫೈಟ್ ಮಾಡ್ಕೊಂಡ್ ಬಂದಿದ್ದೀನಮ್ಮ. ನನ್ನ ಮೂಡ್ ಖರಾಬ್ ಮಾಡಬೇಡ. ಹೊರಟಾಗ್, ಗಂಡಿನ ಕಡೆಯವ್ರು ಬರ್ತಾವ್ರೆ. ಗೋ ಗೆಟ್ ಔಟ್. ಮಾವ, ಇವರೇ ಗಂಡು. ಅಯ್ಯತ್ತೀರಿ, ಇವನೇ ಗಂಡ? ಸಕದವನೇ. ಇಷ್ಟೊಂದು ನಕ್ಕೊಂಡು ಹೇಳ್ತಾವಳೆ ಅಂದ್ರೆ ಮದ್ವೆ ಫಿಕ್ಸ್ ಆಯ್ತು ಅಂತ ಅರ್ಥ. ಅಂಕಲ್, ನಿಮ್ಗೆ ಅಂತ ಹೊಸ ಮನೆ, ಮನೆನ ಪ್ರೀತಿಯಿಂದ ನನ್ನಿಂದ ಒಂದು ಗಿಫ್ಟ್ ತಗೊಳ್ಳಿ. ಆಲ್ ದ ಬೆಸ್ಟ್. Thank you. ಹೊಸ ಜೀವನ ಹೊಸ ಮನೇಲಿ ಶುರು ಮಾಡಿ. ಆಶೀರ್ವಾದ ಮಾಡಿ. ಇರ್ಲಪ್ಪ, ಇರ್ಲಿ ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಪುಟಿ, ಆ ಮನೆ ನಿನ್ನ ಹೆಸರಿನಲ್ಲೇ ಇದೆ. ಓ, ಹಾಲ್ ತಂದ್ರಿ ಅನ್ಕೊಂಡೆ. ಇಲ್ಲ, ಅಜ್ಜಿ ತರ್ತಾರಂತೆ. ಆಯ್ತು. ಲೈಟ್ ಆಫ್ ಮಾಡಿದ್ಲು. ಅದು ನೀವು ಲೈಟ್ ಆಫ್ ಮಾಡಿದ್ರಿ ಅನ್ಕೊಂಡೆ. ಇಲ್ಲ ಇಲ್ಲ, ಅದು ಆಕ್ಚುಲಿ ಕರೆಂಟು ಹೋಗ್ಬಿಟ್ಟು ಬಂತು. ಸರಿ, ಶರ್ಟ್ ಹಾಕೊಂಡ್ಬಿಡ್ತೀನಿ. ಬೇಡ ಬೇಡ, ನಾನೇ ಲೈಟ್ ಆಫ್ ಮಾಡ್ತೀನಿ. ಬಾಗ್ಲ ಹಾಕ್ಬಿಡ್ತೀನಿ. ತಗೋ, ಇತ್ತಗ ನಿನ್ನ ಮದುವೆಲೆ ಕೊಡಬೇಕು ಅಂತಿದ್ದೆ. ನಿನಗೇನಾದ್ರು ಜಾಸ್ತಿ ಸಿಟ್ಟು ಬಂದ್ರೆ ಇದ್ರಲ್ಲಿ ರೆಕಾರ್ಡರ್ ಇದೆ, ಅದನ್ನು ಆನ್ ಮಾಡು. ಅದರ ಮುಂದೆ ಚೆನ್ನಾಗಿ ಬೈದು ಬಿಡು. ನಿನಗೆ ಪೂರ್ತಿ ಸಮಾಧಾನ ಆದಮೇಲೆ ಅದನ್ನು ಕೇಳಿಸ್ಕೊ. ನೀ ಬೈದಿದ್ದೇ ಸರಿ ಅಂತ ನಿಂಗೆ ಅನ್ನಿಸಿದ್ರೆ ಅವಳಿಗೆ ಹೋಗಿ ಚೆನ್ನಾಗಿ ಬೈದ್ಬಿಡು. ಓಕೆ. ನೋಡು, ನಾನಿದು ಕೊಟ್ಟಿದ್ದು ಅವಳಿಗೆ ಗೊತ್ತಾಗೋದು ಬೇಡ. ನಾನಿದನ್ನು ನಿಂಗೆ ಕೊಟ್ಟಿದ್ದು ಅವನಿಗೆ ಗೊತ್ತಾಗೋದು ಬೇಡ. ಸರಿ. ಗುಡ್ ಮಾರ್ನಿಂಗ್. ಕಾಫಿ. Why do you take trouble? Give me 5 minutes. I'll prepare breakfast for you. ಬೇಡ ಬೇಡ, ಹಾಸ್ಪಿಟಲ್ಗೆ ಪೇಷಂಟ್ಸ್ ಬಂದಿರ್ತಾರೆ, ಅರ್ಜೆಂಟಾಗಿ ಹೋಗ್ಬೇಕು. ತಗೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಏನು ಬೇಕಂತ ಹೇಳಿದ್ರೆ ಅದನ್ನು ಪ್ರಿಪೇರ್ ಮಾಡ್ಬೋದು. ಯಾ, ಎಸ್. ಒಂದು ವಾರಕ್ಕೆ ಏನೇನು ಬೇಕು ಅಂತ ಬರೆದ್ಬಿಡ್ತೀನಿ. ಒಂದು ವಾರಕ್ಕಾಗೋಷ್ಟು ವರ್ಕ್ ಆದರೆ ಇದನ್ನೇ ಕಂಟಿನ್ಯೂ ಮಾಡ್ಬಿಡೋಣ, ಇಲ್ಲಾಂದರೆ ಚೇಂಜ್ ಮಾಡ್ಬಿಡೋಣ. ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಓಕೆ. ಥ್ಯಾಂಕ್ ಯು. ಬಾಯ್.
ಇದನ್ನು ಮಾತ್ರೆ ಥರ ಬರ್ಕೊಟ್ಟಿದಾರಲ್ಲ. ಅಲ್ಲಿ ಬರೀ ಗುರುವಾರದ ಓದ್ತಿರ್ತೀನಿ. ಇನ್ಮೇಲೆ ಇಲ್ಲೇ ಬನ್ನಿ. ಹಂಪ ಸರ್ ಮೆಡಿಸಿನ್ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಬೇರೆಲ್ಲೂ ವರ್ಕೌಟ್ ಮಾಡೋಕೆ ಹೋಗ್ಬೇಡ. ಓಕೆ. ಜಗತ್ತಿನ ಯಾವುದೇ ಅಪ್ಪ ಅಮ್ಮನಿಗೂ ಸಂತೋಷವಾದ ಸುದ್ದಿ ಕೊಡೋದು ನನ್ನಂಥ ಡಾಕ್ಟರ್ಸ್. ಕಂಗ್ರ್ಯಾಚುಲೇಷನ್ಸ್, ನೀವಿಬ್ಬರು ತಂದೆ ತಾಯಿ ಆಗ್ತಿದ್ದೀರಾ. ಹಂಪ ಸರ್ ಮೆಡಿಸಿನ್ ಬರ್ದು ಕೊಡ್ತೀನಿ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಓಕೆ ಸರ್. ಟೈಮ್ ಟು ಟೈಮ್ ಊಟ ಮಾಡಬೇಕು. ಸ್ಟ್ರೆಸ್ ತೊಗೋಬಾರ್ದು, ಸ್ಟ್ರೆಸ್ ಕೊಡಬಾರ್ದು. ನೀನು ಇಲ್ಲ ಸರ್. ಸ್ವೀಟ್ ಯಾವಾಗ ಹಾಕ್ತೀರಿ? ಹಾಕ್ಸೋಣ್ರಿ ಸರ್. ನನ್ನ ಹೆಂಡತಿ ಹೋಳಿಗೆ ಭಾಳ ಚಲೋ ಮಾಡ್ತಾಳ್ರಿ ಸರ್. ಮಗು ಆಗಲ್ರಿ, ನಿಮಗೋಸ್ಕರ ಸ್ಪೆಷಲ್ಲಾಗಿ ಶೇಂಗಾ ಹೋಳಿಗೆ ಮಾಡಿಸ್ಕೊಂಡ್ ಬರ್ತೇನೆ ರೀ. ಹಾಂ ತರ್ತೀರಿ? ಆತ್ರಿ ಸರ. ಬರ್ತೀವ್ರಿ. ಪ್ರೋಟೀನ್? ಹಾಂ ಸರ್. ಅವ್ರ ಹತ್ರ ಮೆಡಿಸಿನ್ಸ್ಗೆ ದುಡ್ಡು ಇಸ್ಕೋಬೇಡ. ಸರಿ ಸರ್. ಹ್ಞೂ. ಈಗ ಕರೆಕ್ಟ್ ಆಗಿದೆ. ನಾನು ಇವತ್ತು ಮೆಡಿಕಲ್ ಶಾಪ್ಗೆ ಹೋಗಿದ್ದೆ. ಯಾಕೆ, ಏನಾಯ್ತು? ಇಲ್ಲ, ನೀವು ಬರ್ತಿದ್ದ ಪ್ರಿಸ್ಕ್ರಿಪ್ಷನ್ ನನಗೆ ಅರ್ಥ ಆಗಲಿಲ್ಲ. ಪಾಪ ಅವನಿಗೂ ಅರ್ಥ ಆಗಲಿಲ್ಲ. ಆದರೂ ಹೆಂಗೋ ಡಿಕೋಡ್ ಮಾಡಿ ನಾನೇ ಪ್ರಿಪೇರ್ ಮಾಡಿದೆ. ಸೂಪರ್, ಒನ್ ಆಫ್ ದ ಬೆಸ್ಟೆಸ್ಟ್. ಹೆಂಗಿವೆಲ್ಲ? ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. MBA ಮುಗಿಸಿ ಮನೇಲೇ ಇದ್ನಲ್ಲ, ಸೊ ಫ್ರೀ ಟೈಮಲ್ಲಿ ಕುಕ್ಕಿಂಗ್ ಕಲ್ತ್ಕೊಂಡೆ. ಯಾವ್ಯಾವ ಸ್ಟೈಲ್ ಆಫ್ ಕುಕಿಂಗ್ ಬರುತ್ತೆ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಮೆಕ್ಸಿಕನ್, ಇಟಾಲಿಯನ್, ನಿಮ್ಗೆ ಯಾವ್ದು ಬೇಕೋ ಅದು ನಾನು ಮಾಡ್ತೀನಿ. ಸೌತ್ ಇಂಡಿಯನಲ್ಲಿ ಯಾವ್ದಾದ್ರು ಬರುತ್ತೆ? ಇಡ್ಲಿ, ವಡ, ಪೂರಿ, ಪೊಂಗಲ್, ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಬಿಸಿಬೇಳೆಬಾತ್, ಮತ್ತೆ ಪುಳಿಯೋಗರೆ. ಪುಳಿಯೋಗರೆ. ನಾರ್ತ್ ಇಂಡಿಯನಲ್ಲಿ ಏನೇನು ಬರುತ್ತೆ? ನಾರ್ತ್ ಇಂಡಿಯನಲ್ಲೇ ನಾನು ಫೇಮಸ್ಸು. ವಾ. ರೋಟಿ, ನಾನ್, ಬಟರ್ ನಾನ್, ದಾಲ್ ಕಿಚಡಿ, ಕುಲ್ಚಾ, ಪಾಲಕ್ ಪನೀರ್, ಪಾಲಕ್ ಬಟರ್ ಮಸಾಲ, ಪಾಲಕ್ ಟಿಕ್ಕ ಮಸಾಲ, ಮತ್ತೆ ಬಿರಿಯಾನಿ. ವಾವ್, ಸೂಪರ್. ಒಂದು ನಿಮಿಷ. ಹಲೋ ಖುಷ್, ಎಮರ್ಜೆನ್ಸಿ ಕಣೋ, ಎಲ್ಲಿದ್ಯೋ? ಮನೆಯಲ್ಲಿ. ಸರಿ, ಬೇಗ ಮಾಮೂಲಿ ಆಟಕ್ಕೆ ಬಾ. ಓಕೆ ಓಕೆ ಓಕೆ. ಏನಾಯ್ತು? ಪ್ರಾಬ್ಲಮ್, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದಾನೆ. ಬಿಲ್ ಕೊಡೋಕೆ ನಾನು ಹೋಗಬೇಕು. ಹೌದಾ? ಹಾಂ. ಇಷ್ಟೊಂದು ಕೂಲಾಗಿದ್ದೀರಾ? ಡಾಕ್ಟ್ರ್ ಅಲ್ವಾ? ಓ. ಬಿರಿಯಾನಿ ತಗೊಂಡು ಹೋಗ್ತೀನಿ. ತಗೊಂಡೋಗಿ. ಪಾಪ ಆಕ್ಸಿಡೆಂಟ್ ಆದಮೇಲೆ ಬೇಜಾರಲ್ಲಿ ತಿಂದಿರ್ತಾರೋ ಇಲ್ವೋ, ಅಲ್ಲಿ ಬೇಕಾಗೋದು. ಅರೆ, ಪ್ಯಾಕ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ. ಬಿರಿಯಾನಿ ಸೂಪರ್ ಮಗ. ಏಯ್, ಪ್ಲೇಟ್ ತಗೊಂಬನ್ರ. ಪ್ಲೇಟ್ ಅಂತ ನಂಗೆ ಕಾಲ್ ಪೀಸು ಹಾಕೊಳ್ರ ಮಗ, ನನ್ನ ಕೈ ಪೀಸು. ಯಾರೋ ಮಗ ಮಾಡಿದ ಬಿರಿಯಾನಿ ಸಕ್ಕತ್ತಾಗಿದೆ. ನಮ್ಮ ಹೆಂಗಸರು ಸೂಪರ್ ಆಗಿದೆ. ಅವಳಿಗೊಂಚೂರು ಬಿಡ್ದಂಗೆ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಕಣ್ರು. ತಿನ್ರಿ. ಯಾವನವನು ಬಿರಿಯಾನಿ ಆರ್ಡರ್ ಕೊಟ್ಟು 1 ಅವರ್ ಆಯ್ತು, ಹಿಂಗೆ ಕೊಟ್ಟಿಲ್ಲ. ಕ್ಯಾನ್ಸಲ್ ಮಾಡಿ ಆರ್ಡರ್ನ. ಬಸ್ ಮದುವೆ ಆದ್ಮೇಲೆ ಹೆಂಗಿದೆ ಬಸ್ ಲೈಫು? ಬಸ್ ಫಸ್ಟ್ ನೈಟ್ ಹೆಂಗಾಯ್ತು ಬಸ್? ಓ, ಅದಾ ಸೂಪರ್. ಏನಾಯ್ತು ಗೊತ್ತಾ? ನಿಮ್ ಫಸ್ಟ್ ನೈಟ್ ಆಗುತ್ತಲ್ಲ, ಅವತ್ತು ಕರೀರಿ. ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲೇ ಹೇಳ್ಕೊಡ್ತೀನಿ. ಬಸ್ ಅದಕ್ಕೆ ಬಗ್ಗೆ ಹೇಳಿ ಬಸ್. ಅದಕ್ಕೆ ಮೌಂಟ್ ಕಾರ್ಮೆಲ್ ಕಾಲೇಜ್ ಹುಡುಗಿ ಫೇಸು, ಅಮ್ಮಣ್ಣಿ ಕಾಲೇಜ್ ಹುಡುಗಿರ ಮನಸ್ಸು, ಮಾತು ಜೈನ್ ಟೆಂಪಲ್ ಅಷ್ಟೇ ಕ್ಲೀನು, ಕೈ ರುಚಿನೋ ಶಿವಾಜಿ ಮಿಲಿಟರಿ ಹೋಟ್ಲು. ನನಗೆ ಪರ್ಮಿಷನ್ ಇಲ್ಲದೆ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟಿರೋರ ಥರ ಗಿಲ್ಟ್ ಫೀಲ್ ಆಗ್ತಾ ಇದೆ. ಯಾಕೆ? ಒಂದೊಳ್ಳೆ ಹುಡುಗಿಗೆ ಮೋಸ ಮಾಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೋತೀನಿ ನಾನು. ಬಸ್ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತೀರಾ. ನಿಮ್ಮ ಮನೆ ಹೆಂಗಸ್ರು ನಂಗೆ ನೋಡ್ಕೋಬೋದು ಸರ್ ನೀವು, ಅಲ್ವಾ?
ಗಣ್ಯರೇ ಶುಭ ರಾತ್ರಿ ಬಾಸ್ ಓ ಏನಾಯ್ತು? ಎಣ್ಣೆ ಎತ್ತಿಡ್ತಿದ್ದೆ. ಸ್ವಲ್ಪ ಜಾಡ್ತು, ಅದಕ್ಕೆ ಎಣ್ಣೆ ಎತ್ತಿಡ್ತಿದ್ದೆ. ನೀನು ಹೊರಗಡೆ ಎಣ್ಣೆಯಿಂದ ಜಾರ್ತಿದ್ಯಾ, ನಾನು ಒಳಗಡೆ ಎಣ್ಣೆಯಿಂದ ಜಾರ್ತಿದ್ದೀನಿ ಅಷ್ಟೇ. ಏನಂದ್ರಿ? ಛೇ, ಏನಿದು ಮದ್ಯಪಾನದ ದುರ್ವಾಸನೆ? ಎಲ್ಲಿಂದ? ಸ್ಮೆಲ್ಲ? ಹಾ. ಓಹ್ ಓಕೆ. ಅದು ಆಕ್ಚುಲಿ ಪಕ್ಕದ ಮನೆಯಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ನಡೀತಾ ಇದೆ, ಸೊ ಅದಿರ್ಬೋದು. ಕೊಡಕ್ ನನ್ನ ಮಕ್ಕಳು. ಬೈ ದ ವೇ, ನಿಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ? ನಿಮ್ಮ ಫ್ರೆಂಡ್ಸು? ಯಾವುದೇ ರೀತಿಯ ಅಪಾಯ ಇಲ್ಲ, ಪ್ರಜ್ಞೆ ಇಲ್ಲ ಅಷ್ಟೇ. ಥ್ಯಾಂಕ್ ಗಾಡ್. ನಾಳೆ ಶನಿವಾರ ರಾತ್ರಿ ನನಗೆ ಆಸ್ಪತ್ರೆಯಲ್ಲಿ ಕೆಲಸ ಇರುತ್ತೆ. ಓ ಹೌದಾ? ಹೌದು. ನಂಬಿಟ್ಲು. ಪ್ರತಿ ವಾರಾಂತ್ಯ ರಾತ್ರಿ ಆಸ್ಪತ್ರೆಯಲ್ಲಿ ಕೆಲಸ ಇರುತ್ತೆ, ದಯವಿಟ್ಟು ಸಹಕರಿಸ್ಬೇಕು. ಪರವಾಗಿಲ್ಲ ಬಿಡಿ, ನಿಮ್ಮ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಆಕ್ಚುಲಿ ಸುಮಾರು ಹೊತ್ತಾಯ್ತು, ಮಲ್ಗೋಣ್ವಾ? ಓಕೆ ಬಾಯ್. ಬಾಯ್. ಇಲ್ಲ ಪರವಾಗಿಲ್ಲ. ಬಾಯ್. ಓಹೋ ಥ್ಯಾಂಕ್ ಯು, ಮರ್ತ್ಬಿಟ್ಟಿದ್ದೆ ನಾನು. ರೀ, ಯಾ ಬೆಳಿಗ್ಗೆ ಬೇಗ ಬರ್ತೀರಲ್ಲ? ಬೆಳಿಗ್ಗೆ ಬರ್ತೀನಿ. ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಮಧ್ಯಾಹ್ನ ಬರ್ತೀನಿ. ಓಕೆ? ಏನು ಆಪರೇಷನ್? ಬಾಯ್. ಹೇಗಿದ್ಯೋ ಹೊಸ ಮದ್ವೆ? ಮೊದಲ ದಿನ ನೋಡ್ದ ಚಿರಂಜೀವಿ ಸೌಭಾಗ್ಯವತಿ ಸಾವಿತ್ರಿ ಅವರೇ, ತಾವು ನನ್ನ ಕರೆಗೆ ಹೋಗುಟ್ಟು ನನ್ನ ವಿವಾಹಕ್ಕೆ ಬಂದಿದ್ದಕ್ಕೆ ತಮಗೆ ಅಡಿಯಿಂದ ಮುಡಿಯವರೆಗೂ ನಮಸ್ಕಾರಗಳು. ನೋಡು, ನನ್ನನ್ನು ರೇಗಿಸ್ಬೇಡ ನೀನು. ಟ್ರೈ ಮಾಡ್ದೆ ಕಣೋ ಬರೋಣ ಅಂತ, ಬಟ್ ಬರೋಕ್ಕಾಗ್ಲಿಲ್ಲ. ಐ ಆಮ್ ಸೋ ಸಾರಿ. ನಾನು ಹೇಳ್ದೆ ಅಲ್ವಾ ನಿನ್ಗೆ, ನಾನು ಕ್ಯಾನಡಾ ಟ್ರಿಪ್ಪಿಗೆ ಹೋಗ್ಬೇಕಿತ್ತು. ನೀನು ಬರ್ಬೇಕಿತ್ತು ಗೊತ್ತಾ? ಇಟ್ ವಾಸ್ ಸೋ ಅಮೇಝಿಂಗ್. ನಿನ್ ಮದ್ವೆ ಎಲ್ಲ ಆಮೇಲೆ ಆಗ್ಬೋದಿತ್ತು. ಇಟ್ಸ್ ಓಕೆ, ನಾನು ನಿಂಗೆ ಪಿಕ್ಚರ್ಸ್ ಎಲ್ಲ ತೋರಿಸ್ತೀನಿ. ಒಳ್ಳೆ ಹುಡುಗಿರ್ದಿದ್ರೆ ತೋರಿಸು, ನಿಂದಾದ್ರೆ ಬೇಡ. ಮದ್ವೆ ಆದ್ರೂ ಹಳೆ ಚಾಳಿ ಬಿಟ್ಟಿಲ್ಲ ಅಲ್ಲ ನೀನು. ವೇಟ್, ತಗೋ ನೋಡು. ಓಹೋ, ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ ಅಲ್ಲಿ. ಇದು ಖುಷಿದು ಪ್ರೀ ವೆಡ್ಡಿಂಗ್ ಪಾರ್ಟಿ. ನೆಕ್ಸ್ಟ್ ಚೇಂಜ್ ಮಾಡು. ಇವಳು ಯಾರು ಹೇಳಿ ನೋಡೋಣ. ಓ ಇವಳ, ಶಿ ಇಸ್ ಅ ಹೆವಿ ಇಂಡಿಪೆಂಡೆಂಟ್. ಬೈಕಲ್ಲಿ ಸೋಲೋ ರೈಡ್ ಹೋಗ್ತಾಳೆ. ಆಮೇಲೆ ಅವಳನ್ನ ನೋಡೋಕ್ ಬರೋ ಹುಡುಗರ್ನ ಹೆಂಗ್ ಓಡಿಸ್ತಿದ್ಲು ಗೊತ್ತಾ? ಹೋಗಿ ಈಗ ಡೀಸೆಂಟ್ ಆಗಿ ರಿಜೆಕ್ಟ್ ಮಾಡು, ಇಲ್ಲ ಅಂದ್ರೆ ನಾನು ತುಂಬಾ ವೈಲೆಂಟ್ ಆಗಿ ಬಿಡ್ತೀನಿ. ಸ್ವಲ್ಪ ಗಾಂಚಲಿ ಜಾಸ್ತಿ. ಬೇಸಿಕಲಿ ನೀನ್ ಹುಡುಗಿ ಆಗಿದ್ದಿದ್ರೆ ಹೇಗಿರ್ತಿದ್ಯೋ ಹಾಗೆ ಇದ್ದಾಳವಳು. Hi guys. You guys having fun? Hi baby. Hi. Missed you. What's up? ಬ್ರೋ, ಮದುವೆ ಆದ್ಮೇಲೆ ಒಂದ್ಸಲಿ ಮೀಟ್ ಮಾಡೋದು ಕಷ್ಟ ಆಗಿದ್ಯಾ ನಿಂಗೆ? ಗಂಡ ಬಿಟ್ಟಿರಲ್ಲ ಅಂತನಾ? ಹೇ ಬೇಬಿ, ವೆರ್ ಇಸ್ ಯುವರ್ ಹಬ್ಬಿ? ಅಯ್ಯೋ, ಅವನೇ ಬಂದ ಅನ್ಸುತ್ತೆ. ಹೇ ವೇಟ್, ಡೋಂಟ್ ಬಿ ಪ್ಯಾನಿಕ್. ಫಸ್ಟ್ ಬಾಟ್ಲ್ ಎಲ್ಲ ಹೈಡ್ ಮಾಡಿ, ಆಮೇಲೆ ನಾವು ಹೈಡ್ ಆಗೋಣ. ಇಟ್ಕೊಳ, ನೀವೆಲ್ಲ ಹೋಗಿ ಬಚ್ಚಿಟ್ಕೊಳ್ಳಿ. ಅಯ್ಯೋ ದೇವ್ರೇ, ಸಂಜೆ ಯಾರ ಮುಖ ನೋಡಿದ್ನೋ. ಯಾರ್ ನೀನಾ? ಅಯ್ಯ, ಕಮ್. Missed you so much. You freaked me out. Sorry. Hey, nice interiors, huh? ಕುಶ್ ಎಲ್ಲಿ? ಖುಷ್ ಬಂದ ಅನ್ಸುತ್ತೆ. ಕುಶ್ ಓ, ಹಿಂಟ್ ಕೊಡ್ತಿರ್ಬೋದು ಅನ್ಸುತ್ತೆ. Wait, how do you know him? ನನಗೆ ಹೇಗೆ ಗೊತ್ತು ಅನ್ನೋದು ಬಿಡು. ನೀನ್ ಕುಶ್ ಜೊತೆ ಫೋಟೋ ಹಾಕಿದ್ಯಾ? ನಿನ್ ಗಂಡ ಏನು ಹೇಳಲ್ವಾ? ಅವನೇನು ಹೇಳಲ್ಲ ಬಿಡು. He's a very cool guy. What do you mean? ನಾನು ಯಾಕೆ ಬೇರೆಯವ್ರ ಫೋಟೋ ಎಲ್ಲ ಹಾಕ್ಲಿ? ಅವನೇ ನನ್ನ ಗಂಡ. ಇವನಾ? ನಿನ್ ಗಂಡನಾ?
ಡೀಸೆಂಟ್ ಅಂದೆ, ಏನು ಗೊತ್ತಾಗಲ್ಲ ಅಂದೆ. ಅದೇ ಅವನು ನಿನ್ ಮುಖ. ಲಾಸ್ಟ್ ಟೈಮು ಅಕ್ಕಂಗ್ ಮಗು ಆಯ್ತು ಅಂತ US ಇಂದ ಬಂದಾಗ ಇವನ್ ಜೊತೆನೆ ನನ್ ಪಾರ್ಟಿಗೆ ಹೋಗಿದ್ದು. ನೀನ್ ತುಂಬಾ ಕನ್ಫ್ಯೂಸ್ ಆಗಿದ್ಯಾ. ಪಾಪ ಅವನ ಅಂತವನಲ್ಲ ಕಣೆ, ಪಾಪು ಅದು. ನೀನ್ ಇನ್ನೂ ನನ್ನ ನಂಬಿಲ್ಲ ಅಲ್ಲ? ಇರು, ಅವನ್ ಕೈಯಲ್ಲೇ ಹೇಳಿಸ್ತೀನಿ. ಖುಷ್ ಅಟ್ಯಾಕ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅಯ್ಯೋ ಅಮ್ಮ ತಾಯೇ, ಅವನಿಗೆ ಸ್ಯಾಟರ್ಡೇಸ್ ನೈಟ್ ಶಿಫ್ಟ್ ಇದೆ ಅಮ್ಮ, ಮನೇಲಿ ಇಲ್ಲ ಅಮ್ಮ. ಹೋಲಿ ಮದರ್ ಆಫ್ ಗಾಡ್, ಸ್ಯಾಟರ್ಡೆ ನೈಟು ಇವಾಗ ಯಾವ ಪಾರ್ಟಿಯಲ್ಲಿ ಕುಡಿತಾ ಇದ್ದಾನೋ. ನೀನ್ ಚೆನ್ನಾಗಿ ಪೆದ್ದಿ ಮಾಡಿದಾನ್ ಕಣೆ ಅವನು. ನಿನ್ ವೇಷ ನೋಡು. ನಿನ್ಗಿನ್ನೂ ನಂಬಿಕೆ ಬಂದಿಲ್ಲ ಅಲ್ಲ? ವೆಯ್ಟ್, ಐ ಶೋ ಯು. ಅನ್ಸುತ್ತೆ. ಬಂದ್ ಮಿತ್ರರೇ, ಗೈಸ್, ವಾಟ್ಸ್ ಹ್ಯಾಪನಿಂಗ್? ನಿಮ್ ಸರ್ಕಾರ ಮೋಸ ಮಾಡಿದೆ, ಅವ್ರ ಸರ್ಕಾರ ಮೋಸ ಮಾಡಿದೆ. ಹೆಂಗ್ ಹೇಳ್ತೀರಾ ಮೋಸ ಮಾಡಿದೀವಿ ಅಂತ? ನಾವು ಮೋಸ ಮಾಡಿದ್ರು ಒಳ್ಳೆ ತರ ಮೋಸ ಮಾಡಿದೀವಿ. ಮೋಸದಲ್ಲಿ ಆದ್ರೆ ಒಳ್ಳೆ ತರ ಮೋಸ. ಹತ್ತು ಮುಚ್ಚಿ ನಾಟಕ ಮಾಡಿದ್ಮೇಲೆ ನಿಮ್ ಸರ್ಕಾರ ಮಾಡಿದ್ರೆ ಮೋಸನೇ. ಒಂದ್ ನಿಮಿಷ ನೋಡಿ, ನೀವಿಬ್ರು ಮಾಡಿರೋ ಮೋಸಗಳು ಈಗ ಬಹಿರಂಗವಾಗಿ ಗೊತ್ತಾಗ್ತಾ ಇದ್ರು ಸುಧಾ, ನೀವು ಇದನ್ನ ಒಪ್ಕೊಳಕ್ ತಯಾರಿಲ್ಲ. ಅಂದ ಮೇಲೆ ಈ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಳ ರೀತಿ ಇದೆ. ನಮ್ ಪಕ್ಷದ ಮೇಲೆ ಏನಾದ್ರೂ ಆರೋಪ ಹೊರಿಸಿದ್ರೆ ನಾವು ಬೆಂಕಿನೇ ಎಸ್ತೀವಿ. ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ವಿಶ್ವಾದ್ಯಂತ, ನಕ್ಷತ್ರ ಪುಂಜ ಗೆಲಾಕ್ಸಿಗೂ ಬೆಂಕಿ ಎಸ್ತೀವಿ. ನಾವು ಯಾವ್ದನ್ನು ಬಿಡಲ್ಲ. ನಾವು ನಿಮ್ಮಿಬ್ಬರ ಮಧ್ಯೆ ಬೆಂಕಿ ಹಚ್ಚಿದಾಯ್ತು. ಆಲ್ರೈಟ್, ಮುಂದಕ್ಕೆ ಹೋಗೋಣ. ನಾವೇಕೆ ಮುಂದೆ ಹೋಗ್ಬೇಕು? ನಾವ್ ಹಿಂದೆ ಹೋಗ್ತೀವಿ. ನೀವ್ ಮಾಡಿರೋ ಮೋಸ ನಂಗೆ ಗೊತ್ತಾಗಿದೆ. ನಾನ್ ವಿಷ ಕುಡ್ದೇ ಕುಡಿತೀನಿ. ಅಮ್ಮನ ಮನೆಗೆ ಹೋಗ್ತಾ ಇರೋ 17ನೇ ಬಾರಿ ವಿಷದ ಬಾಟಲಿ ಎತ್ತಿರೋ ವಿಷಗಾಮಿನಿ ವಿಷ ಕುಡಿತಾಳೋ ಇಲ್ವೋ ವೀಕ್ಷಿಸಿ ಮುಂದಿನ ಭಾಗದಲ್ಲಿ. ನಿಮ್ಮ ಮನೆಯಲ್ಲಿ ಅಶಾಂತಿ ನೆಲೆಸಿದೆಯೇ? ಸತಿಪತಿಯ ಕಲಹವೇ? ಕೋರ್ಟ್ಗೆ ಸಮಸ್ಯೆಯೇ? ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಇಬ್ಬರದು ವಶೀಕರಣ, ಎಲ್ಲಾ ರೀತಿಯ ಗೌಪ್ಯ ಯಾತನೆಗಳಿಗೆ ಕೇವಲ 11 ದಿನಗಳಲ್ಲೇ ಶಾಶ್ವತ ಪರಿಹಾರ ಶತಸಿದ್ಧ. ಶ್ರೀ 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 ಪರಿಹಾರ ಪಂಡಿತಿಯವರು ಮೇಘಾಲಯದಿಂದ ನೇರವಾಗಿ ಭಕ್ತಾದಿಗಳ ಒತ್ತಾಯದ ಮೇರೆಗೆ ಮೆಜೆಸ್ಟಿಕ್ ನ ಕಾನಿಷ್ಕಾ ಲಾಡ್ನ ರೂಮ್ ನಂಬರ್ 420ಯಲ್ಲಿ ಕಾಯಮ್ಮಾಗಿ ನೆಲೆಸಿರುತ್ತಾರೆ. ಆಫರ್, ರೀಡಿಂಗ್ ಆಫರ್. ಅಡ್ವೊಕೇಟ್ ವಿಜಯಧನ್ ಕುಮಾರ್, ಡಿವೋರ್ಸ್ ಸ್ಪೆಷಲಿಸ್ಟ್. ಫಸ್ಟ್ ಡಿವೋರ್ಸ್ 50% ಆಫ್, ಸೆಕೆಂಡ್ ಡಿವೋರ್ಸ್ 30% ಆಫ್. ಬುಕ್ your appointments now. ತಿನ್ನಕ್ಕೇನಿದೆಯಪ್ಪ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಮೆಕ್ಸಿಕನ್, ಇಟಾಲಿಯನ್. ಏನ್ ಬೇಕು ಸರ್? ಸೌತ್ ಇಂಡಿಯನ್ ಏನಿದೆ? ಇಡ್ಲಿ, ವಡಾ, ಪೂರಿ, ಪೊಂಗಲ್, ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಬಿಸಿಬೇಳೆ ಬಾತ್ ಮತ್ತೆ ಪುಳಿಯೋಗ್ರೆ. ನಾರ್ತ್ ಇಂಡಿಯನ್ ಏನಿದೆ? ಅಯ್ಯೋ, ನಾವು ನಾರ್ತ್ ಇಂಡಿಯನ್ನಲ್ಲೇ ಫೇಮಸ್ ಸರ್. ರೋಟಿ, ನಾನ್, ಬಟರ್ ನಾನ್, ದಾಲ್ ಕಿಚಡಿ, ಕುಲ್ಚಾ, ಪಾಲಕ್ ಪನ್ನೀರ್, ಪಾಲಕ್ ಬಟರ್ ಮಸಾಲ, ಪಾಲಕ್ ಟಿಕ್ಕಾ ಮಸಾಲ. ಆಮೇಲೆ ಬಿರಿಯಾನಿ. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡಿಗೆ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಇವ್ರಿ ನಮ್ಮ ಮೇಡಮ್, ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. ನೀವು ಅವ್ರ ಕಡೆ ಅಂತ ಹೇಳ್ಬಾರ್ದಾ? ಒಂದ್ ನಿಮಿಷ ರೀ. ಇವತ್ತು ಯಾವಾರ? ಶುಕ್ರವಾರ. 2 ಪ್ಲೇಟ್ ಮಸಾಲೆ ದೋಸೆ. ಲೋಕುಶ್, ಏನೋ ಹೇಳ್ತಿದ್ಯಾ? ಹೌದು ಕಣ್ರ, ಯಾವ ಖುಷಿಗೋಸ್ಕರ ಎಲ್ಲ ಬಿಟ್ಟು ಋಷಿ ಆದ್ನೋ ನಾನು, ಎಲ್ಲ ವ್ಯರ್ಥ ಆಗೋಯ್ತು ಕಣ. ಅದು ಯಾವ ನನ್ನ ಮಗನೋ ಐಡಿಯಾ ಕೊಟ್ಟಿದ್ದು, ಅವನೇನಾದ್ರೂ ನನ್ನ ಕೈಲಿ ಸಿಗಬೇಕು. ಹೇಯ್, ಯಾವನ ಅವನು ಬಾಟ್ಲೆಲ್ಲ ಹೊಡ್ಕೊಂಡು ಕುಡಿಯೋದು? ಬಾಸ್ ನೀವಾ? ಬಾಸ್ ಹಿಂಗೆಲ್ಲ ಕುಡ್ಕೊಂಡೋದ್ರೆ ಅದಕ್ಕೆ ಗೊತ್ತಾಗಲ್ವಾ? ಅದಕ್ಕೂ ನಿನ್ನ ಹತ್ರ ಇರುತ್ತಲ್ಲಪ್ಪ ಉಪಾಯ. ಬಾ ಹೇಳು ಮಾರಾಯ. ಬಂದೆ. ಬಾ. ಹೇಳಿ ಬಾಸ್, ಏನ್ ನಿಮ್ ಪ್ರಾಬ್ಲಮ್? ಓ ಇದಾ? ಅಯ್ಯೋ ಬಾಸ್, ನನ್ ಒಡೆ ಬಾಸ್, ನನ್ ಒಡೆ ಬಾಸ್. ಒಡೆ ಅಲ್ಲ ಕಣ, ಅದು ನಿನ್ ತೊಡೆ. ತೊಡೆ ಅಲ್ಲ ಬಾಸ್, ನನ್ ಒಡೆ ಬಾಸ್. ಇಲ್ಲೆಲ್ಲ ಐಟಮ್ ಕಾಸ್ಟ್ಲಿ ಅಂತ ಪಾಕ್ತಂಡಿ ಬೂಮಮ್ಮನಿಂದ ಒಡೆ ಕಟ್ಟಿಸ್ಕೊಂಡ್ ಬಂದಿದೆ ಬಾಸ್. ಎಲ್ಲ ಪೀಸ್ ಆಗೋಯ್ತಲ್ಲ ಬಾಸ್. ನೀವೇ ಅರ್ಪಿಸ್ಕೊಳ್ಳಿ.
ಖುಷಿ ಎನಫ್ ತುಂಬ ಕುಡ್ದಿದ್ಯಾ, ಇವತ್ತಿಲ್ಲೇ ಮಲ್ಕೋ. ಮನೆಗೆ ಹೋದ್ರೆ ಖುಷಿ ಗೊತ್ತಾಗತ್ತೆ. ಅವ್ನಿಗೆ ಗೊತ್ತಾಗ್ಬೇಕು ಅಂತಾನೆ ಕುಡಿತಿರೋದು. ವಾಟ್ ಬ್ರೋ, ಆರ್ ಯು ಮ್ಯಾಡ್? ಅವನ ನಂತರನೇ ಡ್ರಾಮಾ ಮಾಡ್ತಿದ್ದಾನೆ ಕಣೆ. ಅವನ್ ನೀರ್ ತರ ಕಾಣಿಸೋ ಓಟ್ಕ ಪ್ರತಿ ಶನಿವಾರ ಸ್ಯಾಟರ್ಡೆ ನೈಟ್ ಶಿಫ್ಟ್ ಇದೆ ಅಂತ ಹೇಳಿ ಎಲ್ರೂ ಎಮರ್ಸ್ತಿದ್ದ, ನನ್ನನ್ನೇ ಎಮರ್ಸ್ಬಿಟ್ಟ ಕಣೆ. ಹೌದಾ ಬಾಸ್? ಹೌದಾ? ಅವಳು ಯಾವುದೋ ನಿಂತರದ ಅಡ್ಕಸ್ಬಿ ಮಾತು ಕೇಳ್ಕೊಂಡು ನಾಟಕ ಆಡ್ಬಿಟ್ಲು. ಅಂದ್ರೆ ಅತ್ಗೆ ಯು ಸರ್ಟಿಫಿಕೇಟ್ ಇರೋ ಎ ಸರ್ಟಿಫಿಕೇಟ್ ಸಿನಿಮಾ. ಯಾರ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ನಾನೇ ದೊಣ್ಣೆನ ಹುಡ್ಕೊಂಡು ಕಟ್ಕೊಂಡಂಗೆ ಆಯ್ತಾ ಅಲ್ರಾ? ಇಟ್ಸ್ ಓಕೆ, ಚಿಲ್. ಏನ್ ಚಿಲ್ಲು? ಫಸ್ಟ್ ನಿನ್ನ ಹೊಡಿಬೇಕು. ಹೆಣ್ ನೋಡಕ್ ಬರೋ ಹುಡುಗರನ್ನೆಲ್ಲ ಹೆಂಗೋ ಭಯ ಪಡಿಸಿ ಓಡಿಸ್ತಿದ್ದೆ. ನೀನೇ ಯಾವುದೋ ಒಂದು ಪೆದ್ದನ ಮದುವೆ ಆಗೋ, ಅದರಲ್ಲೂ ಡಾಕ್ಟರ್ನೇ ಮದುವೆ ಆಗೋ ಅಂದೆ. ಕರೆಕ್ಟಾ? ಅವನ ಲೈಫ್ ಆಯಿತು, ಅವನ ಕೆಲಸ ಆಯಿತು, ಅವನು ಹಾಸ್ಪಿಟಲ್ನಲ್ಲೇ ಇರ್ತಾನೆ ಅಂತ ಐಡಿಯಾ ಕೊಟ್ಟಿದ್ದೇ ನೀವು. ಆದರೆ ಗೊತ್ತಿದ್ದು ಇನ್ನು ಹಾಗಾಗಕ್ಕೆ ಬಿಡಲ್ಲ. ಆಗಿದ್ದಾಗಲಿ ಇವತ್ತೊಂದು ಗತಿ ಕಾಣಿಸ್ತೀನಿ. ಒಡೆದ್ರು ಒಡೆದು ಬಿಟ್ಟೆ. ಒಬ್ಬಟ್ಟು ಮಾಡೋಣ ಅಂತ ಬೇಳೆ ನೆನ್ಸಿದ್ರೆ ಮಗ ಬಂದು ಒಡೆ ತಟ್ಬಿಟ್ಟ. ನೋಡ್ರ, ತುಪ್ಪದಲ್ಲಿ ನೊಣ ಬಿದ್ದರೆ ನೊಣ ತೆಗಿತೀನಿ. ಈಗ ನೊಣ ಬಿತ್ತಿರೋದು ನೀರಲ್ಲಿ, ಅದಕ್ಕೆ ನೀರನ್ನೇ ಎಷ್ಟು ಬಿಡ್ತೀನಿ. ಅವನೇ ಇರಬೇಕು. ಇವತ್ತಿದ್ದೆ ಮಾರ್ಯಬ್ಬ. ಕುಡ್ತಿದ್ದೀರ ತಾನೆ? ನಿಮ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ರೋ. ಯಾವಾಗ್ಲೂ ನಮ್ಮನ್ನ ಯಾಕೋ ಆಚೆ ಕರಿತೀರಾ? ಧೈರ್ಯ ಇಲ್ವೇನ್ರೋ? ಕರ್ಮ ಯಾರು ಕೊಡ್ತಾರ ಬಿಡ್ತಾರ, ದೇವರಂತೂ ಎಲ್ಲರಿಗೂ ಚಮಕ್ ಕೊಡ್ತಾರೆ. ಇಂಥವರಿಂದಾನೆ ಬರಗಾಲ, ಕ್ಷಾಮ. ಇಲ್ಲಿ ಯಾರೋ ಮದ್ಯಪಾನ. ಹೌದಾ? ನಾನೇ ಕುಡ್ದಿರೋದು. ಈಗ ಏನ್ ಕಿತ್ಕೋತೀಯ ನನ್ ಬಾಟ ಚಪ್ಲಿಯಲ್ಲಿ? ಏನೋ ಮಾತಾಡ್ಬೇಕಂತ ಕರ್ಸ್ತೀಯಲ್ಲ, ಏನೋ ಅದು? ಅದು ಬೇಡ, ಲೇಡೀಸ್ ಫಸ್ಟ್. ನಾನೇ ಮಾತಾಡ್ತೀನಿ. ನೀನ್ ಯಾವ ಆಂಗಲ್ ಇಂದ ಡಾಕ್ಟರ್ ತರ ಕಾಣಿಸ್ತೀಯೋ, ಒಳ್ಳೆ ಪೊರ್ಕಿ ತರ ಇದೆಯಾ. ಏಯ್, ಮಾತಾಡ್ತೀನಿ ಅಂತ ಕರ್ಸೋದ ಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಸುಮ್ಮನೆ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ, ಸರಿಯಾಗಿ ಬೀಳುತ್ತಷ್ಟೇ. ನಾನು ವೃತ್ತಿಯಲ್ಲಿ ಮಾತ್ರ ವೈದ್ಯರು. ಒಂದು ಕಾಲದಲ್ಲಿ ದೊಡ್ಡ ಪಂಡ್ರು. ಏನ್ ಮಾಡ್ಬೇಡಿ ಸರ್, ನಾನು ಒಬ್ಳೆ ಮಗಳು ಸರ್. ಪ್ಲೀಸ್ ಸರ್, ಸ್ವಾಮಿ ಪ್ಲೀಸ್ ಸ್ವಾಮಿ. ಸರ್ ಏನ್ ಮಾಡ್ಬೇಡಿ ಸರ್. ನಿಮ್ಮಜ್ಜಿ ನಿಮ್ಮಜ್ಜಿ ನಾವು ನಿಮ್ಮ ಮನೆಗೆ ಬಂದಾಗ ಒಂಟಿ ಮೂಗಲ್ ಒಂಟಿ ಸೀನ್ ಹಾಕಿ ಇದು ಶುಭ ಶಕುನ ಅಂತಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಇದು ಸಾಮಾನ್ಯವಾದ ಸಂಸಾರ ಅಲ್ಲ, ಸರ್ಕಾರದಿಂದ ನೋಂದಾವಣೆ ಮಾಡಿಸಿಕೊಂಡ ಶ್ರೀರಾಮಂಜನ ನಾಟಕ ಮಿತ್ರ ಮಂಡಳಿ ಅಂತ ನಾನು ಅನ್ಕೊಂಡೆ. ನೀನು ಸೀತೆ, ಶ್ರೀರಾಮನ ಸಖಿ ಅಂತ. ನೀನು ಶೂರ್ಪಣಖಿ. ನಿಮ್ಮ ಮಾವ ಹುಲಿ ಪ್ರಭಾಕರ್ ಅಲ್ಲ, ಉತ್ತರ ಕುಮಾರ. ನಿಮ್ಮಪ್ಪ ಬಾಹುಬಲಿಯಲ್ಲಿ ಬರೋ ಅಲ್ಲ, ಕೆಟ್ಟಪ್ಪ. ಇದೇ ಆಗೋದು. ಒಬ್ರನ್ನೊಬ್ರು ಡಾಮಿನೇಟ್ ಮಾಡೋಕ್ ಸ್ಟಾರ್ಟ್ ಮಾಡಿದೀವಿ. ನಾನು ಸೋಲೊಪ್ಪಲ್ಲ, ನೀನ್ ಗೆಲ್ಲೋದು ಬಿಡಲ್ಲ. ಸೊ ಹಾಗಾಗಿ ಡಿವೋರ್ಸ್. ಈ ವಿಚ್ಛೇದನವನ್ನು ನಾವು ಸಸಂಬ್ರಿಸೋಣವೇ? ಓಯ್, ಎಲ್ಲೋಗ್ತಿದ್ಯಾ? ಎಣ್ಣೆ ತರಕ್ಕೆ ಇಲ್ಲೇ ಇದೆ, ನಾನೋಗ್ ತರ್ತೀನಿ. ಏನಿದೆಯಾ? ಇದಾ? ಏನಾಯ್ತು? ಎಣ್ಣೆ ಎತ್ತಿಡ್ತಿದ್ದೆ.
ಮದ್ಯಪಾನಕ್ಕೆ ಎಣ್ಣೆ ಅಂತ ಯಾರೋ ಹೆಸರಿಟ್ರು. ಇಷ್ಟೊಂದು ಗೊಂದಲ ಆಗ್ಬಿಡ್ತಲ್ಲ ನನಗೆ. ನಡಿ. ಡೈವರ್ಸ್ ಮೇನೆ ದೇ ದಿಯಾ, ಡೈವರ್ಸ್ ಮೇನೆ ದೇ ದಿಯಾ. ಅಷ್ಟು ರಾ ಕುಡಿದ್ರೆ ಕರುಳು ಸುಟ್ಟೋಗಲ್ವಾ? ಇಲ್ಲ, ನಿನ್ನ ನೆನಪು ಸುಟ್ಟೋಗ್ಲಿ ಅಂತ ಸುಕ್ಕ ಕುಡಿತಾ ಇವ್ರೆ. ನಿನ್ನಜ್ಜೆ ಲೇ, ಅವನ ನೆನಪು ಸುಟ್ಟೋಗ್ಲಿ ಅಂತ ರಾ ಕುಡಿತೀನಿ. ಹ್ಯಾಪಿ ಬ್ರೇಕಪ್ ಡೇ. ನಾವು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದಿದ್ದೆ ಅಂತ ಮತ್ತೆ ಒಂದು ಮಾಡಿಬಿಡ್ತಾರೆ. ಸೊ ನಾವು ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ಕೊಳ್ದೆ ಬೇರೆ ಏನು ಮಾಡೋದು? ಐ ಹ್ಯಾವ್ ಎ ಮಾಸ್ಟರ್ ಪ್ಲ್ಯಾನ್. ಐ ಹ್ಯಾವ್ ಅ ಮ್ಯಾಡಮ್ ಪ್ಲ್ಯಾನ್. ಬಾಪುಟಿ, ಏನಮ್ಮ ಅಳ್ತಾ ಇದೀಯಾ? ಹಾ, ಅಳ್ತಾ ಇದೀಯ ಬಿಡು, ಗೊತ್ತಾಯ್ತು. ಅಲ್ಲ, ನೀನ್ ಹಿಂಗ ಹತ್ರ ನನಗೇನು ಅಂತ ಗೊತ್ತಾಗಬೇಕು. ಏನಂತ ಹೇಳಮ್ಮ. ನಾನು ನಿನ್ ಮೇಲೆ ಖುಷಿ ಜೊತೆ ಇರಲ್ಲ. ಬೇರೆಯವ್ರ ಜೊತೆ ಇದ್ರೆ ಖುಷಿ ಹೋಗ್ತಾನ. ಸುಮ್ಮನೆ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನೀನ್ ಹೇಳಮ್ಮ, ಹೇಳು. ನಾನು ಖುಷಿಯಾಗಿರ್ಬೇಕು ಅಂತ ತಾನೇ ನೀವು ಮನೆ ಕಟ್ಸ್ಕೊಟ್ಟಿದ್ದು. ಆದ್ರೆ ಅವ್ರ ಅಣ್ಣನೂ ಖುಷಿಯಾಗಿರಕ್ ಬರ್ತಾನಪ್ಪ. ಇರ್ಲಿ ಬಿಡು, ಎಲ್ರು ಚೆನ್ನಾಗಿರ್ಲಿ ಅಂತ ತಾನೇ ಮನೆ ಕೊಟ್ಟಿದ್ದು, ಮದುವೆ ಮಾಡಿದ್ದು ಎಲ್ಲ. ಅಪ್ಪ, ನಿನ್ಗೆ ಅರ್ಥ ಆಗಲ್ಲಪ್ಪ. ಖುಷಿ ಇಲ್ದಿರೋ ಟೈಮಲ್ಲಿ ಬಂದು ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾನೆ. ಇದ್ರ ಬಗ್ಗೆ ಖುಷಿಗೂ ಹೇಳಿದ್ದೀನಿ, ಆದ್ರೆ ನನ್ನ ಮಾತು ನಂಬಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ನನಗೆ ಗೊತ್ತಿತ್ತು. ನಿಮಗೆ ಹೇಳೋಣ ಅನ್ಕೊಂಡೆ ನಾನು. ಏನು? ಬನ್ನಿ 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 ಬನ್ನಿ. ಏನಿದು ಎಲ್ರು ಒಟ್ಟಿಗೆ ಹೇಳ್ಕೊಂಡು ಅಮುಕೊಂತ ಇದ್ದೀರಾ? ಐ ಲೈಕ್ ದಿಸ್ ಕಾನ್ಸೆಪ್ಟ್. ಆದ್ರೆ ಅರ್ಥ ಆಗ್ಲಿಲ್ವೇ? ಬಿಗ್ರೆ, ಈಗ ನಾವು ಶೇಕ್ ಹ್ಯಾಂಡ್ ಮಾಡಿ ವೆಲ್ಕಮ್ ಮಾಡಿದ್ರೆ ಕೈಗೆ ಹತ್ರ ಆಗ್ತಾರೆ. ಅದೇ ಹಗ್ ಮಾಡಿದ್ರೆ ಮೈಗೆ ಹತ್ರ ಆಗ್ತಾರೆ. ಅಲ್ಲ, ಮನ್ಸಿಗೆ ಹತ್ರ ಆಗ್ತಾರೆ. ನನಗೆ ನಿಮ್ಮನ್ನ ಮಾತ್ರ ಹಗ್ ಮಾಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಸರಿ, ಈಗ ಏನ್ ಮಾಡ್ಬೇಕು ಅಂತ ಇದೀಯ ನೀನು? ಇನ್ನೇನ್ ಮಾಡೋದು? ಡೈವರ್ಸ್ ಕೊಡೋದೆ. ಹೇಯ್ ಫೂಲ್, ಸುಮ್ನೆರ. ಅಯ್ಯ, ನಾನು ಹೇಳಿದ್ದು ಖುಷಿಗೂ ಅವ್ರ ಅಣ್ಣನ್ಗೂ ಡೈವರ್ಸ್ ಕೊಡ್ಸ್ಬಿಡೋಣ ಅಂತ. ಏನು ಒಬ್ನೇ ಬಂದಿದ್ಯಾ? ಖುಷಿ ಬಂದಿಲ್ವಾ? ಅಮ್ಮ ಖುಷಿಯನ್ನ ಬರ್ತೀನಿ ಅಂದ್ಲು, ಆದ್ರೆ ಅವಳ ಜೊತೆ ಅವ್ರ ಮಾವನು ಬರ್ತೀನಿ ಅಂದ. ಬರ್ಲಿ ಬಿಡು, ಮೀನ್ ಸಾರು ಬೇರೆ ಮಾಡ್ಸಿದೀನಿ, ತಿನ್ಕೊಂಡು ಹೋಗ್ಬೋದಿತ್ತು. ಅಮ್ಮ, ನೀನ್ ಮೀನ್ ಸಾರು ಮಾಡೋದಂಗಿರ್ಲಿ, ಅವನ್ ಗಾಳಗ್ ನಾನ್ ಮೀನ್ ಆಗ್ಬಾರ್ದು ಅಂತ ತಪ್ಪಿಸ್ಕೊಂಬಂದಮ್ಮ. ಅರ್ಥ ಆಗೋ ತರ ಹೇಳು. ಅಮ್ಮ, ನಿಮ್ ಕಾಲದ ಫ್ಲಾಶ್ ಬ್ಯಾಕು, ಬೆರಳನ್ನೇ ನೋಡಿ. ಖುಷಿ, ಸ್ವಲ್ಪ ಬೆನ್ನುಸ್ತೀಯಾ? ಚಲ್ವಯ್ಯ ಚಲ್ವೋ ತಾನಿ ತಂದನ್ನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನು ತಂದನ್ನ ನೀ ಯಾರ. ಹಂಗಾದ್ರೆ ಅವನ ಮೊದಲ ಆಚೆ ಕಳಿಸ್ಬೇಕಾಗಿತ್ತು. ಆಚೆ ಕಳ್ಸು ಅಂತ ಖುಷಿಗೆ ಹೇಳ್ದಮ್ಮ. ಅವಳು ನಾನು ನಂಬಲೇ ಇಲ್ಲ. ಇದು ನಮ್ಮ ಅಪ್ಪ ಕಟ್ಸಿದ ಮನೆ ಅಂದ್ಲು, ಅದಕ್ಕೆ ನಾನು ನಮ್ಮ ಅಪ್ಪ ಕಟ್ಸಿದ ಮನೆಗೆ ಬಂದ್ಬಿಟ್ಟೆ. ಸರಿ ಕೊಂದ, ಬಾ. ಹಾಯ್. ಏನಾಗಿದೆ ನಿಂಗೆ ಖುಷಿ? ಅಪ್ಪ ಹೇಳ್ತಿದ್ರು ನೀನ್ ತುಂಬಾ ಡಿಪ್ರೆಸ್ ಆಗಿದ್ಯಂತೆ. ಅಯ್ಯೋ, ಅದೆಲ್ಲ ಬಿಡಮ್ಮ. ಈಗ ಪಿಜ್ಜಾ ತಗೊಂಡ್ ಬಂದಿದ್ಯಾ ನೀನು? ತಂದಿದ್ದೀನಮ್ಮ. ಎಸ್. ಸೊ ಇಷ್ಟಾಯ್ತು ಕಣೆ. ಸೊ ಇವಾಗ ಡಿವೋರ್ಸ್ ಎಲ್ಲ ಯಾವಾಗ? ಅದೆಲ್ಲ ಅವ್ನು ನೋಡ್ಕೋತೀನಿ ಅಂತ ಹೇಳಿದಾನೆ. ವೈಟ್ ಬಾಯ್ದವೆ, ನೀನ್ ಯಾಕೆ ಬಂದಿದ್ ಹೇಳು? ನಾ ಹೇಳಿದ್ನಲ್ಲ ನಿಂಗೆ, ನನ್ನ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಪಾರ್ಟಿ ಇದೆ ಅಂತ ಹೇಳಿ. ಯು ರಿಮೆಂಬರ್? ಸೊ ಅದಕ್ಕೆ ನಂಗೆ ಒಬ್ಳೆ ಹೋಗಕ್ ತುಂಬಾ ಬೋರು. ನೀನು ಬರ್ತೀಯನೋ ಅಂತ ಕೇಳಕ್ ಬಂದೆ. ಪಾರ್ಟಿ ಹುಡುಗಿನ ಪಾರ್ಟಿಗೆ ಬರ್ತೀಯ ಅಂತ ಕೇಳ್ತಿಯಲ್ಲಮ್ಮ. ಓಕೆ ಸರಿ, ಹಂಗಿದ್ರೆ ನಾ ಹೊರಡ್ತೀನಿ. ವೈ, ನಾನು ಕೇಳಕ್ ಬರ್ತೀನಿ. ಡಿಂಚೆ ಪೂಜಾದು ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಐ ಆಮ್ ಜಸ್ಟ್ ವೇಟಿಂಗ್, ಗೊತ್ತಾ? ಸಿಕ್ಕಿದ್ರೆ. ಪೂಜಾ, ಯಾವಾಗ ಬಂದೆ? ಬಾಮ್ಮ, ಬಾ ಊಟ ಮಾಡು. ಆಯ್ತಮ್ಮ, ನಂದು ಮನೇಲಿ ಊಟ ಮಾಡ್ಕೊಂಬಂದೆ. ಖುಷಿ, ನೀನಾದ್ರೂ ಊಟ ಮಾಡ್ಬಾ. ಬೇಡಪ್ಪ, ಮೂಡಿಲ್ಲ. ಯಾಕಮ್ಮ? ಅಲ್ಲ, ನಿನ್ ಬೇಜಾರನ್ನ ಊಟದ ಮೇಲೆ ತೋರಿಸಿದ್ರೆ ಹೇಗೆ? ಈಗ ಊಟ ಬಿಟ್ರೆ ಆರೋಗ್ಯದ ಗತಿ ಏನಾಗ್ಬೇಕು? ನಿನಗ್ ಬೇಡ ಅಂದ್ರೆ ನನಗೂ ಊಟ ಬೇಡ. ಆ ಬೌಲ್ ಕೊಡು.
ತಿನ್ನಕ್ಕೇನಿಲ್ವ ಅದಕ್ಕೆ? ಅದು 3 ಜನಕ್ಕೆ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ, ಖಾಲಿ ಆಗೋಗಿದೆ. ನೀನ್ ಬೇರೆ ಯಾಕೆ ಬಂದಿದ್ಯೋ ಅರ್ಥ ಆಗ್ತಿಲ್ಲ. ಒಂದು 5 ನಿಮಿಷ ವೆಯ್ಟ್ ಮಾಡು, ನಿನ್ಗೋಸ್ಕರ ಅನ್ನಕ್ಕೆ ಇಟ್ಬಿಡ್ತೀನಿ. ಬೇಡ 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 ಅದಕ್ಕೆ, ಬತ್ತಿ ಇಟ್ಮೇಲೆ ಅನ್ನ ಏನು? ಹಿಂಗೆಲ್ಲ ಆದ್ರೆ ನಾನು ವಿಷ ಕುಡಿತೀನಿ. ಕಾರಣಾಂತರಗಳಿಂದ ಹೊಸ ಗಂಡನನ್ನು ತರಲಾಗಿದೆ. ಅದೇ ಹಳೆಯ ಪ್ರೇಕ್ಷಕರು ಅಪ್ಪಿಕೊಳ್ಳಿ. ಅಯ್ಯಯ್ಯೋ 5:30 ಆಗೋಯ್ತು. ಮನೆ ಒಂದು 3 ವಿಷ ಶುರುವಾಗ್ಬಿಟ್ಟಿದೆ. ಅತ್ತಿಗೆ ಅಮ್ಮ ತರ, ಆದ್ರೆ ಅಮ್ಮ ಅಲ್ಲ. ಅಮ್ಮನ್ ಬಿಟ್ರೆ ಹೆಂಡ್ತಿನ ಆ ಸ್ಥಾನ ತುಂಬಿಸೋಳು. ಲೈಫಲ್ಲಿ ಈಗೆಲ್ಲ ನಡೀತಾ ಇದೆ ಅಂತ ಬೇಜಾರು ಮಾಡ್ಕೊಳ್ತಿದ್ಯಾ ಕಂದ? ನಮ್ಮ ತಾಯಣೆ ಇಲ್ಲಮ್ಮ. ಹಾ, ನನ್ನ ಮದ್ವೆಕ್ಕಿಂತ ಮುಂಚೆಯಿಂದ ಅವಳು ವಿಷ ಕುಡಿತೀನಿ ಅಂತಿದ್ಲು, ಇನ್ನೂ ಕುಡ್ದಿಲ್ಲ. ಅಪ್ಪಿತಪ್ಪಿ ನನ್ನ ಕೈಗೆ ಸಿಗ್ಬೇಕು, ಬಗ್ಸಿ ನಾನೇ ಕುಡಿಸ್ಬಿಡ್ತೀನಿ. ಇಲ್ಲ, ನಾನು ಯಾರ ಕೈಗೂ ಸಿಗಲ್ಲ. ಖುಷ್ ಫ್ರೀ ಇದನ್ನ ಕೇಳ್ತೀನಿ. ಖುಷ್ ಫ್ರೀ ಇದೆಯಾ? ಹೌದು, ಅದಕ್ಕೆ ಫ್ರೀ ಇದೀನಿ, ಮಸಾಜ್ ಮಾಡಿ. ಹೇ, ಸರಿಗೆ ಮೈಕೈ ನೋವಂತೆ. ನೀನು ಒಂದು ಕೆಲಸ ಮಾಡು, ನೀನ್ ರಾಕೇಶ್ ಜೊತೆನೆ ಹೋಗ್ ಮೇಘ್ನಾ. ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಾನು ವಿಷ ತಗೊಳ್ತೀನಿ. ಮೇಘ್ನಾ, ನಾನು ಆನ್ ದ ವೇ ಇದ್ದೀನಿ. ನೀನ್ ಟಾಪ್ ಹಾಕೋತಾ ಇರೋ, ಬಾಟಮ್ ಹಾಕೋಷ್ಟಲ್ಲ ನಾನು ಬಂದ್ಬಿಡ್ತೀನಿ ಅಲ್ಲಿ. ಓಕೆನಾ? ಬಾಯ್ 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 ಬಾಯ್. ಯಾವ ಮೇಘ್ನಾನು? ಅಮ್ಮ, ನಾನು ರಾತ್ರಿ ಆಚೆ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅದಕ್ಕೆ ನೀವು ಬರೀ 3 ಜನಕ್ಕೆ ಅಕ್ಕಿ ಇಡಿ. ಓಕೆ? ಇನ್ಯಾರು? ನಿನ್ ತಂಗಿನೇ. ಈ ರೆಡ್ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಗೊತ್ತು, ಎಲ್ಲ ಹುಡುಗರು ಇದನ್ನೇ ಹೇಳೋದು. ಸೊ ಸೇ ಸಮಥಿಂಗ್ ನ್ಯೂ. ಹಾಯ್. ಏ ಖುಷ್, ದ ವೆಡ್ಡಿಂಗ್ ಕಪಲ್ ಪಾವನ ಅಂಡ್ ಅರ್ಜುನ್. ಸಾವಿರ ಸುಳ್ಳು ಹೇಳಿದವರೆಲ್ಲ ಮದುವೆ ಆಗಿ ಆರಾಮಾಗಿದ್ದಾರೆ. 2 ಸುಳ್ಳು ಹೇಳಿ ನನ್ನ ಲೈಫ್ ಬೀದಿಗೆ ಬಂದ್ಬಿಡ್ತು. ಏನಂದೆ? ಬಾರ್ ಕೌಂಟರ್ ಅಲ್ಲಿ ಹುಡುಕ್ತಾ ಇದ್ದೀನಿ. ಅಲ್ಬಿದೆ. ಯು ಕ್ಯಾರಿ ಆನ್. ಖುಷ್, ಯಾವುದೋ ಮತ್ಸ್ಯಕನ್ನ ನಿಂತಿದೆ, ಬಲೆ ಬೀಸೋಣ. ಹುಡುಗಿ ಹಿಂದೆಯಿಂದ ಚೆನ್ನಾಗಿ ಕಾಣಿಸಿದ್ರೆ ಅವಳ ಜೊತೆ ಮುಂದೆ ಜೀವನ ಬಹಳ ಚೆನ್ನಾಗಿರುತ್ತಂತೆ. ಪಾಪಿ ಸಮುದ್ರಕ್ಕೆ ಹೋದ್ರು, ಈಜ್ಕೊಳಕ್ಕೆ ಹೋದ್ರು, ಮೊಣಕಾಲಷ್ಟು ತರ ನೀರು. ನಮಸ್ಕಾರ. ಹಾಯ್. ನೀವಿಲ್ಲಿ? ನಾನು ನೀರಲ್ಲಿ ಮೀನು ಹುಡುಕ್ತಾ ಇದ್ದೆ. ನೀವು? ನಾನು ಇನ್ನೂ ಕೆಳಗೆ ಹೋಗಿ ಮುತ್ತು ಹುಡುಕ್ತಾ ಇದ್ದೆ. ಅಯ್ಯೋ, ಕೆಳಗೆ ಹೋಗ್ಬೇಡಿ, ಹಿಂದೆ ಹೋಗಿ. ಅಲ್ಲಿ ಪೊದೆ ಇದೆ, ಅಲ್ಲಿ ಮುತ್ತು ಸಿಕ್ಕಿದ್ರೂ ಸಿಗ್ಬೋದು. ನಾವು ಅಷ್ಟು ಬರ್ಗಟ್ಟಿಲ್ಲ. ಹೇಗಿದೆಯಾ? ಐ ಆಮ್ ಗುಡ್. ಹೌ ಅಬೌಟ್ ಯು? ನಾನು ಚೆನ್ನಾಗಿದ್ದೀನಿ. ನಾನು ಬೇಜಾರಾಗಿದ್ದೀನಿ ಅಂತ ನನ್ನ ಕುಟುಂಬದವ್ರು ಬೇಜಾರಾಗಿದ್ದಾರೆ. ಖುಷಿ, ನಮ್ಮಿಬ್ರು ಸಂತೋಷಕ್ಕೆ ಈ ಥರ ಇರಬೇಕಾ ನಾವು? ಓ, ನಿಮ್ಮನೇಲೂ ಅದೇ ಪ್ರಾಬ್ಲಮ್ಮಾ? ಮನೆಯಲ್ಲಿ ಅಣ್ಣ ಅಮ್ಮ ಖುಷಿಯಾಗಿಲ್ಲ, ಅದಕ್ಕೆ ಊಟ ಹಾಕ್ತಿಲ್ಲ. ನಮ್ಮನೇಲೂ ಅದೇ. ತಟ್ಟೆಗೆ ಊಟ ಹಾಕೋತಾರೆ, ತಿಂದೇನೆ ಕೈ ತೊಳಿತಾರೆ. ನಿನಗೆ ನಾನು ಬೇಕಾಗಿಲ್ಲ, ನನಗೆ ನೀನು ಬೇಕಾಗಿಲ್ಲ. ಆದರೆ ನಮ್ಮ ಮನೆಯವರು ನಾವಿಬ್ರು ಜೊತೆಲಿರಬೇಕು ಅಂತಾರೆ. ನಾವು ಯಾಕೆ ಫ್ರೆಂಡ್ಸ್ ಆಗಿರಬಾರ್ದು? ಹಾ, ನಿನ್ಗೆ ನನ್ನ ರೆಸ್ಟ್ರಿಕ್ಷನ್ಸ್ ಇಲ್ಲ, ನನಗೆ ನಿನ್ನ ರೆಸ್ಟ್ರಿಕ್ಷನ್ಸ್ ಇರಲ್ಲ. ವಿ ಕುಡ್ ಆಕ್ಚುಲಿ ಬಿ ಟುಗೆದರ್. ಬೇರೆ ಯಾಕೋವರೆಗೂ? Of course. We couldn't be good husband and wife, but I bet we'll be really good friends. Trust me, it'll be fun. ಮುಂದೇನಾ? ಚಮಕ್ ಸೆಕೆಂಡ್ ಇನ್ನಿಂಗ್ ಶುರು. ನಾಚಿಕೆ ಇಲ್ದೆ ಗಡುವಂತರ ಬಂದು ಕೂತಿರೋದು ನೋಡು. ಬಡವ ರಾಸ್ಕಲ್ ಈಗಲೂ ನನ್ನ ತಮ್ಮನ ಹಿಂದೆನೇ ಬಿದ್ದಿದ್ದಾನೆ. ಇನ್ಮೇಲಾದ್ರೂ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಡೋದನ್ನ ನಿಲ್ಸ್ಬಿಡಿ. ಏನೇ ರೀಸನ್ ಇದ್ರೂ ಈಗಿನ ಜನರೇಷನ್ ಅಯ್ಯೋ ಅಜ್ಜಿ, ನೀನು ಆರ್ಕೂಟ್ಗಿಂತ ಅಳಬಳು. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗೋದು. ನೀನ್ ಬೇಕಾದ್ರೆ ಇನ್ನೊಂದು ಮದುವೆ ಆಗಿ ನೋಡು, ತಾತನ್ ಬಿಟ್ಟು ಸೆಪರೇಟ್ ಆಗಿರ್ಬೇಕು ಅನ್ಸುತ್ತೆ. ಈಗಿನ ಜನರೇಷನ್ನಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ತಾರೆ, ಆದ್ರೆ ಸಂಪ್ರದಾಯದ ವ್ಯಾಲ್ಯೂಸ್ ಅನ್ನೇ ತಿಳ್ಕೊಂಡಿರಲ್ಲ. ಲೋ ಅವಿವೇಕಿ, ತಾಳಿಗೆ 3 ಗಂಟೆ ಯಾಕೆ ಹಾಕ್ತಾರೆ ಗೊತ್ತಾ? ಟೈಟ್ ಆಗಿರ್ಲಿ ಅಂತ. ಸಪ್ತಪದಿ ಯಾಕೆ ತುಳಿತಾರೆ? ಅದು ಒಂದೇ ಕಡೆ ಕೂತು ಕೂತು ಕಾಲು ಜೋಂಪ್ ಹಿಡ್ಕೊಂಡ್ಬಿಟ್ಟಿರ್ತಲ್ಲ, ಲೈಟ್ ಆಗಿ ಒಂದು ವಾಕಿಂಗ್ ಓಡ್ ಬರ್ಲಿ ಅಂತ. ಅರುಂಧತಿ ನಕ್ಷತ್ರನ ಯಾಕೆ ತೋರಿಸ್ತಾರೆ ಗೊತ್ತಾ? ಗೊತ್ತು, ಫೋಟೋದಲ್ಲಿ ಪೋಸ್ಟ್ ಚೆನ್ನಾಗಿರುತ್ತೆ, ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಲೈಕಿಂಗ್ಸ್ ಬರುತ್ತೆ ಅಂತ. ತಪ್ಪು. ಇದ್ರ ಆನ್ಸರ್ ನನ್ಗೆ ಗೊತ್ತು. ವಸಿಷ್ಠ ನಕ್ಷತ್ರ ಸುತ್ತ ಅರುಂಧತಿ ನಕ್ಷತ್ರ ಸುತ್ತಾ ಇರುತ್ತೆ. ಒಂದ್ ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಕಾವಲಾಗಿರುತ್ತೆ.
ಅದೇ ಥರ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕಾವಲಾಗಿರ್ಬೇಕು ಅಂದ್ಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಕರೆಕ್ಟ್ ಅಜ್ಜಿ? ನೀವು ನನ್ನ ಕಣ್ಣು ಓಪನ್ ಮಾಡ್ಬಿಟ್ರಿ. ಇನ್ಮೇಲೆ ನನ್ನ ಹೆಂಡತಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿ ಬೇರೆ ಹುಡುಗಿ ಮೇಲೆ ಕಣ್ಣಾಗ್ತಾ ಇದ್ದಾನೆ. ಕೋಶ್, ಹಾಂ ವಾಶ್ರೂಮ್ ಹೋಗಿ ಬರ್ತೀನಿ. ಹಾಂ ಹಾಂ ಹೌದು. Token number 19. I repeat, token number 19. ಬಂದೆ ಬಂದೆ. ಯಾಕೆ ಇವ್ರನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಯಾಕೆ ಇಷ್ಟ ಇಲ್ಲ? ಚೆನ್ನಾಗೇ ಇದ್ದಾರಲ್ಲ. ಮತ್ತೆ ಯಾಕ್ರಿ ಡೈವರ್ಸ್ ತಗೊಳಕ್ ಬಂದ್ರಿ? ಬೇಡ ಬಿಡಿ. ಸರ್, ಇವ್ ನನ್ ಗಂಡ ಅಲ್ಲ. ಸಾಕು ಸುಮ್ನಿರಮ್ಮ. ಅದನ್ನ ನಾನು ನಿಮಗೆ ಡೈವರ್ಸ್ ಕೊಡ್ಸಿದ್ಮೇಲೆ ಹೇಳ್ಬೇಕು. ಸರ್, ಇವ್ರಿಗೆ ನನ್ ಜೊತೆ ಮದ್ವೆನೇ ಆಗಿಲ್ಲ. ಮತ್ತೆ ಡೈವರ್ಸ್ ತಗೊಂಡ್ಮೇಲೆ ಮದುವೆ ಆಗೋ ಲೆಕ್ಕಾಚಾರನಾ? ಸರ್, ನಿಜವಾಗ್ಲೂ ಇವ್ರು ಯಾರಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನು? ಪ್ರಿಯಾಂಕಾ. ನಿಮ್ದು? ಗಾಂಧಿ. ಖುಷ್. ಆ ಟೋಕನ್ ಕೊಡಿ ಇಲ್ಲಿ. ಕೊಡಮ್ಮ ಇಲ್ಲಿ. ರೀ, ಇದು ನಿಮ್ಮ ನಂಬರ್ ಅಲ್ಲ ರೀ. ನಿಮ್ಮ ನಂಬರ್ 61, ಇವ್ರದ್ದು 19. ನಿಮ್ಮ ನಂಬರ್ ಕರೆದಾಗ ಬನ್ರಿ, ತಗೊಳ್ಳಿ. 19. ಬೇಗ ಹೋಗ್ರಿ, ಸ್ವಲ್ಪ ಇದ್ದೀರಾ. ನಿಮ್ಮ ಹೆಂಡತಿಗೆ ನಾನು ಡೈವರ್ಸ್ ಕೊಟ್ಬಿಡ್ತಿದ್ದೆ. ಬೇಗ ಹೋಗಿ, ಬೇಗ ಹೋಗಿ. Token number 61. ಹೆಸರು? ಡಾಕ್ಟರ್ ಖುಷ್. ಈ ಸಲ ಯಾರ ಜೊತೆ ಬಂದಿದ್ದೀರಿ? ನಮ್ಮೊಳೆ. ಡೈವರ್ಸ್ ಯಾಕೆ? ನನಗೆ ಇವಳು ಕಂಡ್ರೆ ಇಷ್ಟ ಇಲ್ಲ. ಇವ್ರೇನ್ರಿ ನಿಮ್ಮ ಒಬ್ಬರನ್ನ ಬಿಟ್ಟು ಬೇರೆ ಎಲ್ಲರ ಜೊತೆನೋ ಬಹಳ ಚೆನ್ನಾಗಿರ್ತಾರಲ್ರಿ? ಇವ್ರ ಕ್ಯಾರೆಕ್ಟರ್ ಹಿಂಗೇನಾ? ಹೌದು ಸರ್. ಮದುವೆ ಆಗಿ 2 ತಿಂಗಳಾಗಿದೆ. ವಿಚ್ಛೇದನಕ್ಕೆ ಕಾರಣ? ಈ ಮಿಸ್ಸಸ್ಸು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂದ್ಬಿಟ್ಟು ಡೈವರ್ಸ್ ಅಷ್ಟೇ ಸರ್. ರೀ, ಅವೆಲ್ಲ ರೀಸನ್ ಅಲ್ಲ ರೀ. ಮದುವೆ ಆಗಿ ಮಿನಿಮಮ್ 1 ವರ್ಷ ಆಗಿರಬೇಕು. ಬರೀ ಎಕ್ಸಾಮ್ಷನ್ ಕೇಸ್ ಮಾತ್ರ ಬೇಗ ಮುಗಿಯೋದು. ಅಂದ್ರೆ ವರದಕ್ಷಿಣೆ, ಇಂಪಾರ್ಟೆನ್ಸಿ, ಮೆಂಟಲ್ ಇಲ್ನೆಸ್. ಸರ್, ನನ್ನ ಗೈನಕಾಲಜಿಸ್ಟ್ ಇವಳಿಗೆ ಮಕ್ಕಳಾಗಲ್ಲ ಅಂತ ಒಂದು ಸರ್ಟಿಫಿಕೇಟ್ ಮಾಡ್ಕೊಟ್ಬಿಡ್ತೀನಿ. OS. ಹೆಲೋ ಸರ್, ಡೌರಿ ಕೇಳ್ತಾ ಇದ್ದಾನೆ ಅಂತ ನಾನೇ ಕೇಸ್ ಹಾಕ್ತೀನಿ ಸರ್. ಆಯ್ತು ಆಯ್ತು, ಓಕೆ. ಯಾಕೆ ಬಂದ್ಬಿಡು? ಸ್ವಲ್ಪ ಆಚೆ ಬಂದ್ಬಿಡು, ಮಾತಾಡೋಣ ಅಂದೆ. Just a second. ಸರ್, ಈಗ ಇವರು ಇಂಪಾರ್ಟೆಂಟ್ ಅಂತ ಕೇಸ್ ಹಾಕ್ಬಿಡೋಣ ಸರ್. ಸೊ ಈಗ ತಾವು ಮಕ್ಕಳಾಗಲ್ಲ ಅಂತ ಕೋರ್ಟಲ್ಲಿ ಒಪ್ಕೊಳಕ್ ರೆಡಿ ಇದ್ದೀರಾ? ಹೌದು. ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಸರ್. ನನಗೆ, ನಿಮಗೆ, ಇವ್ರಿಗೆ, ಕೋರ್ಟ್ಗೆ ಬಿಟ್ರೆ ದೇವ್ರಿಗೂ ಗೊತ್ತಾಗಲ್ಲ. ಆದರೆ ನೋಟಿಸ್ ಬಂದಾಗ ಮನೆಯವ್ರು ಯಾರಿಗೂ ಸಿಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೋಡ್ಕೋತೀನಿ ಸರ್. ನೋಡ್ಕೊಳ್ಳಿ. ದೇವ್ರಿಗೆ ಗೊತ್ತಾಗಲ್ವಾ? ನನಗೆ ಯಾಕೋ ಇವ್ನು ಡೈವರ್ಸ್ ಕೊಡ್ಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ರೈ, 2001ರಲ್ಲಿ ನನಗೆ ಯಾವ ಕೇಸ್ಗಳು ಇರಲಿಲ್ಲ. ಪ್ರಾಕ್ಟೀಸ್ ತಪ್ಪು ಹೋಗಬಾರ್ದು ಅಂತ ನನ್ನ ಹೆಂಡತಿ ಮೇಲೇನೆ ಕೇಸ್ ಹಾಕಿ ಕೇಸ್ ಗೆದ್ಬಿಟ್ಟಿದ್ದೀನಿ. ಹೌದಾ ಸರ್? ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸದ್ಯ ನೀವು ಗೈನಕಾಲಜಿಸ್ಟ್ ಆಗಲಿಲ್ಲ, ಪ್ರಾಕ್ಟೀಸ್ ತಪ್ಪಿತು ಅಂತ ಸಿಕ್ತಾರೆ ಡೆಲಿವರಿ ಮಾಡಿಸ್ಬಿಡ್ತಿದ್ರೇನೋ. ಕಾರ್ಯವಾಸಿ ಕುಷ್ಕಾಲ್ ಹಿಡಿಬೇಕು. ಅವನು ಬೇರೆ ಬರ್ತಾನೋ ಇಲ್ವೋ. ಹೆಲೋ ಹಲೋ ಕುಶ್, ಮೈ ಕಾರ್ ಬ್ರೋಕ್ ಡೌನ್. ಎಲ್ಲಿ? ಒಂದು ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೆ. ಇದು ಯಾವ ಜಾಗ ಗೊತ್ತಾ? ಹೆಸರಘಟ್ಟದಲ್ಲಿರೋ ಅವಿನಾಶಿ ಹೋರ್ಡಿಂಗ್ ಹತ್ರ. ಭಯ ಆಗ್ತಿದೆ. ಪ್ಲೀಸ್ ಕುಶ್, ಕಮ್ ಅಂಡ್ ಪಿಕ್ ಮೀ ಅಪ್. ಅಲ್ಲ ಸರಿ, ಕ್ಯಾಬ್ ಬುಕ್ ಮಾಡ್ಕೊಂಬಾ. ಇಲ್ಲಿ ಕ್ಯಾಬೇ ಸಿಗ್ತಿಲ್ಲ. ಇಲ್ಲಾಂದ್ರೆ ನಾನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಹೌದಾ? ಸರಿ, ಬರ್ತೀನಿ. ಓಕೆ ಓಕೆ. ಇಟ್ಸ್ ಮೀ. ಯಾಕೆ, ಏನಾಯ್ತು ನಿನಗೆ? ಮಧ್ಯರಾತ್ರಿ ಒಂಟಿ ಹುಡುಗಿ, ಪೋಲಿ ಹುಡುಗರ ಕಾಟ. ಸೊ ಸೆಲ್ಫ್ ಡಿಫೆನ್ಸ್. ಕೂತ್ಕೋ. ಕಾರು ಟೋ ಮಾಡಕ್ಕೆ ಹೇಳ್ತೀನಿ. ಓ ಫೈನ್.
ನನಗೇನು ಭಯ ಆಗಲಿಲ್ಲ. ಹೌದು ಹೌದು. ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಇಷ್ಟೊತ್ತಲ್ಲಿ? ಮುಂಚೆ ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇರ್ತಿದ್ರು. ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾಯಿದ್ರು. ಈಗ ನೋಡಿದ್ರೆ ಅಪ್ಪ ಅಮ್ಮ ಮಗ ಹೆಣ್ಣು ಹುಡುಕೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ನಾವೇ ನಿಂತು ಮಾಡಿಸ್ತೀವಿ. ಓ ಹಾಗಾ? ಫಸ್ಟ್ ನೈಟು? ಹಾಂ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತಾರೆ. ಯಾವುದಾದ್ರೂ ಈವೆಂಟ್ ನೋಡ್ಬೇಕಲ್ಲ ನಾನು? ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಒಂದು ಹೋಲಿ ಈವೆಂಟ್ ಇದೆ. ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇವನ್ ಯು ಕ್ಯಾನ್ ಕಮ್. ಬರೋಣ. ದಿಸ್ ದ ಥರ್ಡ್ ಟೈಮ್ ವಿ ಡೂಯಿಂಗ್ ಇಟ್ ಆ್ಯಂಡ್ ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಹಾಯ್ ಅಭಿ ಟೂ ಮಚ್. ನಿನ್ನ ಫ್ರೆಂಡಾ? ಏನಾಯ್ತು? ದೀಪಾ, ನಾವು ಲಾಸ್ಟ್ ಟೈಮ್ ಬೌನ್ಸರ್ಸ್ನ ಫೈರ್ ಮಾಡಿದ್ವಲ್ಲ, ಅವ್ರು ಮತ್ತೆ ಬಂದಿದ್ದಾರೆ. ಅವ್ರು ಯಾಕೆ ಬಂದ್ರಿ ಇಲ್ಲಿ? ಐ ರಿಯಲಿ ಡೋಂಟ್ ನೋ. ಹ್ಯಾಪಿ ಹೋಲಿ! ತಲೆ ಕೆಡಿಸ್ಕೋಬೇಡ, ಅವನೊಬ್ಬನೇ, ನಾವಿಬ್ಬರಿದ್ದೀವಿ. ಫೈಟ್ ಮಾಡೋಕ್ಕೆ ಬರ್ತಾ? ಆ್ಯಕ್ಚುಲಿ ಒಂದು 15 ಮೆಂಬರ್ಸ್ ಬಂದಿದ್ದಾರೆ. ಹೋಲಿ ಶಿಟ್. ನಿಂಗೆ ಅವ್ರು ಗೊತ್ತಾ? ಹಾಂ. ಹಾಗಾದರೆ ನೀನು ಒಬ್ಬೊಬ್ಬರು ಫೇಸ್ಗೂ ಸ್ಯಾಫ್ರನ್ ಕಲರ್ ಹಾಕ್ಕೊಂಡು ಹೋಗ್ತಾ ಇರು. ಓಕೆ ಓಕೆ. ನಮ್ಮ ಈವೆಂಟ್ನ ಸೇವ್ ಮಾಡೋದಕ್ಕೆ ಥ್ಯಾಂಕ್ ಯು ಕುಶ್. ಈವೆಂಟ್ ಸೇವ್ ಮಾಡೋದಕ್ಕೋಸ್ಕರ ನಾನು ಅವ್ರಿಗೆ ಹೊಡಿಲಿಲ್ಲ.
ತರಿದ್ರೆ ನನ್ನ ಮಕ್ಕಳು ನನ್ನ ಹೆಂಡ್ತಿನೇ ರೇಗಿಸ್ತಾರೆ. ನಾನು ಬರಲಾ? ಎಕ್ಸ್ಕ್ಯೂಸ್ ಮೀ. ಖುಷಿ, ನಿನ್ನ ಗಂಡ ಸರ್ಜರಿನೂ ಸಖತ್ತಾಗಿ ಮಾಡ್ತಾನೆ, ಸರ್ಜಿಕಲ್ ಸ್ಟ್ರೈಕು ಸಖತ್ತಾಗಿ ಮಾಡ್ತಾನೆ ಕಣೆ. ಬೈ ದ ವೇ, ನೀವೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡ. ನಿಂಗೆ ಗೊತ್ತು ನಂದು ಲವ್ ಮ್ಯಾರೇಜ್ ಅಂತ. ಮದುವೆ ಆದಮೇಲೆ ನನ್ನ ಬಾಯ್ ಫ್ರೆಂಡು ರೆಗ್ಯುಲರ್ ಗಂಡನ ಥರ ಆಡೋಕ್ಕೆ ಶುರು ಮಾಡ್ದ. ಆದರೆ ನಿನ್ನ ಕೇಸಲ್ಲಿ ಮೊದಲು ಗಂಡ ಸಿಗ್ದ, ಅವನಲ್ಲೊಬ್ಬ ಫ್ರೆಂಡ್ ಕಾಣಿಸ್ದ. ಇನ್ನೇನೇ ಬೇಕು ನಿಂಗೆ? ಕುಕ್ಕರ್ ಎಷ್ಟು ವಿಜಲ್ ಕುಕ್ತು? ಗೊತ್ತಿಲ್ಲ. ಯಾಕೆ? 3 ವಿಜಲ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡ್ಕಿಲ್ಲ, ಬ್ಲಾಸ್ಟ್ ಆಗ್ಬಿಡುತ್ತೆ. ತಮಾಷೆ ಮಾಡಬೇಡ. ಹೌಡಿಯೇನೋ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ? ನಾನು ತಮಾಷೆ ಮಾಡ್ತಿಲ್ಲ, ಐ ಸ್ವೇರ್. ನಾನು ಚಿಕ್ಕವನಿದ್ದಾಗ ಅದು ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ಹಾಗಾದ್ರೆ ಫಸ್ಟ್ ಹೋಗಿ ಆಫ್ ಮಾಡು. ಈವ್ನಿಂಗ್ ತಾನೇ ಬಂದ್ರು. ಅರೆ ಅರೆ ನಿದು ಹೊಸ ದಾಳಿ, ಎದೆಯಲ್ಲಿ ಕಾದಾಟ, ನುಸುಳಿದೆ ಒಲವಿನ ಗಡಿ ರೇಖೆ, ಯಾಕೀ ಥರ? ನೀ ನನ್ನ ಒಲವು, ನೀ ನನ್ನ ಗೆಲುವು. ಸಾರಿ ಡಾಕ್ಟರ್, ಬ್ಯಾಕ್ ಟು ಬ್ಯಾಕ್ ಆಪರೇಷನ್ ಮಾಡಿ ತುಂಬಾ ಟಯರ್ಡ್ ಆಗಿದ್ದೀರಾ. ಎಮರ್ಜೆನ್ಸಿ ಕೇಸ್, ಅದಕ್ಕೆ ಕರೆಸಿದ್ವಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೋ ಪ್ರಾಬ್ಲಮ್. ಹ್ಯಾಪಿ ಬರ್ಡೇ ಖುಷಿ. ನಿನ್ಗೆ ಹೆಂಗೆ ಗೊತ್ತಾಯ್ತು? ರಾತ್ರಿ 12 ಗಂಟೆಗೆ ಒಂದು ಹುಡುಗಿಗೆ ಅಷ್ಟೊಂದು ಫೋನ್ ಕಾಲ್ಸು ಮೆಸೇಜಸ್ ಬಂದರೆ ಬರ್ಡೇ ಅಂತಲೇ ಅರ್ಥ ಅಲ್ವಾ? ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸ್ಮಾರ್ಟ್. ಯಾಕೋ ನನ್ನ ಖುಷಿ ಬೇಜಾರಲ್ಲಿದ್ದಂಗಿದೆ. ಇಲ್ಲ ಇಲ್ಲ. 1 ನಿಮಿಷ ಬಂದೆ ಖುಷಿ. ಓಕೆ. For the angel. Happy birthday! Yeah. Cake. ಇವರ ಆರ್ಡರ್ ರೆಡಿ ಸರ್. ಏನೋ ನಿಮ್ಮ ಮೂರ್ದು ಏರೋದೇ ಇಲ್ಲ ಸಾರ್. ಈ ವೆದರಿಗೆಲ್ಲ ಬಿಯರ್ ಅಲ್ಲ, ಒಳ್ಳೆ ಸೊಪ್ಪಿದೆ, ಹಾಕ್ಲಾ? ಎಲ್ಲಾಗ್ತೀಯಾ? ಇಲ್ಲಿ ಹಾಕಪ್ಪ. ಯಾವ ಸೊಪ್ಪು? ಯಾವುದೋ ಬಿದ್ದು ಒಣಗಿರೋ ಸೊಪ್ಪಿರಬೇಕು. ನಿಮ್ಮನ್ನ ಬೀಳ್ಸೋ ಸೊಪ್ಪು. ಸುನಾಮಿ ಬಂದರೂ ಇವ್ರನ್ನ ಎಬ್ಬರ್ಸಕ್ಕಾಗಲ್ಲ. ಏಯ್, ನೀನೊಂಥರ ಕಿಕ್ಕು, ಎಲ್ಲ ಥರ ಚಮಕ್ಕು. ನೀವು ಹುಡುಗಿರು ಒಂಥರ ಹತ್ತಿ ಇದ್ದಂಗೆ. ಕಿವಿಲಿಟ್ರೆ ಶೀತ, ಮೂಗಲಿಟ್ರೆ ಗೋತ, ಬತ್ತಿ ಮಾಡಿದ್ರೆ ಮನೆ ಬೆಳಗೋ ದೀಪ. ತಲೆ ನೋವ್ತಿದೆ, ನಿದ್ದೆನೂ ಎಳಿತಾ ಇದೆ. ರೂಮ್ ನೋಡಿದ್ರೆ ಅಷ್ಟು ದೂರ ಇದೆ. ಈಗ ಏನು ಮಾಡಲಿ? ಇನ್ನೊಂದು ಹಾಕು, ಎಲ್ಲ ಸರಿ ಹೋಗಿ. ಚೋ ಸ್ವೀಟ್. ನೀನು ನನ್ನ ಚಡ್ಡಿ ದೋಸ್ತರ ಲಂಗ ದೋಸ್ತ ಆಗಿರ್ಬೇಕಿತ್ತು ಕಣೋ. ಇಲ್ಲಂತಂದ್ರೆ ಫಸ್ಟ್ ನೋಡಿರೋ ಹುಡುಗ ನೀನೇ ಆಗಿರ್ಬೇಕಿತ್ತು. ಇಲ್ಲ ಅಂದ್ರೆ ನಿನ್ನ ಸಿಗ್ಲೇಬಾರ್ದಿತ್ತು ಕಣೋ. ಓಯ್, ಬದುಕಿದ್ದಾಳೆ. ಅಲ್ಲ ಸುಪುನಾತಿ ಅಜ್ಜಿ. ಕುಮಾರಿ ನೋಡಿ, ನೋಡಕ್ಕಾಗಲ್ಲ, ಕೇಳಿ. ಕುಮಾರ್ ಶ್ರೀಮತಿ ಖುಷಿ ಖುಷ್ರವರೇ,
ನೀನು ನನ್ನ ಗೆಳತಿಯ ಶತ್ರುವ ಮಡದಿಯ ಮನದರಸಿಯ ಪ್ರೇಯಸಿಯ ಹೃದಯ ಸಾಮ್ರಾಜ್ಯದ ಒಡತಿಯ ಬಾಡಿಗೆದಾರಳ ಇಲ್ಲ ಭೋಗ್ಯದಾರಳ ನಾನಂತೂ ಆದರೆ ಒಂದಂತೂ ನಿಜ, ಜೀವನ ಪೂರ್ತಿ ನಾನು ನಿನ್ನ ಜೊತೆಲಿ ಇರ್ತೀನಿ. ಒಂದು ಅರ್ಥ ಬೇಡ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಕುಶ್ ಕುಶ್ ಸುನಾಮಿ ಸುನಾಮಿ ಕುಶ್ ಕುಶ್ ಎದ್ದೇಳು ಸುನಾಮಿ 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 ಅಲ್ಲ, ಅಲೆದು. ನಾನು ರಾತ್ರಿ ಏನಾದರೂ ಹೇಳಿದ್ನಾ? ಜ್ಞಾಪಕ ಇಲ್ಲ. ನಾನೇನಾದರೂ ಹೇಳಿದ್ನಾ? ಅಯ್ಯೋ, ನೀನು ನನ್ನ ಹಿಡ್ಕೊಂಡು ಪ್ರಪೋಸ್ ಮಾಡಿದೆ ಅಂತ ರೈಲ್ ಬಿಟ್ಬಿಡ್ಲಾ? ಅಟ್ಲೀಸ್ಟ್ ನೀನು ನಾನು ಪ್ರಪೋಸ್ ಮಾಡಿದೆ ಅಂತ ರೈಲಾದರೂ ಬಿಡು, ಕಣ್ಣು ಮುಚ್ಕೊಂಡು ಹೋಗಿ ಹತ್ತೀನಿ. ಹಾಂ, ಗೊತ್ತಾಯ್ತು. ಮೇಘ್ನ ಮದುವೆ. ಓ ಹೌದಲ್ವಾ? ಮರಳಾಗಿದೆ. ಹೇ ಪೆದ್ದ, ಕಣ್ಣತ್ರ ಬಾ. ಎಲ್ರೋ ಇದ್ದೀರಾ? ಇವಾಗ ಲ್ಯಾಂಡ್ ಆಗಿದ್ದು, ನಾವು ಮನೆಗೆ ಹೋಗಿ ಬರ್ತೀವಿ. ಬೇಡ ಬೇಡ, ಬಟ್ಟೆಲ್ಲ ನಾನೇ ತಂದಿದ್ದೀನಿ ಖುಷಿ. ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡಿ. ಸರಿ ಸರಿ, ಬರ್ತೀವಿ. ಡೈರೆಕ್ಟ್ ಆಗಿ ಚೌಟ್ರಿಗೆ ಹೋಗ್ಬೇಕಂತೆ, ಬಟ್ಟೆ ಎಲ್ಲ ತಂದಿದ್ದಾರಂತೆ. ಹೌದಾ? ಬಂದ್ರಾ? ಏನು ಈ ಅವತಾರದಲ್ಲಿ ಬಂದಿದ್ಯಾ? ಅಮ್ಮ, ಇವಳು ಹೇಳಿದ್ಲಲ್ಲ ಮನೆಗೆ ಹೋಗಿ ಬರ್ತೀವಿ ಅಂತ, ನೀನೇ ಬಾ ಅಂತಂತೆ. ಸರಿ, ಬಟ್ಟೆಯಲ್ಲೇ ಚೇಂಜ್ ಮಾಡ್ಬೇಕು ನಾನು. ಅಯ್ಯೋ, ನಿನ್ ಡ್ರೆಸ್ ತಂದಿಲ್ಲ, ಅವಳ ಡ್ರೆಸ್ ಮಾತ್ರ ತಂದಿದ್ದೀನಿ. ಅಮ್ಮ ಕರೆಕ್ಟಾಗಿ ಹೇಳತ್ ತಾನೆ. ನಮ್ಮ ಮೇಘ್ನ ಮದುವೆಗೆ ನಾನು ಹೇಗೆ ಬರ್ತಿದ್ದೆ. ಅಲ್ಲಿ ಆಯ್ನಾಗಿರೋ ಸೂಟು ಶರ್ವಾನಿ ಎಲ್ಲ ಇದೆ ಅಲ್ಲ, ಹಾಕೊಂಡ್ ಬಾ ಹೋಗು ಮೇಘ್ನನ್ ಮದ್ವೆಗೆ. ನೀನ್ ಏನ್ ಮಾಡ್ತೀಯೋ ಏನೋ ನನ್ಗೆ ಗೊತ್ತಿಲ್ಲ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನೀನ್ ಬಾ ಖುಷಿ. ಯಾರಿಗೋ ಈ ಬಟ್ಟೆ? ಮದುವೆ ಗಂಡಿಗೆ. ಮದುವೆ ಗಂಡಿಗೆ ಇದು ಹಾಕ್ಬಾರ್ದು ಕಣ. ನಿನ್ನೆ ರಾತ್ರಿ ಅರ್ಶನ ಶಾಸ್ತ್ರಕ್ಕೆ ಹಾಕಿದ್ರಲ್ಲ, ಆ ಬಟ್ಟೆ ಹಾಕ್ಬೇಕು. ಅದೆಲ್ಲೇ? ಅದು ಹೊಗೆಗೆ ಹಾಕಿದ್ದಾರೆ. ಅಯ್ಯಾ, ಹೋಗು ಹೋಗು ಹೋಗು, ಅದನ್ನ ಹ್ಯಾಂಗರ್ಗೆ ಹಾಕೊಂಬ. ಹೋಗು, ಇದು ನಾನು ನೋಡ್ಕೋತೀನಿ. ಅದು ನಮ್ಮ ಶಾಸ್ತ್ರದಲ್ಲಿ ರಾತ್ರಿ ಅರ್ಶನ ಶಾಸ್ತ್ರಕ್ಕೆ ಹಾಕಿದ ಬಟ್ಟೆನೆ ಬೆಳಿಗ್ಗೆ ದಾರೆಗೂ ಹಾಕೋಬೇಕು. ಗೊತ್ತಿಲ್ವಾ? ಇಲ್ಲ. ತಗೊಳ್ಳಿ. ಓ, ಇವನ್ ಗೊತ್ತು, ನಿಮ್ಗೆ ಗೊತ್ತಿಲ್ಲ ನೋಡಿ. ಇದೇ ಬಟ್ಟೆ. ಅರ್ಶನ ಬಾಡಿಗೆ ತುಂಬಾ ಒಳ್ಳೇದಲ್ವಾ? ತುಂಬಾ ಒಳ್ಳೇದು. ಹೀಟು. ಆ ಬಟ್ಟೆಯಲ್ಲಿ ನೀನ್ ಈಗಲೇ ಹಾಕ್ಬಾರ್ದು ಅರ್ಶನದ ಬಟ್ಟೆ ದೊಡ್ಡವ್ರಿಗೆ. ನಂದೇ ಈ ಗತಿ. ಖುಷಿ ಏನ್ ಮಾಡ್ತಿದ್ದಾನೋ. ಬಾಗ್ಲು ನೀನಾ? ಮೊದ್ಲು ಬಾಗ್ಲು ಹಾಕೋ, ಆಮೇಲೆ ಸೀರೆ ಹಾಕೋ. ಹೇ, ಇದೆಲ್ಲಿ ಸಿಕ್ತು? ಒಬ್ನೇ ನಿಂತಿದ್ದೆ, ಒಬ್ಬ ಹುಡುಗ ಬಂದು ತಿಂಡಿ ಆಯ್ತಾ ಬೇರೆ ಏನಾದ್ರು ಬೇಕಾ ಅಂದ. ನಾನು ಮದುವೆ ಡ್ರೆಸ್ ಬೇಕು ಅಂದೆ. ಕೊಟ್ಬಿಟ್ನಾ? ಕೊಟ್ಟಿದ್ದಕ್ಕೆ ಹಾಕೊಂಬಂದಿದ್ದ. ಓಹೋ, ನೀನಕ್ಕಿನ್ನೂ ರೆಡಿ ಆಗಿಲ್ಲ? ನಂಗೆ ಸೀರೆ ಉಡೋಕ್ ಬರಲ್ಲ. ನೀನ್ ಬರತ್ತಾ? ಇಲ್ಲ, ಬರುತ್ತೆ. ವೆರಿ ಸಿಂಪಲ್, ಪಂಚೆ ಥರನೇ. 2 ಸುತ್ತು ಹೆಚ್ಚು, 5 ನೆರಗು, 1 ಮಳ ಹೆಗ್ಲ ಮೇಲೆ ಸೆರಗು, ಅಷ್ಟೇ. ಓಹೋ, ಉಡ್ಸು.
ಜ್ಯುವೆಲ್ಸ್ ಹಾಕೊಂಡು ಬೇಗ ಬಾ, ಓಕೆ? ಏನ್ ಕುಶ್ ಹಾಗೆ ನೋಡ್ತಿದ್ಯಾ? ಆ ಥರ ನೋಡ್ಬೇಡ, ದೃಷ್ಟಿ ಆಗುತ್ತೆ. ನಾನು ನಿನ್ನ ನೋಡ್ತಿಲ್ಲ. ಹೋಗ. ಓಕೆ. ಯಾಕೋ ಅರ್ಶನದ ಬಟ್ಟಲಿದ್ಯಾ? ಅಮ್ಮ ಅದೇನು ಹುಡುಗಿ ಕಡೆ ಶಾಸ್ತ್ರ ಅಂತಮ್ಮ. ಅದಕ್ಕೆ ಹೇಳೋದು ಈ ಲವ್ ಮ್ಯಾರೇಜ್ ಎಲ್ಲ ಒಪ್ಪಲೇಬಾರ್ದು ಅಂತ. ಥೂ, ಅದೇನ್ ಶಾಸ್ತ್ರನೋ ಏನ್ ಕರ್ಮನೋ, ದರಿದ್ರ. ಏನು ನಿನ್ನ ಅವತಾರ? ಗೊತ್ತು ಕಣೆ, ನಿಮ್ಮ ಕಡೆ ಶಾಸ್ತ್ರ ಅಂತೆ, ಶಾಸ್ತ್ರ. ಊಟ ರೆಡಿನಾ? ನಡಿ ಊಟ ಮಾಡ. ಆಯ್ತು, ಹುಡುಗ ಹೇಳ್ತಾವನೆ ಊಟ ರೆಡಿ ಅಂತ. ಓಕೆ. ಹೇ, ನೀನ್ ಸುಮಿತ್ರಮ್ಮನ್ ಮಗ ಖುಷ್ ತಾನೆ? ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಗೂಬೆ ತರ ಇದ್ದೆ, ಈಗ ಗೊಂಬೆ ತರ ಆಗಿದ್ಯಾ. ನೀನ್ ಇಷ್ಟ ಚೆನ್ನಾಗ್ ಆಗ್ತೀಯ ಅಂತ ಗೊತ್ತಿದ್ದಿದ್ರೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ತಿದ್ದೆ. ನಿಮ್ ಮಗಳ ಆಂಟಿ? ಅಯ್ಯೋ ಆಂಟಿ, ಚಿಕ್ಕವಳಿದ್ದಾಗ ಮಂಗನ್ ತರ ಇದ್ಲು, ಈಗ ಒಳ್ಳೆ ಚೆಕ್ಕೆಲ್ಲ ಮಂಗನ್ ತರ ಆಗ್ಬಿಟ್ಟಿದ್ದಾಳೆ. ಈಗ್ಲೂ ಮದ್ವೆ ಆಗ್ತೀನಿ ಆಂಟಿ, ಏನಂತೀರಾ? ನೋಡು ಸರ್, ಊಟ ಆಯ್ತಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅಪ್ಪ ಬರ್ಲಿಲ್ವಾ ಮಕ್ಕಳ? ಕೊಂಡ್ಲು ಅನ್ಸುತ್ತೆ. ಮನ್ಸಲ್ಲಿರೋದು ಹೇಳ್ಬಿಡೋಣ. ಊಟ ಆಯ್ತಾ ಆಂಟಿ? ಇನ್ನೂ ಇಲ್ಲಪ್ಪ. ಇದೇ ಇಲ್ಲ ಮಾಡ್ಕೊಂಬಿಡಿ. ಇವನ್ನ ಹಿಂಗೆ ಬಿಟ್ರೆ ಇರೋ ಬರೋನೆಲ್ಲ ಮದುವೆ ಆಗ್ಬಿಡ್ತಾನೆ. ಫಸ್ಟ್ ನನ್ನ ಫೀಲಿಂಗ್ಸ್ ಹೇಳ್ಬಿಡ್ಬೇಕು. ಓ ಮಿಸಸ್ ಖುಷ್, ಸೀರೆ ನಾನು ಉಡ್ಸ್ದಂಗಿಲ್ವಲ್ಲ? ಆಕ್ಚುಲಿ ಮಿಸ್ಟರ್ ಖುಷ್, ನಮಗೂ ಸೀರೆ ಉಟ್ಕೊಳಕ್ ಬರುತ್ತೆ. ಓ, ಸೀರೆ ಉಡಕ್ ಬರುತ್ತೆ, ಆದ್ರೂ ನೀವು ನಮ್ಮ ಹತ್ರ ನಾಟಕ ಆಡಿ ಸೀರೆನ ನಾವು ಉಡ್ಸ್. ಏನಾಯ್ತು? ನೀನ್ ನೋಡ್ತಿರೋದು ನೀನ್ ಹೇಳ್ಬೇಕು, ಏನಾಯ್ತು? ನನ್ಗೇನ್ ಗೊತ್ತಾಗ್ತಿಲ್ಲ. ಅಪ್ಪ, ಏನಾಯ್ತೀಗ? ಏನಾಯ್ತಾ? ನಿಮ್ಮನ್ನ ತಪ್ಪಿಕೊಳ್ಳದೆ ಒಂದು ಖುಷಿ ನೋಡ. ನನ್ ಗಂಡನ. ಯಾಕಮ್ಮ, ಏನಾಯ್ತು? ನನಗ್ ಗೊತ್ತು ನಿಂಗೆ ಅಂತ. ಮರ್ತೋಗಿತ್ತು. ಯಾರಿಗೆ? ನಾನು ಹೆಂಗೆ ಅಂತ ನನಗ್ ಗೊತ್ತು. ಅದ್ ಹೆಂಗಾನ ಇರ್ಲಿ, ನಾನ್ ಹೆಂಗೆ ಅಂತ ಒಬ್ಬ ಕಾಮುಕನ್ ಹೆಂಡತಿ ಹತ್ರ ನಾನು ಕಲ್ಸ್ಕೋಬೇಕಾ? ಏನ್ ಅಂದ್ಕೊಂಡಿದ್ಯಾ ನನ್ನ? ಏಯ್, ಯಾರನ್ನ ಕಾಮುಕ ಅಂದೆ? ಇವನ್ನೇ. ನನ್ ಗಂಡ ಕಾಮುಕನ? ಇನ್ನೇನು? How dare you? ನನ್ನ ಹೆಂಗಸರ ಮೇಲೆ ಕೈ ಮಾಡಲ್ಲ, ತೆಗೆದು. ನನಗೆ ಗೊತ್ತು ನೀನ್ ಬರೀ ಗಂಡಸರ ಮೇಲೆ ಕೈ ಮಾಡೋದು ಅಂತ. ಅಯ್ಯೋ ನಾಯಿ. ಏನ್ರಿ ಅದು? ಅಮ್ಮ, ನಾವು ಮದುವೆ ಮುಗಿಸಿ ಮನೆಗೆ ಬರೋದ್ರೊಳಗಡೆ ಡೈವರ್ಸ್ ನೋಟಿಸ್ ಕಳಿಸಿದ್ದಾರೆ. ಏನಣ್ಣ ಡೈವರ್ಸ್ ನೋಟಿಸು? ಏನ್ ಮಾಡೋದು ಇವಾಗ? ಪಟ್ಟಿ ಮಗ ಫೋನ್ ಎತ್ತಿಲ್ಲ ಅಂತ ಡೋರ್ಗೆ ಅಂಟಿಸ್ಬಿಟ್ಟು ಹೋಗಿದ್ದಾನ. ಏನಪ್ಪ ಮಾಡೋದು? ಏನ್ ಮಾಡೋದು? ನನ್ನ ಮಗನ ಜೀವನ ನಾನೇ ಹಾಳು ಮಾಡ್ಬಿಟ್ಟೆ. ಇಷ್ಟು ಬೇಗ ಮದುವೆ ಬೇಡ ಅಂದ್ರೂ ಬಲವಂತವಾಗಿ ಮಾಡ್ಬಿಟ್ವಿ. ಅವರಿಗೆ ಅಷ್ಟಿರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಕು? ಖುಷ್, ನಾವು ಕೋರ್ಟ್ ಹೋಗೋಣ. ನಾನ್ ಕಾಮುಕನ? ನಾನು ಕಾಮುಕನ? ಎರಡು ಫ್ಯಾಮಿಲಿ ಕಿತ್ತಾಡಿ ನನಗೆ ಬೇಜಾರಾಗ್ಲಿಲ್ಲ, ಆದ್ರೆ ಇವ್ರನ್ ಕಾಮುಕ ಅನ್ಬಿಟ್ರಲ್ಲ. ನನ್ ಕಷ್ಟ ನನಗ್ ಗೊತ್ತು. ಖುಷ್, ನನಗದೆಲ್ಲ ಗೊತ್ತಿಲ್ಲ. ಅವಳು ಈ ಮನೆಗೆ ಕಾಲು ಇಡಬಾರ್ದು. ಅಣ್ಣ, ನಾನು ಮಾತಾಡಿ ಏನೋ ಮಾಡ್ತೀನಿ. ಬೇಡ, ಅವಳು ಸಾವಾಸ ನಮಗ್ ಬೇಡ.
ನೀನು ಅವಳಿಗೆ ಡೈವರ್ಸ್ ಕೊಡು, ಮುಗೀತು. ಕರೆಕ್ಟ್ ಅಲ್ವಮ್ಮ? ನಾಡಿ ಒಳಗಡೆ ಯಾರ ಹತ್ರ ಆಟ ಆಡ್ತಾರೆ? ನಾನ್ಸೆನ್ಸ್. ಏನು ಇಷ್ಟೊಂದು ಖುಷಿಯಾಗಿದ್ದಾಳೆ? ಇವಳಿಗೆ ಡೈವರ್ಸ್ ಅಂದರೆ ಅಷ್ಟೊಂದು ಇಷ್ಟನಾ? ಮಹಾಸ್ವಾಮಿಗಳೇ ಅವ್ರು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಯಾವುದಮ್ಮ ಫೋನು? ಐಫೋನ್ ಸರ್. ಸ್ವಲ್ಪ ಚಾರ್ಜರ್ ಇದ್ರೆ ಕೊಡ್ತೀನಮ್ಮ. ಶೋರ್ ಸರ್, ಕೊಡ್ತೀನಿ. ಸರ್, ಡೈವರ್ಸ್ಗೆ ಏನು ರೀಸನ್ ಕೊಟ್ಟಿದ್ದೀರಾ ಅಂತ ನೆನ್ಸ್ಕೊಳ್ಳಿ. ಇವ್ರೇನು ಸುಮ್ಮನೆ ಮಾತಾಡ್ತಾರೋ ಇಲ್ಲ ನಾನು ಆರ್ಡ್ರ್ ಅನ್ಲಿ ಅಂತಾನೆ ಮಾತಾಡ್ತಾರೋ? ತಗೊಳ್ಳಿ ಸ್ವಾಮಿ. ಆರ್ಡರ್ ಆರ್ಡರ್ ಆರ್ಡರ್. ಕಟಕಟೆಯಲ್ಲಿ ನಿಂತಿರುವ ಅರ್ಜಿದಾರರಾದ ಖುಷಿರವರು ನೀಡಿರುವ ಖುಷ್ರವರ ವೈದ್ಯಕೀಯ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಈ ದಂಪತಿಗಳು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅಸಮರ್ಥರಾಗಿದ್ದಾರೆಂದು ದೃಢೀಕರಿಸಿದೆ. ಕೊನೆಯದಾಗಿ ದಂಪತಿಗಳಿಬ್ಬರು ಒಪ್ಪಿ ಸಮಾಲೋಚನಾ ಪತ್ರಕ್ಕೆ ಸಹಿ ಮಾಡಿದ್ದೇ ಆದಲ್ಲಿ ಇದೇ ಫೆಬ್ರವರಿ 29ರಂದು ನಡೆದ ವಿವಾಹದ ಮಾನ್ಯತೆಯನ್ನು ರದ್ದು ಮಾಡಲಾಗುತ್ತದೆ. ದ ಕೋರ್ಟ್ ಈಸ್ ಅಡ್ಜಾರ್ನ್ಡ್. ಅಜ್ಜಿ, ತಲೆ ತುಂಬಾ ತಿರುಗ್ತಾ ಇದೆ. ಒಂದು ಕಪ್ ಕಾಫಿ. ಯಾಕಮ್ಮ, ಏನಾಯ್ತು? ನೀನು ಮುಟ್ಬೇಡ, ನಾನು ನೋಡ್ತೀನಿ. ಇದು ವೇಸ್ಟ್ ಕಾಲ್. ಕಟ್ ಮಾಡಿದೆ. ಯಾರದು? ಅವನೇ. ನಾನ್ಸೆನ್ಸ್. ಇವಾಗ ನನಗೇನು ಅನಿಸ್ತಾ ಇದೆ ಗೊತ್ತಾ? ಏನು? ಹೆಂಗೂ ಇವಳಿಗೆ ಡೈವರ್ಸ್ ಆಗಿದೆ, ಯಾಕೆ ಇವಳಿಗೆ ಇನ್ನೊಂದು ಮದುವೆ ಮಾಡಬಾರ್ದು? ಸರಿಯಾಗಿ ಹೇಳಿದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಾಯ್ತಮ್ಮ? ಹೇ ಪುಟಿ, ಪುಟಿ, ಹೇ, ಏನಾಯ್ತಮ್ಮ? ಅಯ್ಯಯ್ಯೋ, ಏನಾಯ್ತು? ವಾಂತಿ ಆಗಿದೆ. ವಾಂತಿ ಆಗದೆ ಇನ್ನೇನಾಗುತ್ತೆ? ಬೆಳಿಗ್ಗೆಯಿಂದ ಸುತ್ತಾಟ, ಹೊಟ್ಟೆಗೇನು ತಿಂದಿಲ್ಲ, ಟೆನ್ಷನ್ನು. ಅಮ್ಮ, ಅವಳಿಗೇನಾದ್ರು ತಿನ್ನಕ್ ಕೊಡು. ಖುಷಿ, ನೀ ತಾಯಿ ಆಗ್ತಿದ್ಯಮ್ಮ, ತಾಯಿ ಆಗ್ತಿದ್ಯಾ? ಓಹೋ, ಇದು ಫುಡ್ಡಿಂದ ಆಗಿರೋ ವಾಮಿಟ್ ಅಲ್ಲ, ಬೆಡ್ಡಿಂದ ಆಗಿರೋ ವಾಮಿಟಾ? ಖುಷಿ, ಏನಮ್ಮ ಇದು? ಏನು ಅಂದ್ರೆ ಇವಳೆಲ್ಲೋ ಕೆಟ್ಟೋಗಿರ್ಬೇಕು, ಇಲ್ಲ ಅವನು ಕರೆಕ್ಟಾಗಿರ್ಬೇಕು. ನಮ್ಮ ಹುಡುಗಿ ಆತರದೊಳಲ್ಲ ಬಿಡು, ಅವನೇ ಕರೆಕ್ಟಾಗಿದ್ದಾನೆ. ನೋಡು, ಇವೆಲ್ಲ ಬೇಕಾಗಿಲ್ಲ ನಮಗೆ. ಆಗಿರೋದೆಲ್ಲ ಒಳ್ಳೇದು ಅಂತ ತಿಳ್ಕೊಂಡು ಮಗು ತೆಗ್ಸಿ ಇನ್ನೊಂದು ಮದುವೆಗೆ ರೆಡಿ ಆಗು. ಅಪ್ಪ ಪ್ಲೀಸ್ ಅಪ್ಪ, ಮಗುನ್ ತೆಗ್ಸೋದು ಬೇಡಪ್ಪ ಪ್ಲೀಸ್. ಬೇಕಾದ್ರೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡೋಣ ಪ್ಲೀಸ್. ಮಗನ್ ತೆಗ್ಸೋದು ಬೇಡಪ್ಪ ಪ್ಲೀಸ್. ಚೆನ್ನಾಗಿದ್ಯಮ್ಮ, ಅದೇಂಗಾಗತ್ತೆ? ಒಂದು ಹುಡುಗಿ ಜೊತೆ ಇನ್ನೊಂದು ಹುಡುಗಿ ಫ್ರೀ ಅಂದ್ರೆ ಗಂಡು ಸಂತೋಷವಾಗಿ ತಗೊಂಡೋಗ್ಬಿಡ್ತಾನೆ. ನಮ್ಮ ಹುಡುಗಿ ಜೊತೆ ಯಾವನಿಗೋ ಹುಟ್ಟಿರೋ ಮಗು ಫ್ರೀ ಅಂದ್ರೆ ಯಾವನಾರು ಒಪ್ತಾನ? ಆಗಲ್ಲ, ತೆಗ್ಸ್ಲೇಬೇಕು. ಏನ್ ಬಾಬಾ? ಅದ್ ಏನು ಅಂತ ಹಾಗೆ ಮಾತಾಡ್ತಾ ಇದ್ದೀರಾ ಈ ಚಿಕ್ಕ ಹುಡುಗಿ ಹತ್ರ? ಅವಳು ಪಾಡಿಗಳನ್ನ ಬಿಟ್ಬಿಡಿ. ಅವಳ ಜೀವನದಲ್ಲಿ ಈಗ ಆಗಿರೋದೇ ಸಾಕಾಗಿದೆ. ನೋಡಮ್ಮ, ನೀನು ಸುಮ್ಮನೆ ಇದ್ಬಿಡು. ಖುಷಿ, ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಮಗು ತೆಗಿಸ್ತಾ ಇದ್ದೀವಿ. ಸರಿಯಪ್ಪ, ಬಾ. ಅಜ್ಜಿ, ನಾನು ಈಗ ತಾನೇ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡೆ, ಹುಷಾರಾಗಿದ್ದೀನಿ. ನೀನೇನು ವರಿ ಮಾಡಬೇಡ. ಆಯ್ತಮ್ಮ. ಹಾ, ಶೇಂಗಾ ಹೋಳಿಗೆ ರೆಡಿ ಮಾಡಿ. ಹಾಂ ರೀ, ಬರ್ತೀವ್ರಿ. ಬರ್ತೀವ್ರಿ ಸರ್. ಎಲ್ಲ ಸರಿ ಇದೆ. ಹೊರಡಿ. ಸಾವಕಾಶ. ಹಂಪ, ಸರ, ನಿನ್ನ ಹೆಂಡ್ತಿನ ಹೊರಗೆ ಕೂರಿಸು ಬಾ. ಆತ್ರಿ. ನಾನೇನು ಹೇಳಿದೆ ನಿನಗೆ? ಆಕೆಗೆ ಒತ್ತಡ ಕೊಡಬಾರ್ದು ಅಂತ ಹೇಳಿದ್ದೆ ಅಲ್ಲ? ತಲೆಯಲ್ಲಿ ಸಗಣಿ ಇದೆಯಾ, ಬುದ್ಧಿ ಇದೆಯಾ? ಎಷ್ಟು ಸಲ ಹೇಳಿದೆ ನಾನು?
ವಾಟ್ ಹ್ಯಾಪನ್ ಡಾಕ್ಟರ್? ಪ್ಲೆಸೆಂಟಾ ಪ್ರಿವಿಯಾ. ಓ, ಏನಾಗಿದೆ ಗೊತ್ತಾ? ಏನ್ರಿ ಸರ್? ಮಗು ಮಗು ಹೀಗಿರುತ್ತೆ ಹೊಟ್ಟೆ ಒಳಗೆ, ಕಸ ಇಲ್ಲಿರಬೇಕು. ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ಕಸ ಇಲ್ಲಿದೆ. ಹೀಗಿದ್ರೆ ಮಗುಗೆ ಉಸಿರಾಟ ಕಷ್ಟ ಆಗುತ್ತೆ. ಡೆಲಿವರಿ ಆಗಬೇಕಾದ್ರೆ ತಾಯಿಗೆ ಬ್ಲೀಡಿಂಗ್, ರಕ್ತಸ್ರಾವ ಜಾಸ್ತಿ ಆಗುತ್ತೆ. ನಾನು ಜಾಸ್ತಿ ಕೆಲಸ ಮಾಡಿಸ್ಬೇಡ ಅಂತ ಹೇಳಿದೆ ಅಲ್ಲ ನಾನು ನಿನಗೆ, ಯಾಕೆ ಮಾಡಿದೆ ಈ ಕೆಲಸ? ಸರ್, ನೀವು ಕೊಟ್ಟಿರೋ ರೊಕ್ಕ ಗುಳಿಗೆ ತರಕ್ಕೆ ಆಗ್ತೈತ್ರಿ. ಇನ್ನು ನಿಮ್ಮನ್ನು ರೊಕ್ಕ ಕೇಳಕ್ಕೆ ಇಷ್ಟ ಇರಲಿಲ್ಲ ರೀ. ಮನಿ ಬಾಡಿಗೆ, ಗುಳಿಗೆ ಖರ್ಚು, ಆಪ್ರೇಷನ್ ಖರ್ಚು, ಹಂಗೆ ಮಗು ಆದಮೇಲೆ ನಿಮ್ಗೇನಾದರೂ ಒಂಚೂರು ಕೊಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿವಿ ರೀ. ಅದಕ್ಕೆ ಇಬ್ಬರು ಕಲ್ಲು ಹೊಡಿಯೋ ಕೆಲ್ಸಕ್ಕೆ ಹೋಗಿದ್ವಿ ರೀ. ಅವ ಮಗು ಹುಷಾರಿದಾರಲ್ರಿ? ಸರಿಯಾಗಿ ನೋಡ್ಕೊ ಅವ್ರನ್ನ. ಹೆಚ್ಚು ತೂಕ ಏನು ಹೆಚ್ಚಕ್ಕೆ ಹೋಗ್ಬೇಡ. ಸರಿ ಸರ್. ಅಜ್ಜಿ, ಖುಷಿ, ಬಂಗಾರ, ಹೇಗಿದ್ಯಮ್ಮ? ಓಹೋ, ನೀನು ಮತ್ತ್ಯಾಕೆ ಬಂದೆ? ಜೊತೆಲಿ ಅನಿಷ್ಟ ಬೇರೆ ಓದ್ಕೊಂಬಂದಿದ್ಯಾ? ನಿನ್ ಲೈಫ್ ಚೆನ್ನಾಗಿರ್ಲಿ, ಈ ಮಗುನ ತಗ್ಸಾಕು ಅಂತಂದ್ರೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ಯಾ? ನೀನೇನ್ ಶೋಕೇಸಿಂದ ಬಂದವನ? ಹಿಂಗೆ ಹುಟ್ಟಿ ಬಂದವನಲ್ವಾ? ಏನಾದ್ರೂ ಮಾಡ್ಕೊಂಡು ಸಾಯಿರಿ. ಅವನಿದ್ದಿದ್ದೆ. ನೀನಿರಮ್ಮ, ನಿಂಗೆ ದೃಷ್ಟಿ ತೆಗಿತೀನಿ. ಅಜ್ಜಿ, ಫೋನ್ ಬೇಕು. ಇಷ್ಟು ದಿವಸದಿಂದ ಸುಮ್ಮನೆ ಬಿದ್ದಿತ್ತು, ತಗೋ. ಫೋನ್ ಆಫ್ ಆಯ್ತು. ಅಮ್ಮ ಬ್ಲೂಟಿಕ್ ಬಂದಿದೆ. ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾಳೆ. ಮೋಸ್ಟ್ಲಿ ನಾನು ಅವಾಯ್ಡ್ ಮಾಡ್ತಿರ್ಬೇಕು. ನಿನ್ ಗಂಡಂಗೆ ಈ ವಿಷಯ ತಿಳಿಸಿದ್ಯಾ ಹೆಂಗೆ? ಇಲ್ಲ ಅಜ್ಜಿ, ತುಂಬಾ ಭಯ ಆಗ್ತಿದೆ. ಭಯ ಪಡಬೇಡ, ಯಾವತ್ತಿದ್ರೂ ಹೇಳಲೇಬೇಕು. ಇವತ್ತೇ ಹೇಳ್ಬೇಡು. ಎಲ್ಲ ವಿಷಯನೂ ಮೊಬೈಲಲ್ಲಿ ಮಾತಾಡೋಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ಮೊಬೈಲ್ ಫೋನ್ಸ್ ಇರಲಿಲ್ಲ, ಇಂಟರ್ನೆಟ್ ಕನೆಕ್ಷನ್ಸ್ ಇರಲಿಲ್ಲ, ಆದರೂ ಕಮ್ಯುನಿಕೇಷನ್ ಗ್ಯಾಪೂ ಇರ್ತಿರ್ಲಿಲ್ಲ. ಈಗ ವಾಟ್ಸಪ್ಪಲ್ಲಿ ನಾಲ್ಗೆ ಆಚೆ ಹಾಕ್ತೀರಾ, ಕಣ್ಣೊಡಿತೀರಾ, ತಲೆ ಮೇಲೆ ರಿಂಗ್ ಕಳಿಸ್ತೀರಾ, ಆದರೆ ಹೇಳಬೇಕಾಗಿರೋ ವಿಷಯನೇ ಹೇಳಲ್ಲ. ನಮ್ಮ ಕಾಲದಲ್ಲಿ ಮಾತು ಕಣ್ಣಂಚಲ್ಲಿ ನಡೀತಿತ್ತು, ಈಗ ಬೆರಳ ಅಂಚಲ್ಲಿ ನಡೀತಿದೆ. ನೀನಲ್ಲೋಗಿ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಅವಳು ಮಾತು ಸುಳ್ಳು ಹೇಳ್ಬೋದು, ಮನಸ್ಸು ಸುಳ್ಳು ಹೇಳ್ಬೋದು, ಕಣ್ಣು ಯಾವತ್ತೂ ಸುಳ್ಳು ಹೇಳಲ್ಲ. ಕರೆಕ್ಟಮ್ಮ ನೀನು ಹೇಳಿದ್ದು. ನಿಮ್ಮ ಕಾಲದಲ್ಲಿ ಮನ್ಸುಗಳ ಜೊತೆ ಮಾತಾಡ್ತಿದ್ರಿ, ನಾವು ಬರೀ ಮೊಬೈಲ್ ಜೊತೆ ಮಾತಾಡ್ತಿದ್ವಿ. ಸರಿಮ್ಮ, ಹಾಸ್ಪಿಟ್ಲಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಖುಷಿ ಮನೆಗೆ ಹೋಗ್ತೀನಿ. ಹೇಗಿದ್ದೀರಿ? ಆರಾಮಲ್ಲ ಈಗ? ಫೈನ್. ಗುಡ್. ನೀವು ಖುಷಿಯಾಗಿರ್ಬೇಕು. ನೀವು ಖುಷಿಯಾಗಿದ್ರೆ ಮಗುನೂ ಖುಷಿಯಾಗಿರುತ್ತೆ. ಹಲೋ. ಹಲೋ ಅತ್ತೆ, ಹೇಗಿದ್ದೀರಾ? ಖುಷಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ಖುಷ್ ಮನೇಲಿದ್ದಾರಾ? ಅವ್ರ ಫೋನ್ ರೀಚ್ ಆಗ್ತಿಲ್ಲ. ಅವನು ನಿನ್ನ ನೋಡ್ಬೇಕಂತ ಹೇಳ್ತಿದ್ದ. ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತೆ. ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಕೆಲಸ ಮುಗಿಸ್ಕೊಂಡು ನಿನ್ನ ಹತ್ರನೇ ಬರ್ತಾನೆ. ಹೌದಾ? ಓಕೆ ಅತ್ತೆ, ಥ್ಯಾಂಕ್ ಯು. ಏನಂತೆ? ಖುಷ್ ನನ್ನನ್ನೇ ನೋಡಕ್ ಬರ್ತಾನಂತೆ. ನೀನು ಅವತ್ತು ನನ್ನ ರೋಡಲ್ಲಿ ಕೈ ಹಿಡ್ಕೊಂಡು ಹೇಳ್ದೆ ಅಲ್ಲ, ಮಾಡ್ತೀನಿ. ಏನಿದು? ಬೋರ್ವೆಲ್ ಆ ಕಡೆ ಇದೆ, ಜನ ಎಲ್ಲ ಈ ಕಡೆ ನೋಡ್ಕೊಂಡು ನಿಂತವ್ರೆ. ವಾಟ್ ಹ್ಯಾಪನ್? ಅವ್ರಿಗೆಲ್ಲ ಶಕ್ತಿನೇ ಇಲ್ಲ ಬೋರ್ ಹೊಡಿಯಕ್ಕೆ, ಅದಕ್ಕೆ ಮುಖ ಮುಖ ನೋಡ್ತಾ ನಿಂತಿದ್ದಾರೆ. ಅಯ್ಯಯ್ಯೋ, ನಮ್ಗೆಲ್ಲ ಯಾರು ಸಹಾಯ ಮಾಡ್ತಾರೆ? ಯಾಕಿಲ್ಲ? ನಾನಿಲ್ವಾ ಇಲ್ಲಿ?
ಈ ಸಮಾಜ ಸೇವಕ ಭಗೀರಥ ಇರಬೇಕಾದ್ರೆ ನಮ್ಮ ಪ್ರಜೆಗಳು ಯಾರು ಯೋಚನೆ ಮಾಡಂಗಿಲ್ಲ. ನಾನಿದ್ದೀನಿ ಪ್ರಜೆಗಳೇ, ಯಾರು ಯೋಚನೆ ಮಾಡಬೇಡಿ. ಏನಿದು? ಇದು ತೋಳಲ್ಲ, ತೊಲೆ ತೊಲೆ. ಮೊದಲು ಬೋರು, ಆಮೇಲೆ ಈ ಕಡೆಗೆ ಅಯ್ಯಯ್ಯೋ ಅಯ್ಯಯ್ಯೋ, ಯಾವ ಪ್ರಜೆಗಳು ಏನು ಚಿಂತೆ ಮಾಡಬೇಡಿ. ನಾನಿರುವುದೇ ನಿಮಗಾಗಿ. ನಿಮಗೋಸ್ಕರ ಬೋರಲ್ಲಿ ನೀರು ಹೊಡ್ಕೊಡ್ತೀನಿ. ಎಲ್ಲ ಹಳೆ ಮಿಷನ್ಗಳು ರೆಡಿಯಾ ಬಿಡಿ. ರೆಡಿ? ಹೊಡಿ ಹೊಡಿ. ಇಲ್ಲಿ ಬರ್ತಾರ ನೀರು, ಅಲ್ಲಿ ಬರಲ್ವಾ? ಹೊಡಿತೀನಿ. 5 ವರ್ಷದಿಂದಾನೇ ಇದ್ರಲ್ಲಿ ನೀರ್ ಬಂದಿಲ್ಲ, ಇನ್ ಇವಾಗ ಬರುತ್ತೇನೋ ಭಗೀರಥ. ಸರ್ ಮಾಡ್ತೀರಾ? ಏನ್ ಮಾಡ್ಬೇಕು? ದಾನ ಸರ್. ಏನ್ ದಾನ? ಕಿಡ್ನಿಗೆ ಸರ್. ಇಷ್ಟೊತ್ತು ಬೋರ್ ಹೊಡೆದು ಕಿಡ್ನಿ ಬಾಯ್ಗೆ ಬಂದ್ಬಿಡ್ದೆ. ಉಗಿದು ಬಿಡ್ಲಾ? ಬೇಡ ಸರ್. ಯಾರು ಕಿಡ್ನಿ? ನಮ್ಮ ತಮ್ಮಣ್ಣಂಗೆ ಸರ್. ಡೋನರ್ ಸಿಕ್ಕವ್ರಾ? ಇನ್ನೂ ಇಲ್ಲ ಸರ್. ಡೋನರ್ ಸಿಗ್ಲಿ, ಆಮೇಲೆ ನಾನು ದಾನ ಮಾಡ್ತೀನಿ. ಈಗ ರೈಟ್ ಹೇಳಿ ಸರ್. ಲೇ, ಇಲ್ಲ ನಿಂತ್ಕೋಬೇಡ. ಬೋರ್ ಹೊಡೆದು ಸುಸ್ತಾಗಿದೆ. 100 ರೂಪೀಸ್ ಇದ್ರಲ್ಲೇ ತಗೊಂಡು ಎಲ್ಲಿ ತಿನ್ಕೊಡ್ರಲ್ಲೇ. ಲೇ ಮಕ್ಕಳ, ಓಡಾಡ್ಬೇಡ್ರ. ಹಲೋ, ಏನು? ಖುಷಿ ನೋಡ್ಬೇಕು. ಅವಳು ಸಿಗಲ್ಲ. ಯಾಕೆ? ಏ ಬಾರ ಇಲ್ಲಿ. ಖುಷಿ ಏನ್ ಮಾಡ್ತಾಳ ಮೇಲೆ? ಮೇಲೆ ಮಾವನ್ ಜೊತೆ ಮಾತಾಡ್ತಿದ್ದಾಳೆ. ಅರ್ಥ ಆಯ್ತಾ? ಅವಳಿಗೆ ಎಂಗೇಜ್ಮೆಂಟ್. ಖುಷಿ ಒಪ್ಕೊಂಡ್ಲಾ? ಇನ್ನೇ ನೀನ್ ಬರ್ತೀಯ ಅಂತ ಅರೇಂಜ್ಮೆಂಟ್ ಅಲ್ಲಿ ಮಾಡಿದೀವ. ಅವಳು ಒಪ್ಕೊಂಡ್ಮೇಲೆ ಮದ್ವೆ ಎಂಗೇಜ್ಮೆಂಟ್ ಎಲ್ಲ ಮಾಡಿರೋದು. ನಡಿ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ಅದು ಬರೋದು ಬಂದಿದ್ಯಾ? ಈ ಜಡ್ಜ್ಮೆಂಟ್ ಕಾಪಿಗೆ ಸ್ವಲ್ಪ ಸೈನ್ ಮಾಡ್ಬಿಡು. ಯಾಕಂದ್ರೆ ನಾವು ಮದುವೆ ಬಿಸಿಲಿ ಇರ್ತೀವಿ, ಇದಕ್ಕೆಲ್ಲ ಓಡಾಡಕ್ಕಾಗಲ್ಲ. ಲೇಯ್, ನನ್ನನ್ನ ಗೇ ಅಂತೀಯ, ನಾನು ಹೆಂಗೆ ಅಂತ ತೋರಿಸ್ತೀನಿ. ನಿನ್ ಮದ್ವೆಗೆ ಐಡಿಯಾ ಕೊಟ್ಟಿದ್ದೀನಿ, ಟ್ರೀಟ್ ಕೊಡ್ಸು. ಖುಷ್ ಖುಷ್, 1 ಸೆಕೆಂಡ್, ಐಲ್ ಬಿ ಬ್ಯಾಕ್. ಮೆತ್ತಗಮ್ಮ. ಹಾಜಿ ಮಾವ, ಖುಷ್ ಬಂದಿದ್ನಲ್ಲ? ಹೌದು. ನಾನು ಮಾತಾಡ್ಸ್ತಿ ಹೋಗ್ಬಿಟ್ಟ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳ ಮೇಲೆ. ಅವನನ್ನೇನು ಮಾತಾಡ್ತೀಯಾ? ನೀನ್ ನೋಡಿದ್ರೆ ಖುಷು ಮಗು ಅಂತ ಸಾಯ್ತಾ ಇದೆಯಾ? ಅವ್ನು ನೋಡಿಲ್ಲ, ಜಡ್ಜ್ಮೆಂಟ್ ಲೆಟರ್ಗೆ ಸೈನ್ ಮಾಡ್ಕೊಟ್ಟ. ನೀನು ಸೈನ್ ಮಾಡ್ಬೇಕಂತ. ನೋಡಕ್ಕಾಗಲ್ಲ ಇದನ್ನೆಲ್ಲ ನಾವು. ಸೈನ್ ಮಾಡು ಅಂತ ಕಳ್ಸಿದ್ದಾನೆ ಅಂದರೆ ಇನ್ಮೇಲೆ ಅವನ ಲೈಫಲ್ಲಿ ನನ್ನ ಜಾಗ ಇಲ್ಲ ಅನ್ಸುತ್ತೆ. ಹಲೋ. ಓಕೆ, 20 ಮಿನಿಟ್ಸ್ ಅಲ್ಲಿದೆ.
ಹಂಪ ಐ ಆಮ್ ಸಾರಿ. ನನ್ನ ಕೈಲಿ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನಾಕೆ ಅವರು ಸರಿ ಇದ್ದಾರೆ. ಐ ಆಮ್ ಸಾರಿ ಹಂಪ. ಪರವಾಗಿಲ್ರಿ ಸರ್, ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಮಗು ಸತ್ತಿರೋ ದುಃಖಕ್ಕಿಂತ ಈ 9 ತಿಂಗಳು ನಾ ಅಪ್ಪ ಹಾಕಿನಂತ ಪ್ರತಿ ಕ್ಷಣ ಖುಷಿ ಪಡಂಗೆ ಮಾಡಿದ್ರು ನೋಡ್ರಿ, ಅಷ್ಟು ಸಾಕು. ಎಲ್ಲರೂ ಅವ್ರ ಮಗು ಕೈಲಿ ಅಪ್ಪ ಅನ್ಸ್ಕೊಳಕ್ಕ ಪುಣ್ಯ ಮಾಡಿರಂಗಿಲ್ರಿ. ದೇವ್ರು ಕೇಳಿದ್ರು ಕೊಡಂಗಿಲ್ರಿ. ನೀವು ಕೇಳ್ದೇನೆ ಎಷ್ಟೆಲ್ಲ ಕೊಟ್ಟಿದ್ದೀರಿ. ನೀವು ದೇವ್ರು ಸರ್, ನೀವು ಚೆನ್ನಾಗಿರ್ಬೇಕು ಸರ್, ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಸರ್. ನಿಮಗೋಸ್ಕರ ಶೇಂಗಾ ಹೋಳಿಗೆ ಮಾಡಿಸ್ಕೊಂಡು ಬಂದೇನ್ರಿ, ತಗೊಳ್ರಿ. ಬೇಡ ಹಂಪ. ಬೇಡ ಅನ್ಬೇಡ್ರಿ ಸರ, ನಮ್ಮಿಬ್ಬರಿಗೆ ಭಾಳ ದುಃಖ ಆಗ್ತಾಯಿದ್ರಿ. ಖುಷ್, ಏನೋ ನೀನು, ಒಂದು ಫೋನ್ ಇಲ್ಲ, ಕತೆ ಇಲ್ಲ. ಇರೋ, ನಾನು ಇದನ್ನ ಏನಪ್ಪ ಖುಷಿ ಹತ್ರ ಮಾತಾಡಿಲ್ವಾ? ಏನಾಯ್ತು? ಅಮ್ಮ, ಪ್ರತಿ ಸಲ ಒಂದು ಮಗುನ ನನ್ನ ಕೈಯಲ್ಲಿ ಎತ್ತಿದಾಗ ನಾನು ತುಂಬ ಖುಷಿ ಪಡ್ತಿದ್ದೆ. ಆದರೆ ಇವತ್ತು ಒಂದು ಮಗು ಅಳ್ಳಿಲ್ಲ, ನಗಲಿಲ್ಲ, ಸುಮ್ಮನಿತ್ತಮ್ಮ. ಅದನ್ನ ನೋಡಿ ಮನ್ಸಿಗೆ ಏನೇನೋ ಆಯ್ತಮ್ಮ. ಆ ಮಗುಗೆ ನಾನೇ ತಂದೆ ಆಗಿದ್ದಿದ್ರೆ ಅನ್ನೋ ಭಯ ಶುರುವಾಗೋಯ್ತಮ್ಮ. ಅಮ್ಮ, ಈ ನಗು ಅಳು ಈ ಎರಡಕ್ಕಿಂತ ಮೌನ ತುಂಬ ಭಯ ಬೀಳ್ಸುತ್ತಮ್ಮ. ಖುಷಿನೂ ಮೌನವಾಗಿದ್ದಾಳೆ. ಭಯ ಆಗ್ತಿದೆ ಅಮ್ಮ. ಅಮ್ಮ, ಒಂದಷ್ಟು ದಿನ ಎಲ್ಲಾದ್ರೂ ಹೊರಟು ಬಂದ್ಬಿಡ್ತೀನಿ ನಾನು. ಇರಪ್ಪ, ಇರು, ನಾನು ಒಂದು ಸಲ ಮಾತಾಡಿ ನೋಡ್ತೀನಿ. ಇರು ಅಮ್ಮ. ಬೇಡಮ್ಮ, ಅವಳ ಪಾಡ್ಗಳು ಚೆನ್ನಾಗಿರ್ಲಿ. ನನ್ನ ಮಾತು ಕೇಳು, ಡಿಸ್ಟರ್ಬ್ ಮಾಡಬೇಡ. ಒಂದು ಸಲ ಮಾತಾಡಿ ನೋಡ್ತೀನಿ. ಇರು. ಹಲೋ ಹಲೋ, ಸಾವಿತ್ರಮ್ಮ ಅವರಾ? ನೀವೇನು ಗಂಡು ಹುಡ್ಕೋಕ್ ಹೋಗ್ಬೇಡಿ, ಆಲ್ರೆಡಿ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಲ್ಲ, ನೀವೇನ್ ಹೇಳ್ತಿದ್ದೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಮಾನ ಮರ್ಯಾದೆ ಏನು? ಶಭಾಷ್, ಆದಷ್ಟು ಬೇಗ ಖುಷಿಗೊಂದು ಗಂಡು ನೋಡಿ ಮದುವೆ ಮಾಡ್ಬಿಡು ಕಣ. ಕರೆಕ್ಟ್ ಬಾಬಾ, ಕರೆಕ್ಟ್ ಬಾಬಾ. ಹೆಂಗೂ ಖುಷಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ರಿ. ಅದೇ ಖುಷಿಲಿ ಅದೇ ಮಂಟಪದಲ್ಲಿ ನನಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬಿಟ್ರೆ ಹೆಂಗೆ? ಬೇಕಾದ್ರೆ ನಾನೇ ಇನ್ನೊಂದು ಮದುವೆ ಆಗ್ಬಿಡ್ತೀನಿ. ಅಕ್ಕ, ನಿನಗೆ ಮಾತ್ರ ಮದುವೆ ಮಾಡೋದಿಲ್ಲ. ಯಾಕೋ? ನೀನೇ ಒಂದು ವೇಸ್ಟ್, ಇನ್ನೊಂದು ವೇಸ್ಟಿಗೆ ನಾನು ಕೂಡ ಹಾಕ್ಬೇಕಾ? ಜೀವನದಲ್ಲಿ ಯಾರಾದ್ರೂ ಒಬ್ಬರಿಗೆ ಪ್ರಯೋಜನ ಆಗೋಂಥ ಕೆಲಸ ಮಾಡು ಫಸ್ಟ್. ಮದುವೆ ಅಂತೆ ಮದುವೆ, ದಂಡ ಪಿಂಡ. ನಾನು ಇಷ್ಟೊಂದು ವೇಸ್ಟ್ ಆಗ್ಬಿಟ್ನ? ನಾನು ಯಾರು ಅಂತ ತೋರಿಸ್ತೀನಿ. ಯಾರು ಕಿಡ್ನಿ? ನಮ್ಮ ತಮ್ಮಣ್ಣಿಗೆ ಸರ್. ಡೋನರ್ ಸಿಕ್ಕವ್ರಾ? ಇನ್ನೂ ಇಲ್ಲ ಸರ್. ತೋರಿಸ್ತೀನಿ. ಖುಷ್, ನಮ್ಮ ಪ್ರೊಫೆಷನಲ್ಲಿ ಇದೆಲ್ಲ ಕಾಮನ್. ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್ ಎವ್ರಿ ಟೈಮ್. ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ವೈ ಡೋಂಟ್ ಯು ಟೇಕ್ ಎ ಚೇಂಜ್? ನಮ್ಮ ಇಟಲಿ ಬ್ರಾಂಚ್ಗೆ ಹೋಗಿ ಬನ್ನಿ. ಐ ವಿಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್. ಹೊಸ ಜನ, ಹೊಸ ಜಾಗ, ಜೀವನದಲ್ಲಿ ಹಳೇದನ್ನು ಮರೆಯೋಕ್ಕಾಗದೇ ಇದ್ರೂ ಹೊಸ ಹುರುಪು ಸಿಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಏನಾಯ್ತು ಅವನಿಗೆ?
ಅಜ್ಜಿ ಬರ್ತಾ ಇದ್ದಾನೆ. ಆಗ್ತಿಲ್ಲ ಅಜ್ಜಿ. ಎಲ್ಲಿದ್ದೀಯೋ ಅಯ್ಯೋ ಬೇಗ ಬಾ. ಅಜ್ಜಿ ಅಪ್ಪಂಗೆ ಹೇಳಿದ್ದೀನಮ್ಮ, ಬರ್ತಾ ಇದ್ದಾರೆ, ಸ್ವಲ್ಪ ತಡ್ಕೊಳಮ್ಮ. ಬಂದ್ಬಿಟ್ಟ, ಸ್ವಲ್ಪ ಅಳಬೇಡ. ಪ್ರೇಯಸಿಯ ಹೃದಯ ಸಾಮ್ರಾಜ್ಯದ ಒಡತಿಯ ಬಾಡಿಗೆದಾರಳ ಇಲ್ಲ ಜೀವನ ಪೂರ್ತಿ ನಾನು ನಿನ್ನ ಜೊತೆಲಿ ಇರ್ತೀನಿ. ಅಪ್ಪ ಬಂದ್ಬಿಟ್ನಮ್ಮ. ಒಂದೇ ಒಂದ್ಸಲ ಖುಷ್ನ ನೋಡ್ಬೇಕು ಅಜ್ಜಿ. ಅವನಿಗೂ ಅಂದ್ರೆ ಇಷ್ಟ. ಆಯ್ತಾಯ್ತು. ಹ್ಯಾಪಿ ನ್ಯೂ ಇಯರ್ ಸರ್. ಏನಾಗಿಲ್ಲ ತಾನೆ? ಮತ್ತೆ ಆಂಬುಲೆನ್ಸ್ ಯಾಕೆ? ಇಷ್ಟೊತ್ತರಲ್ಲಿ ಬಾಡಿಗೆ ವಾಹನ ಸಿಗಲ್ಲ ಅಂತ ಹೇಳಿ ತುರ್ತು ವಾಹನ ಕರ್ಸ್ಕೊಂಡೆ. ಖುಷಿ ಸ್ವಲ್ಪ ಇನ್ನೇನು ಹಾಸ್ಪಿಟಲ್ ಬಂದ್ಬಿಡುತ್ತೆ. ಅಮ್ಮ ಅವ್ರಿಗೆ ಧೈರ್ಯ ತುಂಬು. ನಮ್ದೇನ್ ಆಂಬುಲೆನ್ಸ್ ಅಲ್ವಾ? ನಮ್ದ್ರಲ್ಲೇನ್ ಪೇಷಂಟ್ ಇಲ್ವಾ? ಓಡಿ ದಬಾಯಿಸಿ. ನಾನು ಆರಾಮಾಗಿದ್ದೀನಿ. ಅದರಲ್ಲಿ ಯಾರಾದರೂ ಆಘಾತಕಾರಿ ರೋಗಿ ಇರ್ಬೋದು, ಅವ್ರು ಮೊದಲು ಹೋಗ್ಲಿ. ಡಾಕ್ಟರ್ ಬೇಗ ಬೇಗ ಸ್ಟ್ರೆಚರ್ ತೊಗೊಳ್ಳಿ. ಹುಷಾರು, ಮೆಲ್ಲಿಗೆ ಹುಷಾರಪ್ಪ. ಒಂದ್ಸರಿ ಖುಷ್ನ ನೋಡ್ಬೇಕು. ಡಾಕ್ಟರ್ ಸ್ವಲ್ಪ ತಗೊಂಡಂಗಿದೆ. ತಪ್ಪು ಮಾತಾಡಬಾರ್ದು. ಸ್ವಲ್ಪ ಅಲ್ಲ, ಮುಕ್ಕಾಲು ತಗೊಂಡಿ. ಡಾಕ್ಟರ್ ಮಹೇಶ್ ಎಲ್ಲಿಲ್ಲಂತ ಹುಡ್ಕೋದು? ನೀವೇನಿಲ್ಲಿ? ಡಾಕ್ಟರ್ ಯಾವಾಗ ಬಂದ್ರಿ? ಈಗ. ವಾಟ್ ಹ್ಯಾಪನ್ ಡಾಕ್ಟರ್? ಮೇಡಮ್ ಹ್ಯಾಪಿ ನ್ಯೂ ಇಯರ್. ಆಗಿರೋ ಚಿಕ್ಕ ಏಟ್ಗೆ ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಡಾಕ್ಟರ್ ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂದಿದೆ. ಸರ್ಜನ್ಸ್ ಯಾರೂ ಇಲ್ಲ. ವೈದ್ಯ ಚಕ್ರಪಾಣಿ ಫೋನ್ ಪಿಕ್ ಮಾಡ್ತಾ ಇಲ್ಲ. ವೈದ್ಯ ತ್ರಿವೇಣಿ 1 ವರ್ಷದಿಂದ ಅವರಿಬ್ರು ಎಲ್ಲೋ ಹೋಗ್ತಾ ಇದಾರೆ ಅನ್ನೋದೇ ಡೌಟು ಸರ್ ನನಗೆ. ತಯಾರಿ ಮಾಡಿ, ನಾನು ಬರ್ತೀನಿ. ಆರ್ ಯು ಶೋರ್ ಖುಷ್? 100% ಬಟ್ ಡಾಕ್ಟರ್, ಇಟ್ಸ್ ಅ ಕೇಸ್ ಆಫ್ ಪ್ಲಾಸೆಂಟಾ ಪ್ರಿವಿಯಾ.
ಸರ್ ಆಪರೇಷನ್ಗೆ ರೆಡಿ ಆಯ್ತು ಸರ್. ಅಜ್ಜಿ ನನಗೇನಾಗಿಲ್ಲ, ನೀವು ಹೇಗೆ ಬಂದ್ರಿ ಇಲ್ಲಿಗೆ? ಪೇಷಂಟ್ ನಿಮ್ಮ ವೈಫು ಸರ್, ಬೇಗ ಬನ್ನಿ. ಖುಷಿ ನಿನ್ನೆ ಕನ್ವರ್ಸ್ತಿದ್ದಾಳಪ್ಪ. ಖುಷಿದೆ ಹಾಸ್ಪಿಟಲಲ್ಲಿ ಸರ್ಜನ್ ಅಲ್ಲ. ಪ್ಲೀಸ್ ಒಂದ್ಸಲ ಅವ್ನು ನೋಡಬೇಕು. ಪ್ಲೀಸ್ ಪ್ಲೀಸ್ ಕಾಲ್ ಖುಷ್. ಪ್ಲೀಸ್ ಅವನ್ನ ಕರೆಸಿ ಪ್ಲೀಸ್. ಡಾಕ್ಟರ್, ನಾನು ಬದುಕ್ತೇ ಇರ್ಬೋದು. ಸಾಯಕ್ಕಿಂತ ಮುಂಚೆ ಒಂದ್ಸಲ ಅವನ್ನ ನೋಡಬೇಕು. ಇಟ್ಸ್ ಓಕೆ. ನಾನು ಹೋದ್ಮೇಲಾದರೂ ಖುಷಿಗೆ ಹೇಳ್ಬಿಡಿ. ನಮ್ಮಗು ಕಂಗ್ರಾಟ್ಸ್. ಮಗು ನೋಡೋಕ್ಕೆ ನಿನ್ನ ಥರನೇ ಇದೆ. ಬಸ್ರಿಗಳಿಗೆ ಸಾಮಾನ್ಯವಾಗಿ ಬೈಕೆ ಇರುತ್ತೆ, ಆದರೆ ನನಗೆ ಬಸ್ರಿ ಆಗೋಕ್ಕಿಂತ ಮುಂಚೆಯಿಂದನೂ ನಿನ್ನ ಜೊತೆನೇ ಇರಬೇಕು ಅಂತ ಬೈಕೆ ಇತ್ತು. ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮಗು ತಂದೆ ಮುಖ ನೋಡುತ್ತೋ ಇಲ್ವೋ ಅಂತ ಭಯಪಟ್ಟಿದ್ದೆ. ಆದರೆ ಫೈನಲಿ ತಂದೆಯಿಂದನೇ ನನ್ನ ಮಗು ಜಗತ್ತನ್ನು ನೋಡೋ ಹಾಗಾಯಿತು. ಮಗು ನೋಡೋಕ್ಕೆ ನಿನ್ನ ಥರನೇ ಇರಬೇಕು. ಸರಿ, ಹಾಗಾದರೆ ಮಗು ನನ್ನ ಜೊತೆನೇ ಇರಲಿ. ನೀನು ಹೇಗಿದ್ರು ಇನ್ನೊಂದು ಮದುವೆ ಆಗ್ತಿದೆಯಲ್ಲ. ನಾನಾ? ನೀನು ತಾನೇ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡು ಅಂತ ಕಳಿಸಿದ್ದು. ಜಡ್ಜ್ಮೆಂಟ್ ಲೆಟರ್ಗೆ ಸೈನ್ ಮಾಡಿಕೊಟ್ಟವನಿ, ನೀನು ಸೈನ್ ಮಾಡ್ಬೇಕಂತೆ. ನೋಡೋಕ್ಕಾಗಲ್ಲ ಇದನ್ನೆಲ್ಲ ನಾವು. ಥೂ, ಹೀಗೆಲ್ಲ ಆಯ್ತಾ? ಆ ನನ್ನ ಮಗನ ನಾನು ಒಂದ್ಸಲಿ ನೋಡ್ಬೇಕಲ್ಲ. ನೀನೇನಿಲ್ಲಿ? ಬಲಗೈಲಿ ದಾನ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಬಾವ. ಖುಷಿ ಕಡೆಯವ್ರು ಯಾರಿದ್ದೀರಾ?
ಒಳಗಡೆ ಕರೀತಾ ಇದಾರೆ ಬನ್ನಿ. ಬಂದ್ಯಾ? ಬಾ ಮಗನೆ, ಬಾ ಬಾ. ಖುಷಿ, ಖುಷ್, ಸ್ವಲ್ಪ ಹತ್ರ ಕರ್ಕೊಂಡು ಬರ್ತೀರಾ? ಓಕೆ ಮೇಡಮ್. ಮಾವ, ಎಲ್ರ ಲೈಫಲ್ಲೂ ಕಾಮಿಡಿಯನ್ ಆಗಿ ನನ್ನ ಲೈಫಲ್ಲಿ ಮಾತ್ರ ಯಾಕೋ ವಿಲನ್ ಅದೇ? ಯಾಕೆ? ಎಲ್ರು 1 ಕಿಡ್ನಿ ದಾನ ಮಾಡೋದನ್ನ ನೋಡಿದೀರಾ, ಆದ್ರೆ ಇವರು ತಮ್ಮ 2 ಕಿಡ್ನಿನ ದಾನ ಮಾಡಿ ಇನ್ನೂ ಬದುಕಿದ್ದಾರೆ. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ನಾನು ಯಾವಾಗ 2 ಕಿಡ್ನಿ ದಾನ ಮಾಡಿದೆ? ನಾನು ದಾನ ಮಾಡಿರೋದು 1 ಕಿಡ್ನಿ, ಅದು ತಮ್ಮನಿಗೆ ಮಾತ್ರ. ತಮ್ಮಣ್ಣ ಒಬ್ರೇ ಅಲ್ಲ ಸರ್, ತಮ್ಮ ಬೇರೆ ಅಣ್ಣ ಬೇರೆ, 2 ಕಿಡ್ನಿನೂ ದಾನ ಮಾಡಿದೀರಾ. ಕರ್ಣ ಸರ್, ನೀವು ಕರ್ಣ. ಕೂತ್ಕೊಳ್ಳಿ, ಕತೆ ಇನ್ನೂ ಮುಗ್ದಿಲ್ಲ. ನಾನ್ ವಿಷ ತಗೊಳ್ತೀನಿ. ಇದು ಮುಗಿಯೋ ಕತೆ ಅಲ್ಲ, ತಗೋ. ನಾನು ಇಷ್ಟು ವರ್ಷದಿಂದ ನೋಡ್ತಾನೆ ಇದ್ದೀನಿ, ಈಗ್ಲಾದ್ರೂ ತಗೋ. ಅಬ್ಬಾ, ತಗೋ ತಗೋ. ಇವತ್ತು ಈ ಸೀರಿಯಲ್ ಮುಗಿಯುತ್ತೆ ಅನ್ಸುತ್ತೆ. ತಗೋ ತಗೋ. ಉದಯ ರವಿ ಬಂದನು, ಬೆಳಕು ನಮಗೆ ತಂದನು, ಉದಯವಾಯ್ತಿನ್ನು ಬೇಗ ಏಳಿರಲ್ಲ ಎಂದನು. ಮಮ್ಮಿ, ಏನ್ ಮಮ್ಮಿ ಕರ್ದಿದ್ದು? ಡಿನ್ನರ್ ರೆಡಿ ಆಯ್ತು, ಅಪ್ಪನ್ ಕರಿ. ಹಾ ಮಮ್ಮಿ, ನೀವು ಪಪ್ಪನ್ಗೆ ಡೈವೋರ್ಸ್ ಕೊಟ್ಟಿದ್ರಾ? ಯಾರೇ ಹೇಳಿದ್ದು? ಅಪ್ಪ ಹೇಳಿದ್ದು. ಹೌದಾ? ನೋಡ್ತೀನಿ, ಬಾ. ಮಗು ಹತ್ರ ಯಾಕೆ ಡೈವರ್ಸ್ ವಿಷಯ ಹೇಳಿದ್ದು? ಯಾಕೆ? ಹಾ, ಅದು ತಮ್ಮ ಬೇಕು ಅಂದ್ಲು. ನಿಮ್ಮ ಅಮ್ಮನಿಗೆ ಹೇಳಿದ್ರೆ ಇನ್ನೊಂದ್ಸಲಿ ಡೈವರ್ಸ್ ಕೊಟ್ಬಿಡ್ತಾಳೆ ಅಂತೆ. ಅವಳು ಚುರ್ಕಿದ್ದಾಳೆ, ಅರ್ಥ ಮಾಡ್ಕೊಂಬಿಟ್ಲ. ನೀವು ಏನಾದ್ರೂ ಮಾಡ್ಕೊಂಡು ಸಾಯ್ರಿ. ಬಾ ಮಗಳೇ, ನಿನಗೆ ತಮ್ಮ ಇದೇ ಅಮ್ಮನಿಂದ ಬೇಕಾ ಇಲ್ಲ ಬೇರೆ ಅಮ್ಮನಿಂದ ಬಂದರೂ ಓಕೆನಾ? ಅಮ್ಮ, ಅಪ್ಪಗೇನಾದ್ರೂ ಹರ್ಟ್ ಮಾಡಿದ್ರೆ ಅಷ್ಟೇ, ಚೆನ್ನಾಗಿರಲ್ಲ. ಆಹಾ, ಇದು ನನ್ನ ಮಗಳು. ಇಬ್ರಿ ಇರಿ. ಹಂಗಲ್ಲ, ನನ್ಗೆ ನೀನು ಬೇಕು. ನಂಗೆ ತಮ್ಮ ಬೇಕು.